ಮಂದಾಕಿನೀಯಸ್ಯ ಮಾಲತೀ ಮಾಲಿಕಾನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಮಲೇಬೆನ್ನೂರು ನಾಗೇಶಪ್ಪನವರು ಪ್ರಾಯೋಜನೆ ಮಾಡಿರ್ತಕ್ಕಂತಹ ಈ ಯೋಗವಾಸಿಷ್ಠ ಇಂದಿನ ತಿಂಗಳ ಉಪನ್ಯಾಸದ ನೆನ್ನೆ ದಿವಸ ಮೋಹ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ತಮ್ಮ ಹತ್ರ ಹಂಚಿಕೊಂಡಿದ್ದೀನಿ. ನೀನು ಮೋಹಕ್ಕೆ ಒಳಗಾಗಬೇಡ ಎಂಬುದಾಗಿ ವಸಿಷ್ಠರು ರಾಮನಿಗೆ ಅಭಯವನ್ನು ನೀಡಿದ್ದಾರೆ. ನಿನ್ನ ಮನೋರಥಗಳೆಲ್ಲವೂ ಕೂಡ ಸಹಜವಾಗಿ ಈಡೇರುತ್ತೆ, ನೀನು ನಿಶ್ಚಿಂತವಾಗಿರುವಂಥ. ಅದಕ್ಕೆ ಶ್ರೀರಾಮ ಉತ್ತರ ರೂಪದಲ್ಲಿ ಮುಂದುವರಿಸ್ತಾರೆ. ಮುನೀಶ್ವರ, ನಾನು ನನ್ನ ತಂದೆಯ ರಾಜಮಂದಿರದಲ್ಲಿ ಜನಿಸಿರ್ತಕ್ಕಂಥವನು, ಕ್ರಮವಾಗಿ ಬೆಳೆದು ವಿದ್ಯೆಯನ್ನು ಸಂಪಾದನೆ ಮಾಡಿದ್ದೇನೆ. ಮುಖ್ಯವಾಗಿ ವಿದ್ಯಾ ಎಂಬತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಅವಶ್ಯಕವಾಗಿ ಗಳಿಸಬೇಕಾಗಿರತಕ್ಕಂತಹ ವಸ್ತು. ಎಸ್ ವಿ ಪರಮೇಶ್ವರ ಭಟ್ರು ಹೇಳೋ ಹಾಗೆ, ಲೌಕಿಕರ ವಿದ್ಯೆ ಬೀದಿಯ ದೀಪದ ಹಾಗೆ, ಹೊರಗಿನ ಓಡಾಟಕ್ಕೆ ಅದು ಸಾಕು. ಧರ್ಮ ಸಂಬಂಧವಾದ ಅರಿವು ಒಳಮನೆಯ ದೀಪದ ಹಾಗೆ, ಅಂತರಂಗದ ಶಾಂತಿಗೆ ಅದು ಬೇಕು. ಮುಖ್ಯವಾಗಿ ಅಂತರಂಗದ ಶಾಂತಿ ಅನ್ನೋದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಅಪೇಕ್ಷೆ ಪಡೋದು ಶಾಂತಿಯನ್ನೇ. ಶಾಂತಿರ್ಮೇ ಅಸ್ತು ಶಾಂತಿ, ಪ್ರತಿ ಶಾಂತಿ ಮಂತ್ರವೂ ಕೂಡ ಅದನ್ನೇ ಎತ್ತಿ ಸಾರತ್ತೆ. ಕಲಿಸಿದ ವಿದ್ಯೆ ಮರೆಯಬೇಡ, ಕಲಿಸಿದ್ದನ್ನು ಬೆಳೆಸಿಕೋ, ಎಷ್ಟು ಬೆಳೆಸಿದರೂ ಕೊನೆಗಾಣದಷ್ಟು ಅಪಾರವಾದದ್ದು ವಿದ್ಯೆ ಅಂತ ತಾರಾಸು ಅವರು ಹಂಸಗೀತೆಯಲ್ಲಿ ಅಪ್ಪಣೆ ಕೊಡಿಸ್ತಾರೆ. ವಿದ್ಯೆಯೇ ಬೆಳಕು, ಅದಿಲ್ಲದಿರುವುದೇ ಕತ್ತಲೆ ಅನ್ನೋದು ರಷ್ಯಾ ದೇಶದ ಒಂದು ಗಾದೆ. ಜ್ಞಾನ, ತಿಳುವಳಿಕೆ ಎಂಬ ಅರ್ಥದಲ್ಲಿ ವಿದ್ಯಾಶಬ್ದವನ್ನು ಸಾಮಾನ್ಯವಾಗಿ ಬಳಸೋದುಂಟು. ಶ್ರುತಿ ಹೇಳಲ್ಪಟ್ಟಂತಹ ವಿದ್ಯೆ ಪರಾವಿದ್ಯೆ ಮತ್ತು ಅಪರಾವಿದ್ಯೆ ಎಂಬುದಾಗಿ ಎರಡು ರೀತಿಯಾಗಿ ಉಂಟಾಗತ್ತೆ. ಅದನ್ನೇ ಮುಂಡಕೋಪನಿಷತ್ತು ಸಾರತ್ತೆ. ದ್ವೇ ವಿದ್ಯೆ ವೇದಿತವ್ಯೆ ಪರಾಚೈವ ಅಪರಾಚ ಪರಾಯಯ ತದಕ್ಷರಮಧಿಗಮ್ಯತೆ ಅಪರಾ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವವೇದ ಶಿಕ್ಷಾ ವ್ಯಾಕರಣಂಛಂದೋ ನಿರುಕ್ತೋ ಕಲ್ಪೋ ಜ್ಯೋತಿಷಮಿತಿ. ಅಲ್ಲಿ ಮುಖ್ಯವಾಗಿ ಪರಾವಿದ್ಯೆ ಅಂದರೆ ಅಕ್ಷರವಿದ್ಯೆ, ಅಕ್ಷರವಿದ್ಯೆ ಅಂದರೆ ಆತ್ಮವಿದ್ಯೆ. ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ. ಸ್ಪಷ್ಟವಾಗಿ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅಪ್ಪಣೆ ಕೊಡಿಸ್ತಾನೆ. ಅದಕ್ಕೆ ಅಕ್ಷರ ಬ್ರಹ್ಮಯೋಗ ಅಂತಲೂ ಕೂಡ ಗೀತೆಯಲ್ಲಿ ಒಂದು ಅಧ್ಯಾಯಕ್ಕೆ ಹೆಸರಿಟ್ಟಿದ್ದಾರೆ. ಅಪರಾವಿದ್ಯೆ ಯಾವುದು ಅಂದರೆ 4 ವೇದಗಳು, 6 ವೇದಾಂಗಗಳು, ಇದೆಲ್ಲವೂ ಕೂಡ ಸೇರಿ ಅಪರಾವಿದ್ಯೆ ಆಗತ್ತೆ. ನ್ಯಾಯಮತದಲ್ಲಿ ವಿದ್ಯೆಗಳು 4 ಎಂಬುದಾಗಿ ಹೇಳ್ತಾರೆ. ಆನ್ವೀಕ್ಷಿಕಿ, ತ್ರಯಿ, ವಾರ್ತಾ, ದಂಡನೀತಿ ಎಂಬುದಾಗಿ 4 ವಿದ್ಯೆಗಳನ್ನು ಅವರು ಒಪ್ತಾರೆ. ಇನ್ನು ಪೌರಾಣಿಕರು 14 ವಿದ್ಯೆಗಳನ್ನು ಒಪ್ತಕ್ಕಂಥವರು. ಪುರಾಣ, ನ್ಯಾಯ, ಮೀಮಾಂಸ, ಧರ್ಮಶಾಸ್ತ್ರ, 4 ವೇದಗಳು ಮತ್ತು 6 ವೇದಾಂಗಗಳು, ಇಷ್ಟೂ ಸೇರಿದಾಗ 14 ವಿದ್ಯೆಗಳಾಗತ್ತೆ ಪೌರಾಣಿಕರ ಮತದಲ್ಲಿ. ವಿಷ್ಣು ಪುರಾಣದ ಪ್ರಕಾರ 18 ವಿದ್ಯೆಗಳನ್ನು ನಾವು ಹೇಳಿರ್ತಕ್ಕಂಥದ್ದು. 4 ವೇದಗಳು, 6 ವೇದಾಂಗಗಳು, ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ ಮತ್ತು ಅರ್ಥಶಾಸ್ತ್ರ. ಈ ರೀತಿಯಾಗಿ ವಿದ್ಯೆಗಳ ಕ್ರಮ ವಿಷ್ಣು ಪುರಾಣದಲ್ಲೂ ಕೂಡ ಪ್ರೋಕ್ತವಾಗಿದೆ. ಸುಪ್ರಸಿದ್ಧವಾಗಿರ್ತಕ್ಕಂತಹ ಸುಭಾಷಿತ ಹೇಳೋ ಹಾಗೆ, ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಃ ಸುಖಕರಿ ವಿದ್ಯಾ ಗುರೂಣಾಂ ಗುರುಹು ವಿದ್ಯಾ ಬಂಧುಜನೋ ವಿದೇಶಗಮನೆ ವಿದ್ಯಾ ಪರಾದೇವತಾ ವಿದ್ಯಾ ರಾಜಸು ಪೂಜಿತ ನತು ಧನಂ ವಿದ್ಯಾವಿಹೀನ ಪಶು. ಕೊನೆ ವಾಕ್ಯ ತುಂಬ ಜನಜನಿತವಾಗಿದೆ, ವಿದ್ಯಾವಿಹೀನ ಪಶು. ಆದರೆ ಪ್ರಾರಂಭದ ಶ್ಲೋಕ ಸಾಮಾನ್ಯವಾಗಿ ಅಷ್ಟು ಬೇಗ ಸ್ಮರಣೆಗೆ ಬರಲ್ಲ. ಅದು
ವಿದ್ಯೆಯಿಂದಲೇ ಮಾನವನ ಶ್ರೇಷ್ಠ ಸೌಂದರ್ಯ, ಗುಟ್ಟಾಗಿ ಕಾಪಾಡಿರ್ತಕ್ಕಂಥ ಐಶ್ವರ್ಯ ಅಂದರೆ ವಿದ್ಯೆ. ವಿದ್ಯೆ ಭೋಗವನ್ನು ನೀಡುವುದು, ಕೀರ್ತಿಯನ್ನು ಸುಖವನ್ನು ಕೂಡ ಉಂಟು ಮಾಡುವುದು. ವಿದ್ಯೆ ಗುರುಗಳಿಗೂ ಕೂಡ ಗುರುಸ್ಥಾನದಲ್ಲಿರತಕ್ಕಂಥದ್ದು. ವಿದೇಶದಲ್ಲಿ ಮಾನವರ ಬಂಧು ವಿದ್ಯೆಯೇ. ವಿದ್ಯೆಯೇ ಮಿಗಿಲಾದ ದೇವರು. ವಿದ್ಯೆ ರಾಜರಿಂದಲೂ ಗೌರವಿಸಲ್ಪಟ್ಟಿರತಕ್ಕದ್ದು. ವಿದ್ಯೆ ಇಲ್ಲದವರು ಪಶುವಿಗೆ ಸಮಾನ. ಇದು ಸುಪ್ರಸಿದ್ಧವಾಗಿರ್ತಕ್ಕಂತಹ ಭರ್ತೃಹರಿಯ ನೀತಿ ಶತಕದಲ್ಲಿ ವಿದ್ಯಾ ಪ್ರಶಂಸಾ ಎಂಬುದಾಗಿ 10 ಶ್ಲೋಕಗಳಲ್ಲಿ ಮುಖ್ಯವಾಗಿರ್ತಕ್ಕಂತಹ ಒಂದು ಶ್ಲೋಕ. ಪರದೇಶದಲ್ಲಿ ವಿದ್ಯೆಯೇ ಗುರು ಅನ್ನೋದಕ್ಕೆ ನಮಗಿರ್ತಕ್ಕಂತಹ ಜ್ವಲಂತ ಉದಾಹರಣೆ ಅಂತ ಹೇಳಿದರೆ, ಮಹಾಮಹೋಪಾಧ್ಯಾಯ ಶ್ಯಾಮಶಾಸ್ತ್ರಿಗಳು ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡಿ ಅದು ಲಂಡನ್ನಲ್ಲಿ ಫೇಮಸ್ ಆಗಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಲಂಡನ್ಗೆ ಹೋದಾಗ, ಆರ್ ಯು ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಶ್ಯಾಮಶಾಸ್ತ್ರಿ ಅಂತ ಕೇಳಿದರು ಮಹಾರಾಜರನ್ನು. ಯು ಆರ್ ಮಹಾರಾಜ ಆಫ್ ಮೈಸೂರು, ಯು ಆರ್ ವೆಲ್ಕಮ್ ಅಂತ ಕರೀಲಿಲ್ಲ. ಯು ಆರ್ ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಶ್ಯಾಮಶಾಸ್ತ್ರಿ, ಯು ಆರ್ ವೆಲ್ಕಮ್ ಅಂತ. ಪಂಡಿತರಿಂದ ರಾಜನಿಗೆ ಗೌರವ ದೊರೆಯಿತು. ಆದರೆ ಮಹಾರಾಜರಿಗೆ ಶ್ಯಾಮಶಾಸ್ತ್ರಿಗಳು ಯಾರು ಅಂತಾನೆ ಗೊತ್ತಿರಲಿಲ್ವಂತೆ. ಅವರು ವಾಪಸ್ ಮೈಸೂರಿಗೆ ಬಂದು ನಾನು ಪಂಡಿತರನ್ನು ನೋಡಬೇಕು ಅಂತ ಹೇಳಿ ಕಳಿಸಿದಾಗ ಇವರು ನಡ್ಕೊಂಡು ಹೋದ್ರಂತೆ, ಏನು ಮಹಾಪರಾಧ ಆಯಿತು ಸ್ವಾಮಿ ನನ್ನಿಂದ ಅಂತ. ಆಗ ಮಹಾರಾಜರು ಹೇಳಿದ್ರಂತೆ, ಮಹಾಪರಾಧ ಆಗಿದ್ದು ನನ್ನಿಂದ ಅಪ್ಪ, ನಿನ್ನಿಂದ ಅಲ್ಲ. ನಿನ್ನಂತಹ ಒಬ್ಬ ವಿದ್ವಾಂಸನನ್ನು ಇದ್ದೂ ನಾನು ನೋಡ್ಕೊಳ್ದೆ ಹೋದೆ, ದಯವಿಟ್ಟು ನನ್ನ ರಾಜ್ಯ ಬಿಟ್ಟು ಹೋಗಬೇಡ ಅಂತ ಮಹಾರಾಜರು ಕೇಳ್ಕೊಂಡ್ರಂತೆ ಪಂಡಿತರನ್ನು. ಅದಕ್ಕೆ ನಮ್ಮಲ್ಲಿ ಒಳ್ಳೆಯ ಆಶ್ರಯ ಕೊಡ್ತಕ್ಕಂಥ ರಾಜನ ಆಸ್ಥಾನದಲ್ಲಿ ಒಳ್ಳೆಯ ಪಂಡಿತರಿರ್ತಕ್ಕಂಥದ್ದು, ಒಳ್ಳೆ ಪಂಡಿತರಿಗೆ ಒಳ್ಳೆ ರಾಜನ ಆಶ್ರಯ ಸಿಗೋದು ಎರಡೂ ಕೂಡ ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದು. ಖ್ಯಾತ ನರಾಧಿಪತಯ ಕವಿ ಸಂಶ್ರಯೇಣ, ಇಂತಹ ಕವಿ ಇದ್ದಾನೆ ಅಂತ ರಾಜನಿಗೆ ಗೌರವ ಬರುತ್ತೆ. ರಾಜಾಶ್ರಯೇಣ ಚ ಗತಾಹ ಕವಯ ಪ್ರಸಿದ್ಧಿಂ, ಅಂತಹ ರಾಜನ ಆಶ್ರಯ ಸಿಕ್ಕಿದೆ ಅಂತ ಕವಿಗೆ ಮನ್ನಣೆ. ಹಾಗೆ ಎರಡೂ ಕೂಡ ಒಂದಕ್ಕೆ ಪೂರಕವಾಗಿರ್ತಕ್ಕಂಥ ವಿಷಯ. ಈ ವಿದ್ಯೆ ಎಂಬತಕ್ಕಂಥದ್ದನ್ನು ಯಾರೂ ಕೂಡ ಕದಿಯೋದಕ್ಕಾಗಲ್ಲ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತಯೇವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರದಾನಂ. ನ ಚೋರಹಾರ್ಯಂ, ಕಳ್ಳರು ಅಪಹರಿಸೋಕ್ಕಾಗಲ್ಲ ವಿದ್ಯೆನ, ಹಣ ಅಪಹರಿಸೋ ಹಾಗೆ. ನ ಚ ರಾಜಹಾರ್ಯಂ, ರಾಜನೂ ಕಿತ್ಕೊಂಡು ಹೋಗೋಕ್ಕಾಗಲ್ಲ. ನ ಭ್ರಾತೃಭಾಜ್ಯಂ, ಅಣ್ಣ ತಮ್ಮಂದ್ರೆ ಪಾಲು ಮಾಡ್ಕೊಳ್ಳೋಕೆ ಬರಲ್ಲ ವಿದ್ಯೆನ, ಆಸ್ತಿ ಪಾಲು ಮಾಡ್ಕೊಳ್ಳೋ ಹಾಗೆ. ಅದಕ್ಕೆ ಎಷ್ಟೋ ಸಲ ಒಬ್ಬರೇ ತಂದೆ ತಾಯಿಗೆ ಹುಟ್ಟಿದ್ರೂ ಕೂಡ ಕೆಲವರು ಬುದ್ಧಿವಂತರಾಗಿರ್ತಾರೆ, ಇನ್ನು ಕೆಲವ್ರಿಗೆ ಆ ಮಟ್ಟದ ಬುದ್ಧಿ ಇರೋದಿಲ್ಲ. ನಚ ಭಾರಕಾರಿ, ತಲೆ ಮೇಲೆ ಹೊತ್ಕೊಂಡು ತಿರ್ಗಕ್ಕೆ ಅದೇನು ಭಾರವಾದ ವಸ್ತುವು ಅಲ್ಲ. ವ್ಯಯೇ ಕೃತೆ, ಖರ್ಚು ಮಾಡಿದಷ್ಟು ಕೂಡ ವರ್ಧತಯೇವ ನಿತ್ಯಂ, ಪ್ರತಿನಿತ್ಯವೂ ಬೆಳೆಯುತ್ತೆ. ಆ ದೃಷ್ಟಿಯಿಂದ ವಿದ್ಯಾಧನಂ ಸರ್ವಧನ ಪ್ರದಾನಂ, ಎಲ್ಲ ಹಣಗಳಿಗಿಂತಲೂ ಕೂಡ ವಿದ್ಯೆ ಅನ್ನೋದು ಶ್ರೇಷ್ಠ. ಹಣಕ್ಕೂ ವಿದ್ಯೆಗೂ ಒಂದೇ ವ್ಯತ್ಯಾಸ. ಹಣ ಖರ್ಚು ಮಾಡಿದಷ್ಟು ಕಡಿಮೆ ಆಗುತ್ತೆ, ವಿದ್ಯೆ ಖರ್ಚು ಮಾಡಿದಷ್ಟು ಜಾಸ್ತಿ ಆಗುತ್ತೆ. ಆ ದೃಷ್ಟಿಯಿಂದನೇ ವಿದ್ಯಾದಾನ ಅನ್ನೋದು ನಮಗೆ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ದಾನ. ಅನ್ನದಾನ ದೊಡ್ಡ ದಾನ ಇಲ್ಲ ಅನ್ನಲಿಲ್ಲ, ಆದರೆ ಅನ್ನದಾನಕ್ಕಿಂತ ಶ್ರೇಷ್ಠವಾದದ್ದು ವಿದ್ಯಾದಾನ. ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಅನ್ನದಾನದಿಂದ ಕ್ಷಣಿಕವಾಗಿರ್ತಕ್ಕಂಥ ತೃಪ್ತಿ ಸಿಗತ್ತೆ, 4-5 ಗಂಟೆ ಹಸಿವು ನೀಗತ್ತೆ, ಮತ್ತೆ ಹಸುವಾಗತ್ತಲ್ಲ. ಹಸುವೇ ಆಗದೇ ಇರೋ ಹಾಗೆ ಊಟ ಕೊಡೋಕ್ಕಾಗಲ್ಲ ಯಾರ ಕೈಯಲ್ಲೂ ಕೂಡ. ಆದರೆ ನಿಜವಾಗಿ ವಿದ್ಯಾದಾನ ಮಾಡಿರೋವರಿಗೆ ಜೀವನದುದ್ದಕ್ಕೂ ಆದರ್ಶವಾಗಿರ್ತಕ್ಕಂಥ ಶಿಷ್ಯರು ನೆನಪಿಸ್ಕೊಳ್ಳೋದುಂಟು. ಅದಕ್ಕೆ ನಮ್ಮಲ್ಲಿ ಆ ಗುರುಗಳನ್ನು ಸ್ಮರಣೆ ಮಾಡ್ತಕ್ಕಂಥ ದೃಷ್ಟಿಯಿಂದನೇ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರಿಗೆ ಎಲ್ಲ ಶಿಷ್ಯರು ಸೇರಿ ನಾವು ನಿಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಕೇಳಿದಾಗ ಅವರೊಂದು ಮಾತು ಹೇಳಿದ್ರಂತೆ, ನನ್ನ ಹುಟ್ಟುಹಬ್ಬ ಅಂತ ಆಚರಣೆ ಮಾಡಬೇಡಿ, ಟೀಚರ್ಸ್ ಡೇ ಅಂತ ಆಚರಣೆ ಮಾಡಿ. ನಾನು ಬೇಸಿಕಲಿ ಐ ಆಮ್ ಎ ಟೀಚರ್. ಆ ದೃಷ್ಟಿಯಿಂದ ಆ ಗುರುಸ್ಥಾನಕ್ಕೆ ಆ ರೀತಿಯಾಗಿರ್ತಕ್ಕಂಥ ಬೆಲೆ ನಮ್ಮಲ್ಲಿರ್ತಕ್ಕಂಥದ್ದು ಯಾವತ್ತೂ ಕೂಡ. ಈ ದೃಷ್ಟಿಯಿಂದನೇ ವಿದ್ಯೆ ಎಂಬತಕ್ಕಂಥದ್ದು ಯಾವತ್ತೂ ಕೂಡ ನಾವು ಹಂಚಬೇಕು, ಗೊತ್ತಿರೋಷ್ಟನ್ನು ಬೇರೆಯವ್ರಿಗೆ ಕೊಟ್ಬಿಡಬೇಕು. ಅದಿಲ್ಲದೆ ಹೋದರೆ ನಾನು ನನ್ನ ಗುರು ಋಣದಿಂದ ಮುಕ್ತ ಆಗೋಕ್ಕಾಗಲ್ಲ. ಅದಕ್ಕೆ ಪ್ರತಿಯೊಬ್ಬ ಗುರುವೂ ಕೂಡ ಒಳ್ಳೆ ಶಿಷ್ಯ ಸಿಗ್ತಾನಾ ಅಂತ ಕಾಯ್ತಾ ಇರ್ತಾರೆ.
ಯಾರಿಗೆ ಈ ಆಧ್ಯಾತ್ಮಿಕ ಸಂಪತ್ತನ್ನು ಬಿಟ್ಟು ಹೋಗೋದು? ಇನ್ನು ಯಾರೂ ಬರಲಿಲ್ವಲ್ಲಪ್ಪ ಆ ಮಠದಲ್ಲಿರೋರು, ಆ ಒಂದು ಕೊರತೆ ಯಾವತ್ತೂ ಕೂಡ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಸರ್ವೇಷಾಮೇವ ವೃದ್ಧಾನಾಂ ವಿದ್ಯಾ ವೃದ್ಧೇ ಹಿ ಮಾನ್ಯತ ವಯೋವೃದ್ಧೋ ಹಿ ವೃದ್ಧಾನಾಂ ವಿಷಾನಾಂ ಧನವಾನ್ ಯತ ಕ್ಷತ್ರಿಯಾಣಾಂತ ವೀರ್ಯೇಣ ವಿಪ್ರಾಣಾಂ ಶಾಸ್ತ್ರಪಾರಗಃ. ಎಲ್ಲ ವೃದ್ಧರಲ್ಲೂ ಕೂಡ ನಾವು ಹೆಚ್ಚಾಗಿ ಗೌರವವನ್ನು ಕೊಡೋದು ಯಾತಕ್ಕೆ ಅಂದರೆ, ಕೆಲವರು ದೇಹದಿಂದ ವೃದ್ಧರು, ಕೆಲವರು ಜ್ಞಾನದಿಂದ ವೃದ್ಧರು. ಅದಕ್ಕೆ ನಾವೇನು ಹೇಳ್ತೀವಿ, ವಯೋವೃದ್ಧರು ಜ್ಞಾನವೃದ್ಧರು ಅಂತ. ಕೆಲವರಿಗೆ ದೇಹಕ್ಕೆ ವಯಸ್ಸಾಗಿರಲ್ಲ, ಎಷ್ಟು ಮಟ್ಟಿಗೆ ಅವರಿಗೆ ವಿದ್ಯೆ ಅನ್ನೋದು ಇರುತ್ತೆ ಅಂತ ಹೇಳಿದರೆ, ಅದಕ್ಕೆ ನಮ್ಮಲ್ಲೊಂದು ಮಾತಿದೆ, ನತೇ ವೃದ್ಧಾ ಯೇ ನ ವದಂತಿ ಧರ್ಮಂ. ಯಾರು ಧರ್ಮವನ್ನು ಹೇಳೋದಿಲ್ವೋ ಅವರು ವೃದ್ಧರಲ್ಲ. ನಸಾ ಸಭಾ ಯತ್ರ ನಸಂತಿ ವೃದ್ಧಾ. ಯಾವ ಸಭೆಯಲ್ಲಿ ವೃದ್ಧರಿಲ್ಲವೋ ಅದು ಸಭೆಯಲ್ಲ. ಯಾರು ಧರ್ಮವನ್ನು ಹೇಳುವುದಿಲ್ಲವೋ ಅವರು ವೃದ್ಧರಲ್ಲ. ಆ ದೃಷ್ಟಿಯಿಂದ ಸಭಾ ಎಂಬುದಕ್ಕೆ ಒಂದು ಮರ್ಯಾದೆ ನಾವು ಯಾವಾಗಲೂ ಕೂಡ ಇಟ್ಕೊಂಡಿರೋದು. ಆ ವಿದ್ಯೆ ಅನ್ನೋದು ವಿನಯದಿಂದ ಶೋಭಿಸುತ್ತೆ. ವಿದ್ಯಾ ದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾಂ, ಪಾತ್ರತ್ವ ಧನಮಾಪ್ನೋತಿ, ಧನಾಧರ್ಮಂ ತತಃ ಸುಖಂ. ಅದೇ ಮಾರ್ಗದಲ್ಲೇ ಹೋಗಬೇಕು. ವಿದ್ಯೆ ಅನ್ನೋದು ವಿನಯವನ್ನು ಕೊಡುತ್ತೆ. ವಿನಯ ಎಂಬತಕ್ಕಂಥದ್ದು ಸತ್ಪಾತ್ರತೆಯನ್ನು ಉಂಟು ಮಾಡುತ್ತೆ. ಅದರಿಂದ ಧರ್ಮ, ಧರ್ಮದಿಂದ ಸುಖ. ಯಥೋ ಧರ್ಮ ತಥೋ ಜಯ. ಮಹಾಭಾರತದ ಸಂದೇಶ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಇದೆ. ಅದಕ್ಕೆ ಜಯ ಭಾರತ ಎಂಬುದಾಗಿಯೂ ಕೂಡ ಮಹಾಭಾರತಕ್ಕೆ ಇನ್ನೊಂದು ಹೆಸರಿದೆ. ಧರ್ಮರಾಯ ಹೆಸರೇ ಹೇಳೋ ಹಾಗೆ ಧರ್ಮಕ್ಕೋಸ್ಕರವೇ ಇದ್ದಂಥವನು. ಧರ್ಮ ಅನ್ನೋ ಪದವನ್ನು ನಾವು ಭಾಷಾಂತರ ಮಾಡೋಕ್ಕೆ ಬರಲ್ಲ. ಎಲ್ಲವನ್ನು ಒಗ್ಗೂಡಿಸುವುದು, ಮುನ್ನಡೆಸುವುದು, ಕರಾರುವಾಕಿರ್ತಕ್ಕಂಥದ್ದು, ನ್ಯಾಯ, ಹಕ್ಕು, ಕಾನೂನು, 10-12 ಅರ್ಥ ಇರತಕ್ಕಂಥ ಶಬ್ದ ಧರ್ಮ ಅನ್ನೋದು. ಅತ್ಯಂತ ವ್ಯಾಪಕವಾಗಿರ್ತಕ್ಕಂಥ ಶಬ್ದ ಅದು. ಅದಕ್ಕೇನೆ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಎಂಬ ಗ್ರಂಥದ ಮೊದಲನೇ ಸಂಪುಟದಲ್ಲಿ PV ಕಾಣೆಯವರು ಧರ್ಮದ ವ್ಯಾಪಕತೆಯನ್ನು ತೋರಿಸಿ ಆಮೇಲೆ 4000 ಪುಟ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಧರ್ಮ ಅಂದರೆ ಏನು ಅನ್ನೋದಕ್ಕೆ. ಈ ದೃಷ್ಟಿಯಿಂದನೇ ಧರ್ಮ ಎಂಬತಕ್ಕಂತಹದ್ದು ಮೂಲಭೂತವಾಗಿರ್ತಕ್ಕಂತಹ ಒಂದು ವಿಷಯ. ವಿದ್ಯಾ ವಿನಯೋಪೇತ ಹರತಿ ನ ಚೇತಾಂಸಿ ಕಸ್ಯ ಮನುಜಸ್ಯ ಕಾಂಚನ ಮಣಿ ಸಂಯೋಗ ನೋ ಜನಯತಿ ಕಸ್ಯ ಲೋಚನಾನಂದಂ. ವಿನಯದಿಂದ ಕೂಡಿದ ವಿದ್ಯೆ ಯಾವ ಮನುಷ್ಯನ ಮನಸ್ಸನ್ನು ತಾನೇ ಆಕರ್ಷಿಸುವುದಿಲ್ಲ. ಬಂಗಾರದ ಮತ್ತು ಮುತ್ತಿನ ಮಣಿ ಜೋಡಣೆ ಯಾರ ಕಣ್ಣಿಗೆ ತಾನೇ ಆನಂದವನ್ನುಂಟು ಮಾಡುವುದಿಲ್ಲ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಇನ್ನೊಂದು ಚೆನ್ನಾಗಿರೋ ಜೊತೆ ಸೇರಿಕೊಂಡಾಗ ಎರಡರ ಶೋಭೆನೂ ಹೆಚ್ಚಾಗತ್ತೆ. ಅದಕ್ಕೇನೆ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಯಾರು ಹಿರಿಯರಿಗೆ ಗೌರವ ತೋರಿಸಿ, ಹಿರಿಯರಿಗೆ ನಮಸ್ಕಾರ ಮಾಡಿ, ಹಿರಿಯರ ಆಶೀರ್ವಾದವನ್ನು ಪಡ್ಕೋತಾರೋ ಅವರಿಗೆ ಈ 4 ಕೂಡ ಲೋಕದಲ್ಲಿ ಲಭಿಸುತ್ತೆ ಅಂತ. ಆಯುಹು ದೀರ್ಘಾಯುಸ್ ಸಿಗತ್ತೆ, ವಿದ್ಯಾ ಒಳ್ಳೆ ವಿದ್ಯೆ ಅನ್ನೋದು ಲಭ್ಯವಾಗತ್ತೆ, ಯಶಃ ಕೀರ್ತಿ ಸಿಗತ್ತೆ, ಆಯುರ್ವಿದ್ಯಾ ಯಶೋ ಬಲಂ ನೈತಿಕವಾಗಿರ್ತಕ್ಕಂಥ ಬಲ ಅನ್ನೋದು ಅವ್ರಿಗುಂಟಾಗುತ್ತೆ. ಅದಕ್ಕೆ ಯಾವಾಗಲೂ ಕೂಡ ಹಿರಿಯರಿಗೆ ನಮಸ್ಕಾರ ಮಾಡತಕ್ಕಂಥದ್ದು ಕಿರಿಯರು ಅವಶ್ಯಕವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದಲೇ ನಮ್ಮ ಯಶಸ್ಸಿಗೆ ಕಾರಣರಾಗ್ತಕ್ಕಂಥವರು ಹಿರಿಯರು. ಅದಕ್ಕೆ ನಾವು ಅವರಿಗೆ ನಮಸ್ಕಾರ ಮಾಡೋದ್ರಿಂದ ನಮಗೆ ಒಳಿತು. ಆ ಕರ್ತವ್ಯ ದೃಷ್ಟಿಯಿಂದ ನಾವು ಮಾಡಬೇಕು ಹಿರಿಯರನ್ನು ಯಾವಾಗಲೂ ಕೂಡ. ಯಾವ ಮನೆಯಲ್ಲಿ ಹಿರಿಯರಿಲ್ಲವೋ ಅಂಥ ಮನೆಯಲ್ಲಿ ಮಾರ್ಗದರ್ಶಕರೇ ಇರೋದಿಲ್ಲ. ಎಷ್ಟೋ ತೊಡಕುಗಳು ಉಂಟಾಗುತ್ತೆ. ಹೇಗೆ ನಾವು ಮುನ್ನಡಿಬೇಕು ಅಂತ ನಮಗೆ ಗೊತ್ತಾಗಲ್ಲ. ಅದೇ ಮನೆಯಲ್ಲಿ ಹಿರಿಯರಿದ್ದರೆ ಅವ್ರನ್ನ ಕೇಳ್ಬೋದು, ಅನುಭವದಿಂದ ಅವ್ರು ಹೇಳ್ತಾರೆ. ಯಾಕೆಂದರೆ ಆ ಅನುಭವ ಅನ್ನೋದು ಸುಮ್ಮನೆ ಬರೋದಿಲ್ಲ. ಜೀವನದಲ್ಲಿ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗೋದೇ ಅವರ ನಿತ್ಯವಾದಂಥ ಅನುಭವದಿಂದ. ನಾವು ಎಷ್ಟೇ ಓದಿರ್ಬೋದು ಪುಸ್ತಕದಲ್ಲಿ, ಆದರೆ ಒಂದು ಅನುಭವ ನಮ್ಮ ಕಷ್ಟದಿಂದ ಪಾರು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದನೇ ಯಾವತ್ತೂ ಕೂಡ ಮನೇಲಿ ಹಿರಿಯರನ್ನು ಇಟ್ಕೋಬೇಕು. ಹಿರಿಯರಿಗೆ ಮನಸ್ಸಿಗೆ ನೋವು ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಅದು ತುಂಬ ಆದ್ಯ ಕರ್ತವ್ಯ ಕಿರಿಯರು ಮಾಡಬೇಕಾಗಿರೋ, ಅದರಲ್ಲೂ ಕೂಡ ಮಧ್ಯ ವಯಸ್ಸಿನವರು ಮಾಡಬೇಕಾದ್ದು. ಯಾಕೆಂದರೆ ನಾಳೆ ಇವರು ಅದೇ ಸ್ಥಾನದಲ್ಲೇ ಇರೋರೆ. ಶಾಶ್ವತವಾಗಿ ಯಾರಿಗೂ ಮಧ್ಯ ವಯಸ್ಸಾಗಲಿ ಯುವಕರಾಗಲಿ ಆಗಿರೋಕ್ಕಾಗಲ್ಲ. ಆ ದೃಷ್ಟಿಯಿಂದ
ನಾಟ್ ಓನ್ಲಿ ದಟ್ ಈಸ್ ಸ್ಪಿರಿಚುವಲ್ ವಿಸ್ಡಮ್, ಬಟ್ ಆಲ್ಸೋ ಇಟ್ ಈಸ್ ಡೇ ಟು ಡೇ ವಿಸ್ಡಮ್. ಎರಡು ರೀತಿಯಲ್ಲೂ ಕೂಡ ಅದು ಒಳ್ಳೆಯದನ್ನೇ ಉಂಟು ಮಾಡುತ್ತೆ. ಅದಕ್ಕೆ ಹೇಳ್ತಾರೆ ನೋಡಿ, ವಿದ್ಯಾ ಶಸ್ತ್ರಂಚ ಶಾಸ್ತ್ರಂಚ ದ್ವೇ ವಿದ್ಯೆ ಪ್ರತಿಪತ್ತಯೇ ಆದ್ಯ ಹಸ್ತಾಯ ವೃದ್ಧತ್ವೇ ದ್ವಿತೀಯ ಆದ್ರಿಯತೆ ಸದಾ. ಹಿತೋಪದೇಶದಲ್ಲಿ ನಾರಾಯಣ ಪಂಡಿತರು ಈ ಮಾತನ್ನು ಹೇಳ್ತಾರೆ ನೋಡಿ. ಹಿತ ಉಪದೇಶ, ಎಷ್ಟು ಚೆನ್ನಾಗಿದೆ ಶೀರ್ಷಿಕೆ. ಎಲ್ಲರಿಗೂ ಕೂಡ ಹಿತವಾಗುವ ಹಾಗೆ ಉಪದೇಶ ಮಾಡ್ತಕ್ಕಂಥದ್ದು ಹಿತೋಪದೇಶ. ಪಂಚತಂತ್ರ, ಹಿತೋಪದೇಶ ಇದೆರಡೂ ಕೂಡ ಆದರ್ಶ ಗ್ರಂಥಗಳು. ಕಲಿಯಲು ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಎಂದು ಎರಡು ಬಗೆ ನೋಡಿ. ಒಂದು ಶಸ್ತ್ರವಿದ್ಯೆ ಅನ್ನೋದು ದೈಹಿಕವಾಗಿರ್ತಕ್ಕಂಥದ್ದು, ಶಾಸ್ತ್ರವಿದ್ಯೆ ಅನ್ನೋದು ಮಾನಸಿಕವಾಗಿರೋದು. ಅದಕ್ಕೇ ಶಿಮ್ಲಾನಲ್ಲಿ ಹಿಮಾಚಲ್ ಪ್ರದೇಶ ಯೂನಿವರ್ಸಿಟಿ ಮಾಟೋ ಏನು ಅಂದರೆ ಶಸ್ತ್ರೇ ಶಾಸ್ತ್ರೇ ಚ ಕೌಶಲಂ. ಶಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಎರಡರಲ್ಲೂ ಕೌಶಲ್ಯ ಉಂಟು ಮಾಡ್ತೀವಿ ನಾವು ಅನ್ನೋದು ಆ ಯೂನಿವರ್ಸಿಟಿ ಮಾಟೋ. ಒಂದೊಂದು ಯೂನಿವರ್ಸಿಟಿಗೂ ಒಂದೊಂದು ಆ ರೀತಿಯಾಗಿ ಮಾಟೋ ಇರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಪ್ರತಿನಿತ್ಯವೂ ಕೂಡ ಕಲಿಯಲು ಶಸ್ತ್ರವಿದ್ಯೆ ಮತ್ತು ಶಾಸ್ತ್ರವಿದ್ಯೆ ಎಂಬುದು ಎರಡು ಬಗೆ. ಶ್ರೀರಾಮನ ಎರಡರಲ್ಲೂ ಕೂಡ ಅತ್ಯಂತ ನಿಪುಣನಾಗಿದ್ದ. ಶಸ್ತ್ರವಿದ್ಯೆಯಲ್ಲೂ ನಿಪುಣನಾಗಿದ್ದ, ಶಾಸ್ತ್ರವಿದ್ಯೆಯಲ್ಲೂ ಅವನಿಗೆ ಅದೇ ರೀತಿಯಾಗಿರ್ತಕ್ಕಂಥ ಪಾಂಡಿತ್ಯ ಆಯಿತು. ಅದಕ್ಕೆ ಅವನಿಗೆ ಸವ್ಯಸಾಚಿ ಎಂಬುದಾಗಿ ಅರ್ಜುನನಿಗೆ ಮಾತ್ರ ಅಲ್ಲ, ಶ್ರೀರಾಮನಿಗೂ ಕೂಡ ಆ ವಿಶೇಷಣ ಅನ್ನೋದು ಸರಿ ಹೊಂದತ್ತೆ. ಮೊದಲನೆಯ ಶಸ್ತ್ರವಿದ್ಯೆ ವೃದ್ಧಾಪ್ಯದಲ್ಲಿ ಕಲಿಯಲು ಹೊರಟರೆ ನಗೆಪಾಡಾಗುತ್ತದೆ. ಎರಡನೇದಾದ ಶಾಸ್ತ್ರವಿದ್ಯೆ ಯಾವಾಗ ಬೇಕಾದರೂ ಪ್ರಾರಂಭ ಮಾಡ್ಬೋದು ನೋಡಿ. ಅದಕ್ಕೆ ಹೇಳೋದು ವಿದ್ಯಾಭ್ಯಾಸಕ್ಕೆ ಆದಿಯುಂಟು ಅಂತ್ಯವಿಲ್ಲ ಅಂತ. ಯಾವಾಗ ಬೇಕಾದರೂ ಶುರು ಮಾಡ್ಬೋದು ವಿದ್ಯಾಭ್ಯಾಸಕ್ಕೆ. ಅದಕ್ಕೆ ಒಂದು ಏಜ್ ಲಿಮಿಟ್ ಅನ್ನೋದೇ ಇಲ್ಲ ನಮ್ಮಲ್ಲಿ. ನಿಮಗೊಂದು ಪ್ರಾಕ್ಟಿಕಲ್ ಉದಾಹರಣೆ ಕೊಡ್ತೀನಿ. ಕಸ್ತೂರ್ ರಂಗಾಚಾರ್ ಅಂತ ಕೆಮಿಸ್ಟ್ರಿ ಪ್ರೊಫೆಸರ್ ಇದ್ದರು ಸೆಂಟ್ರಲ್ ಕಾಲೇಜಲ್ಲಿ. ರಿಟೈರ್ ಆದಮೇಲೆ ಅವರ ಮಗನ ಮನೆಗೆ ಲಂಡನ್ಗೆ ಹೋಗಿ ಅಂಡರ್ ಗ್ರ್ಯಾಜುಯೇಟ್ ಕ್ಲಾಸಲ್ಲಿ ಅಡ್ಮಿಟ್ ಆಗಿಕೊಂಡು ಸ್ಟೂಡೆಂಟ್ ಆಗಿ ಕಲಿತರು. ಇಲ್ಲಿ ಪ್ರೊಫೆಸರ್ ಆಗಿದ್ದವರು, ಪ್ರೊಫೆಸರ್ ಆಗಿ ರಿಟೈರ್ ಆದವರು, ಕೆಮಿಸ್ಟ್ರಿ ಪೂರ್ತಿ ವಾಲ್ಮೀಕಿ ರಾಮಾಯಣ ನಾಲ್ಗೆ ತುದಿನಲ್ಲಿತ್ತು ಅವರಿಗೆ. ಅದಕ್ಕೆ ಅವಾಗ ಎಲ್ಲರೂ ಹೇಳ್ತಾ ಇದ್ರು, ರಾಮಾಯಣದ ನಿಮಗೇನೇ ಡೌಟ್ ಬಂದರೂ ಕಸ್ತೂರ್ ರಂಗಾಚಾರ್ ಕೇಳಿಬಿಡಿ, ಅವ್ರಿಗೆ ಬಾಯಿಗೆ ಹೇಳಿಬಿಡ್ತಾರೆ ಅಂತ. 24,000 ಶ್ಲೋಕ ಬಾಯಲ್ಲಿತ್ತು ಅವರಿಗೆ. ಸಬ್ಜೆಕ್ಟ್ ನೋಡಿದ್ರೆ ಕೆಮಿಸ್ಟ್ರಿ ಪಾಠ ಮಾಡಿದ್ದು. ಇರ್ತಾರೆ ಆ ತರಹ ಎಷ್ಟೋ ಜನ ಮಹಾನುಭಾವರು, ನಮಗೆ ಗೊತ್ತಿಲ್ಲದೆ ಇರ್ತಾರೆ ನೋಡಿ. ಅದಕ್ಕೆ ಹೇಳೋದು, ವಿದ್ಯೆಗೆ ವಯಸ್ಸು ಮುಖ್ಯ ಅಲ್ಲ ಅನ್ನೋ ದೃಷ್ಟಿಯಿಂದ. ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ, ಆಶ್ಚರ್ಯ ಆಗತ್ತೆ. ಲಿಬಿ ಮತ್ತು ನೊಪಾಫ್ ಅವರಿಬ್ಬರೂ ಕೂಡ ಫಿಸಿಕ್ಸ್ನಲ್ಲಿ ನೊಬೆಲ್ ಲಾರೆಟ್ಸು ಅಮೆರಿಕಾನಲ್ಲಿ. ರವಿಶಂಕರ್ ಸಿತಾರ್ ಕ್ಲಾಸ್ ಮಾಡೋವಾಗ ಆ ಇಬ್ಬರು ನೊಬೆಲ್ ಲಾರೆಟ್ಸು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಸ್ಟೂಡೆಂಟ್ಸ್ ಆಗಿ ಕಲಿತಾ ಇದ್ರು. ಯಾಕೆಂದರೆ ಅವರ ವೇವ್ ಥಿಯರಿಗೂ ಇವ್ರು ನುಡಿಸತಕ್ಕಂಥ ಸಂಗೀತದ ಸ್ವರಗಳಿಗೂ ಒಂದು ಸಾಮ್ಯ ಇದ್ದಿದ್ದರಿಂದ ಅದರ ಮೇಲೆ ಹೆಚ್ಚೆಚ್ಚಿಗೆ ಬೆಳಕು ಚೆಲ್ಲಬಹುದು, ಹೊಸ ರಿಸರ್ಚ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಅವ್ರ ಕ್ಲಾಸಲ್ಲಿ ಅವ್ರ ಪರ್ಮಿಷನ್ ತೊಗೊಂಡು ಹೋಗಿ ಆರ್ಡಿನರಿ ಸ್ಟೂಡೆಂಟ್ಸ್ ಥರ ಲಾಸ್ಟ್ ಬೆಂಚಲ್ಲಿ ಕೂತ್ಕೋತಾ ಇದ್ರು, ನೊಬೆಲ್ ಲಾರೆಟ್ಸು. ಅದಕ್ಕೆ ನೋಡಿ, ನಮ್ಮಲ್ಲಿ ಯಾವತ್ತೂ ಕೂಡ ನಾವು ಕಲಿಬೇಕು ಎಂಬತಕ್ಕಂಥದ್ದಿದ್ದರೆ ಆ ವಯಸ್ಸು ಅನ್ನೋದು ಮುಖ್ಯವೇ ಅಲ್ಲ, ಅಂತಸ್ತು ಮುಖ್ಯವಲ್ಲ. ಈ ರೀತಿ ಉದಾಹರಣೆಗಳು ನಾವು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ, ಈ ಥರನೂ ಸಾಧ್ಯನಾ ಅಂತ. ಆದರೆ ಅನ್ಯಾಯವಾಗಿ ನಮ್ಮ ದೇಶದಲ್ಲಿ ಆ ಪ್ರವೃತ್ತಿ ಬೆಳೀತಾ ಇಲ್ಲ ಹೆಚ್ಚೆಚ್ಚಿಗೆ. ವಿದೇಶದಲ್ಲಿ ಆ ಪ್ರವೃತ್ತಿ ಬೆಳೀತಾ ಇದೆಯೇ ಹೊರತು ವಿದ್ಯೆ ಬಗ್ಗೆ ನಮ್ಮ ದೇಶದಲ್ಲಿ ಅಲ್ಲಿ ಇರಬೇಕಾಗಿತ್ತೋ ಅಲ್ಲೇ ಕಾಣಿಸ್ತಾ ಇಲ್ಲ. ಅದು ಒಂದು ಶೋಚನೀಯ ಸ್ಥಿತಿ. ವಿದ್ಯೆಯ ಅಮೃತಂ ಅಶ್ನುತೆ, ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಮಾತು, ವಿದ್ಯೆಯಿಂದ ಅಮೃತತ್ವ ಪ್ರಾಪ್ತಿ ಎಂಬತಕ್ಕಂಥದ್ದು ಉಂಟಾಗುತ್ತೆ. ಸಾ ವಿದ್ಯಾ ಯಾ ವಿಮುಕ್ತಯೇ, ಯಾವುದು ಮುಕ್ತಿಯನ್ನು ಉಂಟು ಮಾಡುತ್ತೋ ಅದೇ ವಿದ್ಯೆ. ಅನಭ್ಯಾಸೇ ವಿಷಂ ವಿದ್ಯಾ, ನಾವು ಓದೋದನ್ನು ಬಿಟ್ಬಿಟ್ರೆ ವಿದ್ಯೆಯೇ ವಿಷವಾಗಿ ಪರಿಣಾಮ ಆಗುತ್ತೆ. ಅದಕ್ಕೆ ಸತತವಾಗಿ ಯಾವಾಗಲೂ ಓದ್ತಾ ಇರಬೇಕು ಅಂತ. ಆವೃತ್ತಿ ಅಸಕೃದುಪದೇಶಾತ್, ಕೊನೆಯೇ ಬ್ರಹ್ಮಸೂತ್ರ ಏನು ಹೇಳುತ್ತೆ? ಮತ್ತೆ ಮತ್ತೆ. ಸಕೃತ್ ಅಂದರೆ ಒಂದು ಸಲ, ಅಸಕೃತ್ ಅಂದರೆ ಮತ್ತೆ ಮತ್ತೆ. ಅದಕ್ಕೆ ನಮ್ಮಲ್ಲಿ ಪಾರಾಯಣ ಪದ್ಧತಿ ಯಾತಕ್ಕೋಸ್ಕರ ಇರೋದು? ನೀವು ಯಾವ ಗ್ರಂಥ ಮಾಡ್ತೀರಾ ಅನ್ನೋದಲ್ಲ ಮುಖ್ಯ, ನಿಮಗೆ ಯಾವ ಗ್ರಂಥದಲ್ಲಿ ವಿಶ್ವಾಸ ಇದೆಯೋ ಅದನ್ನು ಮಾಡಿಪ್ಪ. ರಾಮಾಯಣ ಪಾರಾಯಣ ಮಾಡ್ತಾರೆ, ಸುಂದರಕಾಂಡ, ದುರ್ಗಾ ಸಪ್ತಶತಿ ಮಾಡ್ತಾರೆ, ಲಲಿತಾ ಸಹಸ್ರನಾಮ ಮಾಡ್ತಾರೆ, ವಿಷ್ಣು ಸಹಸ್ರನಾಮ ಮಾಡ್ತಾರೆ, ಉಪನಿಷತ್ ಮಾಡ್ತಾರೆ, ಭಗವದ್ಗೀತೆ ಮಾಡ್ತಾರೆ. ಏನು ಮಾಡ್ತೀರಾ ಅನ್ನೋದಲ್ಲ ಮುಖ್ಯ, ನಿಮಗೆ ಯಾವುದರಲ್ಲಿ ವಿಶ್ವಾಸ ಇದೆಯೋ ಅದನ್ನು ದಯವಿಟ್ಟು ಪಾರಾಯಣ ಮಾಡಿ. ಪಾರಾಯಣ ಪದ್ಧತಿ ಅನ್ನೋದು ಕೂಡ ಚಿತ್ತಶುದ್ಧಿಗೆ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗತ್ತೆ.
ಆ ರೀತಿಯಾಗಿ ಅದೇ ನಾಮ ಕಿವಿ ಮೇಲೆ ಬಿದ್ದು 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 ಅದು ಯಾವ ರೀತಿಯಾಗಿ ಪರಿಣಾಮ ಆಗುತ್ತೆ ಅಂದರೆ ನಮ್ಮ ಚಿತ್ತಶುದ್ಧಿಗೆ ಅದೇ ಕಾರಣ ಆಗುತ್ತೆ. ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ಬೋದಾದರೆ, ECG ಸುದರ್ಶನ್ ಟಾಪ್ ರ್ಯಾಂಕಿಂಗ್ ಫಿಸಿಸಿಸ್ಟು, ಆಸ್ಟಿನ್ ಟೆಕ್ಸಾಸಲ್ಲಿ ಹೋದ ವರ್ಷ ಹೋಗ್ಬಿಟ್ರು 88ನೇ ವಯಸ್ಸಲ್ಲಿ. ಬೈ ಬರ್ತ್ ಹೀ ಈಸ್ ಎ ಕ್ರಿಶ್ಚಿಯನ್. ಆದರೆ ಪ್ರತಿ ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ ಶುರು ಮಾಡೋಕ್ಕೂ ಮುಂಚೆ ವಾಸನಾದ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಆ ಶ್ಲೋಕ ಹೇಳಿದೆ. ಅಮೇರಿಕಾದಲ್ಲಿ ಕ್ರಿಶ್ಚಿಯನ್ ಆಗಿದ್ದವರು ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ ಶುರು ಮಾಡ್ತಾ ಇರಲಿಲ್ಲ. ಯಾತಕ್ಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ವೆರಿ ವೆಲ್ ರೆಡ್ ಫಿಸಿಸಿಸ್ಟ್ ಆರ್ ಗ್ರೇಟ್ ರಿಲಿಜಿಯಸ್ ಪೀಪಲ್. ಅದಕ್ಕೆ ಐನ್ಸ್ಟೀನ್ ಒಂದು ಮಾತು ಹೇಳ್ತಾನೆ, ರಿಲಿಜನ್ ವಿತೌಟ್ ಫಿಲಾಸಫಿ ಇಸ್ ಬ್ಲೈಂಡ್, ಫಿಲಾಸಫಿ ವಿತೌಟ್ ರಿಲಿಜನ್ ಇಸ್ ಲೇಮ್ ಅಂತ. ಆ ದೃಷ್ಟಿಯಿಂದನೇ ಯಾವ ಮಟ್ಟದಲ್ಲಿದ್ದ ಸೈಂಟಿಸ್ಟ್ ಅವರೆಲ್ಲ ಕೂಡ ನೊಬೆಲ್ ಲಾರೆಟ್ ಲೆವೆಲ್ ಇದ್ದವರು, ದೇ ಈಕ್ವಲಿ ಯೂಸ್ ಟು ಅಡೋರ್ ಮೆಟಫಿಸಿಕ್ಸ್ ಬಿಕಾಸ್ ಫಿಸಿಕ್ಸ್ ಕಲ್ಮಿನೇಟ್ಸ್ ಇನ್ ಮೆಟಫಿಸಿಕ್ಸ್. ನಮ್ಮ ದೇಶದಲ್ಲೇ ಫಿಲಾಸಫಿ ಡಿಪಾರ್ಟ್ಮೆಂಟ್ ಅಂತ ಕರೆಯೋದು, ವಿದೇಶದಲ್ಲೆಲ್ಲ ಮೆಟಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಂತ ಅದಕ್ಕೆ ಕರೆಯೋದು. ವೇರ್ ಫಿಸಿಕ್ಸ್ ಸ್ಟಾಪ್ಸ್ ದೇರ್ ಮೆಟಫಿಸಿಕ್ಸ್ ಬಿಗಿನ್ಸ್. ದಿ ಎಂಡ್ ಆಫ್ ಫಿಸಿಕ್ಸ್ ಇಸ್ ದಿ ಬಿಗಿನಿಂಗ್ ಆಫ್ ಮೆಟಫಿಸಿಕ್ಸ್. ಆ ದೃಷ್ಟಿಯಿಂದನೇ ಗ್ರೇಟೆಸ್ಟ್ ಕಾಂಬಿನೇಷನ್ ಅಂದರೆ, ಯಾರು ಫಿಸಿಕ್ಸ್ ಪಾಠ ಮಾಡೋರು ಮೆಟಫಿಸಿಕ್ಸ್ ಪಾಠ ಮಾಡೋಕ್ಕೆ ಶುರು ಮಾಡ್ತಾರೋ, ದೇ ಕ್ಯಾನ್ ಗಿವ್ ಎ ಟೋಟಲಿ ಡಿಫ್ರೆಂಟ್ ಡೈಮೆನ್ಷನ್ ಟು ದ ಹೋಲ್ ಥಿಂಗ್. ಲೈಕ್ DS Subramaya, who was professor of physics in Central College, who was a direct student of C.V. Raman and had the Bhashya Shanti under Chandrasekhara Bharati Mahaswamigal of Sringeri Sharada Peetham. ಅವರು ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಮಾಡಿರ್ತಕ್ಕಂಥ 2 ವಾಲ್ಯೂಮ್ ನೀವು ನೋಡಿದರೆ 1300 ಪುಟ ಇಂಗ್ಲೀಷಲ್ಲಿ ವ್ಯಾಖ್ಯಾನ. ಆಸ್ ಎ ಫಿಸಿಸಿಸ್ಟ್ ಅಂಡರ್ಸ್ಟ್ಯಾಂಡ್ಸ್ ಮೆಟಫಿಸಿಕ್ಸ್, ಕ್ವಾಂಟಮ್ ಥಿಯರಿ, ಫೀಲ್ಡ್ ಥಿಯರಿ ಎಲ್ಲನೂ ಅಪ್ಲೈ ಮಾಡಿದ್ದಾರೆ ದಕ್ಷಿಣಾಮೂರ್ತಿ ಸ್ತೋತ್ರಕ್ಕೆ. ಸೊ ಆ ತರಹ ಒಂದು ಹೊಸ ಡೈಮೆನ್ಷನ್ ಕೊಟ್ಟರೆ ಈಗಿನ ಯೂತ್ಗೆ, ಈಗಿನ ಯುವ ಪೀಳಿಗೆಗೆ ಕನ್ವಿನ್ಸ್ ಆಗುತ್ತೆ ನಮ್ಮ ವೇದಾಂತ ಎಷ್ಟು ಸೈಂಟಿಫಿಕ್. ಇಟ್ಸ್ ನಾಟ್ ಎ ಸೂಪರ್ಸ್ಟಿಷನ್ ಆರ್ ಬ್ಲೈಂಡ್ ಬಿಲೀಫ್ ಅನ್ನೋ ದೃಷ್ಟಿಯಿಂದ. ಮುಖ್ಯವಾಗಿ ಅನಭ್ಯಾಸೇ ವಿಷಂಯುದ್ಯ. ಅದಕ್ಕೆ ಅಭ್ಯಾಸ ಅನ್ನೋದನ್ನು ಯಾವತ್ತೂ ಕೂಡ ಬಿಡಬಾರ್ದು. ಅಭ್ಯಾಸ ಬಿಟ್ಬಿಟ್ರೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ. ಈಗ ನೋಡಿ, 2-3 ತಿಂಗಳು ನೀವು ಪಾಠ ಮಾಡದೆ ಮಾತಾಡದೆ ಇದ್ಬಿಡಿ, ಆಮೇಲೆ ನಿಮಗೆ ಡೌಟ್ ಬಂದ್ಬಿಡುತ್ತೆ, ನಾನು ನಿಜವಾಗ್ಲೂ 1.5 ಗಂಟೆ ಇವತ್ತು ಭಾಷಣ ಮಾಡೋಕ್ಕಾಗತ್ತಾ? ಮಾಡ್ತಾ ಇದ್ದರೆ ನಡ್ಕೊಂಡು ಹೋಗುತ್ತೆ, ಅದು ಬೇರೆ ವಿಷಯ. ಬಿಟ್ಬಿಡಿ 2-3 ತಿಂಗಳು, ಆಮೇಲೆ ಯು ಸ್ಟಾರ್ಟ್ ಡೌಟಿಂಗ್ ಯುವರ್ ಸೆಲ್ಫ್, ಯು ಲೂಸ್ ಯುವರ್ ಕಾನ್ಫಿಡೆನ್ಸ್. ಆ ದೃಷ್ಟಿಯಿಂದ ಅದು ಸತತವಾಗಿ ಮಾಡ್ತಾ ಇರಬೇಕು. ಬರವಣಿಗೆನೂ ಹಾಗೇನೆ, ಬರವಣಿಗೆ ನಿಲ್ಲಿಸ್ಬಿಟ್ರೆ ಆಮೇಲೆ 1 ಪೇಜ್ ಬರೆಯೋದಕ್ಕೆ 1 ತಿಂಗಳಾಗತ್ತೆ. ಬಹಳ ಕಷ್ಟ, ಅದು ಓಡೋದೇ ಇಲ್ಲ ಕೈ. ಇನ್ನು ಕೆಲವರಿಗೆ ಮಾತಾಡೋದು ಎಷ್ಟು ಸರಾಗವಾಗಿ ಮಾತಾಡ್ತಾರೋ ಹಾಗೆ ಪೆನ್ ಹಿಡ್ಕೊಂಡ್ರೆ ಬರಿತಾ ಹೋಗ್ತಾರೆ. ಎಲ್ಲೇ ಶೇಷಗಿರಾವ್ ಥರ ಮಾತಾಡೋದು ಎಷ್ಟು ಫಾಸ್ಟಾಗಿ ಮಾತಾಡ್ತಾರೋ ಬರೆಯೋದು ಅಷ್ಟೇ ಫಾಸ್ಟಾಗಿ ಬರೀತಾರೆ ಅವರು. ಅದಕ್ಕೆ 100ಕ್ಕಿಂತ ಹೆಚ್ಚು ಗ್ರಂಥಗಳು ಬರೆದಿರೋದು. 94 ದಾಟಿ ಈಗ 95 ನಡೀತಾ ಇದೆ ವಯಸ್ಸವ್ರದ್ದು. ಯಾತಕ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಜವಾದ ಅರ್ಥದಲ್ಲಿ ರೀಡಿಂಗ್ ಮೇಕೆತ್ ಎ ಫುಲ್ ಮ್ಯಾನ್, ಕಾನ್ಫರೆನ್ಸ್ ಎ ರೆಡಿ ಮ್ಯಾನ್, ರೈಟಿಂಗ್ ಎನ್ ಎಕ್ಸಾಕ್ಟ್ ಮ್ಯಾನ್. ಅದಕ್ಕೆ ಬೇಕನ್ ಹೇಳಿದ್ದು, ಪುಟ್ ಇಟ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಡೋಂಟ್ ಟಾಕ್. ಮಾತಾಡಬೇಡ, ಬರೀ ಕೂತ್ಕೊಂಡು ಅಂತ. ಎಲ್ರಿಗೂ ಬರೆಯೋಕ್ಕಾಗಲ್ಲ ಆ ರೀತಿಯಾಗಿ. ಅದಕ್ಕೆ ಬರವಣಿಗೆ ಎಂಬತಕ್ಕಂಥದ್ದು ಈಗ ಬಿಟ್ಟು ಹೋಗ್ತಾ ಇದೆ. ಯಾಕೆಂದರೆ ಈ ಕಂಪ್ಯೂಟರ್ ಯುಗದಲ್ಲಿ ನಾವು ಮುಂಚೆ ಅದ್ರ ಮುಂದೆ ನಿಂತ್ಕೊಂಡು, ಈಗ ಯಾರಿಗಾದರೂ 60 ಆದರೂ ಕೂಡ ಕನ್ನಡಕ ಇಲ್ಲದೆ, ಬೆನ್ನೋವು ಇಲ್ಲದೆ ಇದ್ದಾರೆ ಅಂದರೆ ದೇ ಆರ್ ರಿಯಲಿ ರೇರ್ ಸ್ಪೆಸಿಮನ್ಸ್. 20-30 ವರ್ಷಕ್ಕೆ ಬೆನ್ನೋವು, 20-30 ವರ್ಷಕ್ಕೆ ಕನ್ನಡಕ, ಈ ರೀತಿಯಾಗಿ ಆಗಿಬಿಟ್ಟು ನಮಗೆ ಇದೇ ಹೋಗ್ಬಿಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಯಾವಾಗಲೂ ಅದ್ರ ಮುಂದೆ ಕೂತ್ಕೊಂಡು ಏನಾಗ್ತಾ ಇದೆ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಶುರುವಾಗ್ತಾ ಇದೆ ಜೀವನದಲ್ಲಿ. ಅದನ್ನು ನೋಡಬೇಡಿ ಅಂತಲ್ಲ ನಾನು ಹೇಳ್ತಾ ಇರೋದು, ಆದರೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರಬೇಕೇ ಹೊರತು ಅದನ್ನೇ ಒಂಥರ ಫ್ಯಾಡಾಗಿ ಇಟ್ಕೋಬಾರ್ದು. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ವಿದ್ಯಾ ಸಮಂ ನಾಸ್ತಿ ಶರೀರ ಭೂಷಣಂ, ಮಾತಾ ಸಮಂ ನಾಸ್ತಿ ಶರೀರ ಪೋಷಣಂ, ನಿದ್ರಾ ಸಮಂ ನಾಸ್ತಿ ಶರೀರ ತೋಷಣಂ, ಚಿಂತಾ ಸಮಂ ನಾಸ್ತಿ ಶರೀರ ಶೋಷಣಂ. ಈ ಸುಭಾಷಿತ ನೋಡಿ ಎಷ್ಟು ಚೆನ್ನಾಗಿದೆ. ವಿದ್ಯೆಗೆ ಸಮಾನವಾದ ಭೂಷಣ ಶರೀರಕ್ಕೆ ಬೇರೊಂದಿಲ್ಲ. ನಿಜವಾಗಿ ಭೂಷಣ ಯಾವುದು ಶರೀರಕ್ಕೆ ಅಂದರೆ ವಿದ್ಯೆನೇ ಭೂಷಣ. ತಾಯಿಗೆ ಸಮನಾದ ಪೋಷಣೆ ಮಕ್ಕಳಿಗೆ ಬೇರೆಯವರಿಂದ ಆಗೋದಿಲ್ಲ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಆ ತಾಯಿಯ ಆರೈಕೆಯಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಸಹಜವಾಗಿ ಬರೋದ್ರಿಂದನೇ ವಿವೇಕಾನಂದರು ಹೇಳ್ತಾ ಇದ್ದಿದ್ದು, ಇಫ್ ಯು ಇಗ್ನೋರ್ ಹಾಫ್ ದಿ ಪಾಪ್ಯುಲೇಷನ್ ಆ್ಯಂಡ್ ಸ್ಟಿಲ್ ವಾಂಟ್ ದಿ ಕಂಟ್ರಿ ಟು ಪ್ರಾಸ್ಪರ್, ಹೌ ಇಸ್ ಇಟ್ ಪಾಸಿಬಲ್? ಅದಕ್ಕೆ ಇನ್ನು ಅವ್ರಿಗೆ ಕೊಡು ವಿದ್ಯೆನ. ಸಂಸ್ಕಾರ ಮಕ್ಕಳಿಗೆ ಉಂಟಾಗೋದೇ ತಾಯಂದ್ರಿಂದ. ಆ ದೃಷ್ಟಿಯಿಂದನೇ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಕರಿಯಸಿ, ತಾಯಿ ಮತ್ತು ತಾಯ್ನಾಡು
ಸ್ವರ್ಗಕ್ಕಿಂತ ಮಿಗಿಲು. ಮಾತಾ ಪೂರ್ವರೂಪಂ, ಪಿತಾ ಉತ್ತರ ರೂಪಂ. ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ ಬರೋದು. ಅದಕ್ಕೆ ಮೊದಲು ಗುರು ಯಾರು ಅಂದರೆ ತಾಯಿನೇ ಗುರು. ತಾಯಿಗೆ ಸಮನಾದ ಪೋಷಣೆ ಇನ್ಯಾರಿಂದಲೂ ಆಗುವುದಿಲ್ಲ. ನಿದ್ರೆಗೆ ಸಮನಾದ ಸುಖ ಬೇರೊಂದಿಲ್ಲ. ನೋಡಿ, 6 ಗಂಟೆ ಒಳ್ಳೆ ನಿದ್ದೆ ಮಾಡಿ ಎದ್ದರೆ ಆವಾಗ ಎಂಥ ಲವಲವಿಕೆ ಉಂಟಾಗುತ್ತೆ ದೇಹಕ್ಕೆ ಅಂತ ಹೇಳಿದರೆ ನಿಜವಾದ ಅರ್ಥದಲ್ಲಿ ಅವನು ಆರೋಗ್ಯವಂತನಾಗಿರ್ತಕ್ಕಂಥ ಮನುಷ್ಯ ಅನ್ನೋ ಭಾವನೆ ಬರುತ್ತೆ. ಆದರೆ ಸ್ವಾಮಿ ವಿವೇಕಾನಂದರ ದಿನಕ್ಕೆ 1 ಗಂಟೆನಂತೆ ನಿದ್ದೆ ಮಾಡ್ತಾ ಇದ್ದಿದ್ದು. ಯಾರೋ ಅವರನ್ನು ವಿದೇಶದಲ್ಲಿ ಕೇಳಿದ್ರಂತೆ, ಹೌ ಇಸ್ ಇಟ್ ಸ್ವಾಮೀಜಿ, ವಿ ಸಿ ಯು ಆಲ್ವೇಸ್ ಅವೇಕ್ ವೆನ್ ಡು ಯು ಸ್ಲೀಪ್ ಅಂತ. ಅವ್ರು ಹೇಳಿದ್ರಂತೆ, 1 hour ಆಫ್ ಮೆಡಿಟೇಷನ್ ಈಸ್ ಈಕ್ವಲ್ ಟು 6 hours ಆಫ್ ಸ್ಲೀಪ್, ಐ ನೀಡ್ ನಾಟ್ ಸ್ಲೀಪ್ ಅಂತ. ನಾವಿದ್ದೀರಲ್ಲ ಕಾಂಪೆನ್ಸೇಟ್ ಮಾಡ್ಕೊಳ್ಳೋಕ್ಕೆ 16 ಗಂಟೆ 20 ಗಂಟೆ ನಿದ್ದೆ ಮಾಡೋರು. ಸೊ ಅದು ಪುಣ್ಯನೇ. ಎಲ್ರಿಗೂ ನಿದ್ದೆ ಬರೋದಿಲ್ಲ. ಎಷ್ಟು ಒದ್ದಾಡ್ತಾರೆ ಗೊತ್ತಾ ಕೆಲವರು ನಿದ್ದೆ ಮಾಡೋದಕ್ಕೆ. ಗುಳಿಗೆ ನುಂಗೋದು ರಾತ್ರಿ, ಅದಕ್ಕೆ ಏನೇನೋ ಸ್ಪೆಷಲ್ ಟ್ರೀಟ್ಮೆಂಟು, ರಾತ್ರಿ ಎಲ್ಲ ಓಡಾಡೋದು, ಗಡಿಯಾರ ನೋಡ್ಕೊಳ್ಳೋದು, ನೀರು ಕುಡಿಯೋದು, ಏನಾದರೂ ನಿದ್ದೆ ಬರೋಲ್ಲ. ಯಾವುದು ವೈದ್ಯರಿಂದ ನಿವಾರಣೆ ಮಾಡೋಕ್ಕಾಗಲ್ವೋ ಅದು ಅಧ್ಯಾಪಕರು ಮಾಡಬಲ್ಲರು. ಕೆಲವರು ಕ್ಲಾಸಲ್ಲಿ ಕೂತ್ಕೊಂಡ್ಬಿಟ್ರೆ ಸಹಜವಾಗಿ ನಿದ್ದೆ ಬಂದುಬಿಡುತ್ತೆ. ಅದಕ್ಕೆ ಹೇಳಿದ್ರು, ವಾಟ್ ಡಾಕ್ಟರ್ಸ್ ಕೆನಾಟ್ ಕ್ಯೂರ್ ದಟ್ ಟೀಚರ್ಸ್ ಕ್ಯಾನ್, ದೇರ್ ಫಾರ್ ಟೀಚರ್ಸ್ ಆರ್ ಗ್ರೇಟರ್ ದೆನ್ ಡಾಕ್ಟರ್ಸ್ ಅನ್ನೋ ದೃಷ್ಟಿಯಿಂದ. ನಿದ್ರಾ ಸಮಂ ನಾಸ್ತಿ ಶರೀರ ತೋಷಣಂ. ನೋಡಿ, ನಿದ್ರಾ ವೈಭವಂ. ಅರೆಯರ್ ಶ್ರೀರಾಮ್ ಶರ್ಮಾ ಅಂತ ಮೇಲುಕೋಟೆ ಸಮೃದ್ಧ ಕಾಲೇಜಲ್ಲಿ ಪ್ರಾಂಶುಪಾಲರಾಗಿದ್ದು ನಿವೃತ್ತರಾಗಿ 224 ಉಪ್ಪಿನ ಅಂಗಡಿ ರಸ್ತೆ ಮೇಲ್ಕೋಟೆನಲ್ಲಿ ಈಗ ವಾಸವಾಗಿರ್ತಕ್ಕಂಥವರು, ಪಂಚಭಾಷಾ ಕವಿತಾ ವಲ್ಲಭ ಅನ್ನೋ ಬಿರುದನ್ನು ಪಡ್ಕೊಂಡಿರ್ತಕ್ಕಂಥವರು, 2 ವರ್ಷಗಳಿಗೆ ರಾಷ್ಟ್ರಪತಿ ಪುರಸ್ಕಾರ ಸಿಕ್ಕಿರ್ತಕ್ಕಂಥವರು, ಭಗವದ್ ರಾಮಾನುಜರ ಮೇಲೆ ಅಸ್ಮತ್ ಚಂಪು ಎಂಬುದಾಗಿ ಬರೆದಿರ್ತಕ್ಕಂಥ ಅಪ್ರಕಟಿತವಾಗಿರ್ತಕ್ಕಂಥ ಚಂಪು ಗ್ರಂಥದ 2ನೇ ಉಚ್ಛ್ವಾಸದ 4ನೇ ಶ್ಲೋಕದಲ್ಲಿ ನಿದ್ರೆ ಮಾಡುವಾಗ ಯಾರ್ಯಾರು ಹೇಗೆ ತೋರಿಸ್ತಾರೆ ಅವತಾರಗಳನ್ನು ಅಂತ ವರ್ಣನೆ ಮಾಡ್ತಾರೆ. ದಶಾವತಾರ ಏನು ಸಾಮಾನ್ಯನ, ಯಾರ್ಯಾರು ಹೇಗೆ ನಿದ್ದೆ ಮಾಡ್ತಾರೆ ಅಂತ. ಕೆಲವರು ಅರ್ಧ ಕಣ್ಣು ಮುಚ್ಕೊಂಡು ಅರ್ಧ ಕಣ್ಣು ತೆಕ್ಕೊಂಡು ನಿದ್ದೆ, ಮತ್ಸ್ಯಾವತಾರ. ನೀರಿನಲ್ಲಿ ಮೀನು ಹಾಗೆ ಹೋಗೋದು. ಕೆಲವರು ಗೊರ್ಗೊರ್ರ ಅಂತ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾರೆ. ಸಮುದ್ರದಲ್ಲಿ ಹೇಗೆ ಅಲೆಗಳು ಹೋಗುತ್ತೋ ಹಾಗೆ ವರಾಹ ಅವತಾರ. ಇನ್ಕೆವ್ರು ಕಾಲೆಲ್ಲ ಮಡ್ಚ್ಕೊಂಡು ನಿದ್ದೆ ಮಾಡ್ತಾರೆ, ವಾಮನಾವತಾರ. ಇನ್ಕೆವ್ರು ಒಂದು ಕಾಲು ಈ ಕಡೆ ಒಂದು ಕಾಲು ಆ ಕಡೆ ಹಾಕ್ಕೊಂಡು ನಿದ್ದೆ ಮಾಡ್ತಾರೆ, ತ್ರಿವಿಕ್ರಮ ಅವತಾರ. ಇನ್ಕೆವ್ರು ಕೂದಲೆಲ್ಲ ದಿಂಬೆ ಮೇಲೆ ಹಾಕ್ಕೊಂಡು ನಿದ್ದೆ ಮಾಡ್ತಾರೆ, ನರಸಿಂಹ ಅವತಾರ. ಏನು ಸಾಮಾನ್ಯನಾ? ಭಗವಂತ ಒಂದು ಅವತಾರ ಆದಮೇಲೆ ಒಂದು ಅವತಾರ ತೋರಿಸ, ನಾವು ಒಂದೇ ರಾತ್ರಿ ಕೆಲವು ಹಗಲೂ ದಶಾವತಾರ ತೋರಿಸಲ್ವಾ? ಸೊ ಆ ದೃಷ್ಟಿಯಿಂದ ನಾವು ಅಸಾಮಾನ್ಯರು. ಆ ದೃಷ್ಟಿಯಿಂದನೇ ಒಂದು ಪುಸ್ತಕ ಇದೆ, ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ಅಸಾಮಾನ್ಯರ ಸಾಮಾನ್ಯ ವಿಷಯಗಳು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಕಾಮಧೇನು ಪ್ರಕಟಣೆ 23 ನಾಗಪ್ಪ ರಸ್ತೆ, ಶೇಷಾದ್ರಿಪುರ, ಬೆಂಗಳೂರು 20 ಅಲ್ಲಿಂದ ಪ್ರಕಟ ಆಗಿರ್ತಕ್ಕಂಥದ್ದು. ಸೊ ಯಾವ ರೀತಿಯಾಗಿರ್ತಕ್ಕಂಥ ಘಟನೆಗಳು ಅಂದರೆ ಜನಸಾಮಾನ್ಯರಿಗೆ ಗೊತ್ತೇ ಇರೋದಿಲ್ಲ, ಅಂಥ ಘಟನೆಗಳೆಲ್ಲ ತಂದಿದ್ದಾರೆ ಆ ಪುಸ್ತಕದಲ್ಲಿ. ದಟ್ ಈಸ್ ರಿಯಲ್ ರಿಸರ್ಚ್ ವರ್ಕ್. ರಿಸರ್ಚ್ ಅಂದರೆ ಏನು? ನೋಯಿಂಗ್ ಮೋರ್ ಆ್ಯಂಡ್ ಮೋರ್ ಅಬೌಟ್ ಲೆಸ್ ಆ್ಯಂಡ್ ಲೆಸ್. ದಟ್ಸ್ ದಿ ಡೆಫಿನೇಷನ್ ಆಫ್ ರಿಸರ್ಚ್. ರೀಸರ್ಚ್ ಆಳಕ್ಕೆ ಅದು ಹೋಗ್ತಕ್ಕಂಥದ್ದು. ಅದಕ್ಕೇ ಕಿಂ ಸಂಪಾದ್ಯಂ ಮನುಜೈಹಿ, ಮಾನವನಾಗಿರೋವನು ಏನನ್ನು ಸಂಪಾದನೆ ಮಾಡಬೇಕು ಅಂತ ಶಂಕರಾಚಾರ್ಯರೇ ಪ್ರಶ್ನೋತ್ತರ ರತ್ನಮಾಲಿಕಾ ಎಂಬತಕ್ಕಂಥ ಗ್ರಂಥದಲ್ಲಿ 64 ಪ್ರಶ್ನೆಗಳು 64 ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 36ನೇ ಪ್ರಶ್ನೆ ನೋಡಿ, ಕಿಂ ಸಂಪಾದ್ಯಂ ಮನುಜೈಹಿ, ಮಾನವನಾಗಿರೋವನು ಏನನ್ನು ಸಂಪಾದನೆ ಮಾಡಬೇಕು? ಉತ್ತರ ಕೊಡ್ತಾರೆ, ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅನ್ನೋದು ಅದಕ್ಕಿರ್ತಕ್ಕಂತಹ ಉತ್ತರ. ನಿರುಕ್ತ ಅಂತ ಒಂದು ಗ್ರಂಥ ಇದೆ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಯಾಸ್ಕಾಚಾರ್ಯರು ನಮಗೆ ಕೊಟ್ಟಿರ್ತಕ್ಕಂತಹ ಗ್ರಂಥ ನಿರುಕ್ತ. ವೇದದಲ್ಲಿ ನಮಗೆಲ್ಲೇ ಸಂದೇಹ ಉಂಟಾದರೂ ಕೂಡ ನಿರುಕ್ತ ಓದಿ ಅಂತ ಅದಕ್ಕೆ ಹೇಳೋದು. ನಿರುಕ್ತದಲ್ಲಿ ನಿಶ್ಚಯೇನ ಉಕ್ತಂ ನಿರುಕ್ತಂ, ಹೀಗೇ ಆಗಬೇಕು ಎಂಬುದಾಗಿ ಅದಕ್ಕಿದೆ. ಅದು ನಿರುಕ್ತಕ್ಕಿರ್ತಕ್ಕಂತಹ ಒಂದು ಲಕ್ಷಣ. ನೀವು ನೋಡಿರ್ತೀರ, ಜಯಚಾಮರಾಜೇಂದ್ರ ಗ್ರಂಥಮಾಲೆಯಲ್ಲಿ ಸಮಸ್ತವಾಗಿರ್ತಕ್ಕಂತಹ ಋಗ್ವೇದ ಸಂಹಿತೆಯನ್ನು 36 ವಾಲ್ಯೂಮಲ್ಲಿ ಜಯಚಾಮರಾಜ ಒಡೆಯರು 70 ವರ್ಷದ ಕೆಳಗೆ ಅಚ್ಚು ಮಾಡಿ 4 ಕಾಣಿಕೆ ಕೊಟ್ಟರು. 36 ವಾಲ್ಯೂಮ್, 3600 ಪುಟ ಆ ಗ್ರಂಥ ಇರತಕ್ಕಂಥದ್ದು. ಪ್ರತಿ ಋಗ್ವೇದ ಮಂತ್ರಕ್ಕೂ ಕೂಡ ಪ್ರತಿ ಪದಾರ್ಥ, ಭಾವಾರ್ಥ, ವ್ಯಾಕರಣ ವಿಶೇಷಾರ್ಥ, ನಿರುಕ್ತಾರ್ಥ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇಷ್ಟೂ ಇದೆ ಒಂದೊಂದು ಮಂತ್ರಕ್ಕೂ ಕೂಡ. ಆ ದೃಷ್ಟಿಯಿಂದಲೇ 36 ವಾಲ್ಯೂಮ್ಸ್ ಅದಿರ್ತಕ್ಕಂಥದ್ದು.
ಸೊ ನಾನು ಆ ವಾಲ್ಯೂಮು ಸಿಗಲಿ ಅಂತ ತುಂಬ ಒದ್ದಾಡ್ತಾ ಇದ್ದೆ ಕೊಂಡ್ಕೊಳ್ಳೋ ದೃಷ್ಟಿಯಿಂದ. ನನಗೆ ಹೇಗೆ ಅದು ಲಭಿಸ್ತು ಅಂದರೆ ಗೋಖಲೆ ಇನ್ಸ್ಟಿಟ್ಯೂಟಲ್ಲೇ ನನಗೆ ಲಭಿಸಿದ್ದು. 10 ವರ್ಷದ ಕೆಳಗೆ ಗೋಖಲೆ ಇನ್ಸ್ಟಿಟ್ಯೂಟ್ ಗೇಟ್ ಹತ್ರ ಯಾರೋ ಗಾಡಿನಲ್ಲಿ ಇಟ್ಕೊಂಡಿದ್ರು ಆ ವಾಲ್ಯೂಮ್ಸು. ಎಷ್ಟು ಅಂತ ಕೇಳಿದೆ. 7,000 ರೂಪಾಯಿ ಅಂತ ಹೇಳಿದರು. ನನ್ನ ಹತ್ರ ಇರಲಿಲ್ಲ. ಆನ್ ದ ಸ್ಪಾಟ್ ಹೇಳಿದೆ, 3rd ಬ್ಲಾಕ್ ಜಯನಗರದ ನನ್ನ ಅಕೌಂಟ್ ಇದೆಯಪ್ಪ, ಆಟೋಲ್ಲಿ ಹೋಗಿ ಆಟೋಲ್ಲಿ ಬಂದುಬಿಡ್ತೀನಿ, ದಯವಿಟ್ಟು ಯಾರಿಗೂ ಕೊಡಬೇಡಿ, ಇಟ್ಕೊಂಡಿರಿ ಅಂತ ಹೇಳಿದ್ರೆ, ನಾನು ಬರೋಷ್ಟೊತ್ತಿಗೆ ಗಾಡಿನೂ ಇಲ್ಲ, ಅವನೂ ಇಲ್ಲ. ಹಾಗಾಗೋಯ್ತು. ಆಮೇಲೆ ನಾನು ಏನೋ ಬಾಯಿ ತಪ್ಪಿ ಆ ಮಾತನ್ನು ಹೇಳಿಬಿಟ್ಟೆ ರಾಮವ್ರ ಹತ್ರ. ರಾಮವರು ಅಷ್ಟೇ ತಾನೇ ತೊಗೊಂಡು ಹೋಗಿ ಅಂದ್ಬಿಟ್ಟು 36 ವಾಲ್ಯೂಮ್ ನನಗೆ ಕೊಟ್ಬಿಟ್ರು. ಸೊ ಹಾಗೆ ನಾನು ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಋಣಿ ಆ ದೃಷ್ಟಿಯಿಂದ. ಯಾಕೆಂದರೆ 1 ಪೈಸಾ ಇಲ್ಲದೆ ನನಗಷ್ಟು ಕೂಡ ದಕ್ಕೋಯ್ತು. ಆ ದೃಷ್ಟಿ ನಾನು ಹೇಗೆ ಕೃತಜ್ಞತೆ ಸಮರ್ಪಿಸಬೇಕೋ ನನಗಂತೂ ಗೊತ್ತಿಲ್ಲ. ಏನೋ ಹೀಗೆ ನಡೆದು ಹೋಗುತ್ತೆ. ಅಹೋಭಾಗ್ಯ. ನನಗೆ ಸಿಗಬೇಕು ಅಂತ ಅದೊಂದು ಭಾಗ್ಯ ಇದ್ದರೆ ಹೇಗಾದರೂ ಸಿಗತ್ತೆ. ಅದು ಸಿಗಲ್ಲ ಅಂದರೆ ನೋಡಿ, ಅವತ್ತು 7,000 ರೂಪಾಯಿ ನನಗೆ ಸಿಗದೇ ಇದ್ದಿದ್ದು 1 ಪೈಸಾ ಖರ್ಚಿಲ್ಲದೆ ಸಿಕ್ಕೋಯ್ತು ನೋಡಿ. ಅದಕ್ಕೆ ನಾನು ಹೇಗೆ ಕೃತಜ್ಞತೆ ಸಮರ್ಪಿಸಬೇಕೋ ಗೋಖಲೆ ಇನ್ಸ್ಟಿಟ್ಯೂಟ್ಗೆ, ರಾಮು ಅವ್ರಿಗೆ ನನಗೆ ಗೊತ್ತಿಲ್ಲ. ಇರಲಿ. ವಿದ್ಯಾ ಸಮಂ ಯಾವುದು ನಿಜವಾಗಿರ್ತಕ್ಕಂಥದ್ದು ಆ ನಿರುಕ್ತದಲ್ಲಿ ಹೇಳ್ತಾರೆ ನೋಡಿ. ವಿದ್ಯೆ ಎಂಬತಕ್ಕಂಥದ್ದು ಬ್ರಹ್ಮಜ್ಞಾನಿ ಹತ್ರ ಬಂದು 2 ಕೈ ಜೋಡಿಸ್ಕೊಂಡು ಬೇಡ್ಕೊಳ್ಳತ್ತಂತೆ. ಏನು ಬೇಡತ್ತೆ ಅದು? ನನ್ನನ್ನು ರಕ್ಷಣೆ ಮಾಡು, ನಾನು ನಿನ್ನ ನಿಧಿ, ನನ್ನನ್ನು ಮಾರಬೇಡ. ವಿದ್ಯೆ ಬಂದು ಕೈ ಜೋಡಿಸ್ಕೊಂಡು ಬೇಡ್ಕೊಳ್ಳತ್ತಂತೆ. ಮಾರಾಟದ ವಸ್ತುವಾಗಿ ನನ್ನನ್ನು ಇಟ್ಕೋಬೇಡಪ್ಪ, ದಾನವಾಗಿ ನನ್ನನ್ನು ಕೊಡು, ಯಾರಿಗೆ ಬೇಕಾದ್ರು ನಾನು ಸಂತೋಷವಾಗಿ ಹೋಗ್ತೀನಿ ಅವ್ರ ಹಿಂದೆ. ನನ್ನನ್ನು ಮಾತ್ರ ಮಾರಾಟಕ್ಕೆ ನೀನು ಇಟ್ಕೋಬೇಡ. ಈರ್ಷೆಯಿಂದ ಕೂಡಿದವರಿಂದ, ಮೋಸಗಾರರಿಗೆ, ಇಂದ್ರಿಯ ನಿಗ್ರಹ ಇಲ್ಲದವರಿಗೆ ನನ್ನನ್ನು ದಯವಿಟ್ಟು ಕೊಡಬೇಡ ಅನ್ನೋ ಮಾತು ನೋಡಿ. ವಿದ್ಯಾ ಹವೈ ಬ್ರಾಹ್ಮಣಮ ಜಗಾಮ ಗೋಪಾಯಮ ಶೇವದಿಷ್ಟ ಅಹಮಸ್ಮಿ ಅಸೂಯಕಾಯಾನ್ ಋಜವೇ ಆಯತಾಯ ನಮಾ ಬ್ರೂಯಾ ವೀರ್ಯವತಿ ಯಥಾಸ್ಯಾಂ. ನಿರುಕ್ತದಲ್ಲಿ ಬರತಕ್ಕಂಥ ಈ ಮಾತು ನಮ್ಮ ತಂದೆಯವರಿಗೆ ಇದು ತುಂಬ ಪ್ರಿಯವಾಗಿರ್ತಕ್ಕಂಥ ಕೊಟೇಶನ್ ಆಗಿತ್ತು. 2 ಜನಕ್ಕೊಂದ್ಸಲ ಹೇಳೋರು ಮನೆಯಲ್ಲಿ. ಯಥಾ ಖನನ್ ಖನಿತ್ರೇಣ ನರೋ ವಾರಿ ಅಧಿಗಚ್ಚತಿ ತಥಾ ಗುರುಗತ ವಿದ್ಯಾ ಶುಶ್ರೂಷು ಅಧಿಗಚ್ಚತಿ. ಮನುಸ್ಮೃತಿನಲ್ಲಿ 2ನೇ ಅಧ್ಯಾಯ 218ನೇ ಶ್ಲೋಕದಲ್ಲಿ ಈ ಮಾತು ಬರುತ್ತೆ. ಭೂಮಿಯನ್ನು ಗುದ್ದಲಿಯಿಂದ ಅಗೆದಾಗ ನೀರು ಸಿಗುವಂತೆ ಗುರು ಶುಶ್ರೂಷೆ ಮಾಡಿದವನಿಗೆ ವಿದ್ಯೆ ಸಿಗುತ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ ಆ ಹೋಲಿಕೆ ಅನ್ನೋದು. ನೀವು ಅಗದಾಗ ಗುದ್ದಲಿ ಹಿಡ್ಕೊಂಡು ನೀರು ಸಿಗತ್ತೆ ಭೂಮಿನಲ್ಲಿ. ಅದೇ ತರಹ ಗುರು ಶುಶ್ರೂಷೆ ಮಾಡಿದಾಗ ವಿದ್ಯೆ ಎಂಬತಕ್ಕಂಥದ್ದು ನಿನಗೆ ಲಭಿಸುತ್ತೆ. ಅದಕ್ಕೇ ಗುರು ಶುಶ್ರೂಷೆ ಇಲ್ಲದೆ ಯಾವುದೇ ರೀತಿಯಲ್ಲೂ ಕೂಡ ನಿಜವಾದ ವಿದ್ಯೆ ಅನ್ನೋದು ಶಿಷ್ಯನಿಗೆ ದಕ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ. ಯಾಕಂದರೆ ಗುರುಕುಲ ವಾಸ ಅನ್ನೋದು ಆ ರೀತಿಯಾಗಿತ್ತು. 12 ವರ್ಷಗಳ ಕಾಲ ಗುರುಗಳ ಹತ್ರ ಹೋಗಿ ವಿದ್ಯಾಭ್ಯಾಸ ಮಾಡಿ, ಗುರು ಶುಶ್ರೂಷೆ ಮಾಡಿ, ಕೊನೆಗೆ ಗುರುದಕ್ಷಿಣೆ ಕೊಟ್ಟು ಆ ಗುರುವಿನಿಂದ ಅನುಗ್ರಹವಾಗಿರ್ತಕ್ಕಂಥ ವಿದ್ಯೆಯನ್ನು ಮನೆಗೆ ಬಂದು ಸಮಾವರ್ತನ ಕ್ರಿಯೆ ಮಾಡಿಕೊಂಡು, ಆಮೇಲೆ ವಿವಾಹನಾಗಿ, ಆಮೇಲೆ ಗೃಹಸ್ಥನಾಗಿ, ಆಮೇಲೆ ಯಜ್ಞಯಾಗಾದಿಗಳನ್ನು ಮಾಡಿ, ಆಮೇಲೆ ಅದನ್ನು ಬೇರೆಯವರಿಗೆ ದಾರಿ ಎರಿತಾ ಇದ್ದ. ಇದು ಪರಂಪರೆ ನಮ್ಮಲ್ಲಿದ್ದು. ಅದಕ್ಕೇ ಕೌತ್ಸ ಎಂಬತಕ್ಕಂಥ ಗುರುಭಕ್ತಿ ರಘುವಂಶದ ಕಾವ್ಯದಲ್ಲಿ ಸುಂದರವಾಗಿ ಕಾಳಿದಾಸ ವರ್ಣನೆ ಮಾಡ್ತಾನೆ. ಅದೇ ರೀತಿಯಾಗಿ ಕಣ್ವರು ಕುಲಪತಿಗಳು ಅಂತ ಕಾಳಿದಾಸ ಒಂದು ಮಾತು ಹೇಳ್ತಾನೆ. ಕುಲಪತಿ ಅಂದರೆ ಯಾರು? 10,000 ಜನ ಮಕ್ಕಳನ್ನು ಮನೆಯಲ್ಲಿಟ್ಕೊಂಡು ಅವರಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಕೊಟ್ಟು ಅವರನ್ನು ಪೂರ್ತಿ ಬಟ್ಟೆ ಕೊಟ್ಟು ನೋಡ್ಕೊಳ್ತಕ್ಕಂಥವನು ಕುಲಪತಿ ಅಂತ. ಈಗ ವೈಸ್ ಚಾನ್ಸಲರ್ಸ್ಗೆಲ್ಲ ಕುಲಪತಿ ಅಂತ ನಾವು ಹೇಳಿಬಿಡ್ತೀವಿ. ಎಷ್ಟು ಜನಕ್ಕೆ ವಿದ್ಯೆ ಕೊಡ್ತಾ ಇದ್ದಾರೆ ಅವರು? ಎಷ್ಟೋ ಜನ ವೈಸ್ ಚಾನ್ಸಲರ್ಸೇ ಚಾನ್ಸಲರ್ ವಯಸ್ಸಸ್ ಆಗಿರುವಾಗ ಭಾಳ ಕಷ್ಟ ಈ ನಡೆಯೋದು. ರೂಪದಿಂದ, ಯೌವನದಿಂದ, ಒಳ್ಳೆಯ ವಂಶದಲ್ಲಿ ಹುಟ್ಟಿದವನಾದರೂ ಸಹ ವಿದ್ಯೆ ಇಲ್ಲದಿದ್ದರೆ ಸುಗಂಧ ಇಲ್ಲದ ಹೂವಿನಂತೆ ಶೋಭಿಸಲಾರ. ಹೂವಿಗೆ ಯಾವಾಗ ಬೆಲೆ ಬರುತ್ತೆ ಅಂದರೆ ಸುಗಂಧದಿಂದಲೇ ಹೂವಿಗೆ ಬೆಲೆ ಬರೋದು. ಇಲ್ಲದೆ ಹೋದರೆ ಅಯ್ಯೋ ಬಿಡ್ರಿ ಅದೊಂದು ಗಿಡ ಅಂತ ಹೇಳ್ತೀವಿ. ಕಾಳಿದಾಸ ಅದಕ್ಕೆ ಒಂದು ಮಾತು ಹೇಳ್ತಾನೆ, ಭಗವಂತ ಎಲ್ಲ ಒಳ್ಳೆಯ ಗುಣಗಳನ್ನು ಒಬ್ಬರಲ್ಲೇ ಕೊಡಲ್ಲ. ಕೆಲವರು ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾರೆ, ಆದರೆ ವಿದ್ಯೆನೇ ಇರಲ್ಲ. ಕೆಲವರಿಗೆ ತುಂಬ ವಿದ್ಯಾವಂತರಾಗಿರ್ತಾರೆ, ಆದರೆ ಕುರೂಪಿಗಳಾಗಿರ್ತಾರೆ. ಎರಡೂ ಕೂಡ ಒಬ್ಬರಲ್ಲೇ ಸಿಗೋದಿಲ್ಲ ಅನ್ನೋದಕ್ಕೆ ಜಾರ್ಜ್ ಬರ್ನಾರ್ಡ್ ಶಾ ಕ್ಲಾಸಿಕ್ ಎಕ್ಸಾಂಪಲ್. ಒಂದು ಸಲ ಒಬ್ಬಳು ತುಂಬ ಸುಂದರಿಯಾಗಿರೋವಳು ಬಂದು ಶಾ ಹತ್ರ ಹೇಳಿದಂತೆ, ಲುಕ್ ಹಿಯರ್ ಶಾ, ಇಫ್ ಐ ಮ್ಯಾರಿ ಯು, ದ ಚೈಲ್ಡ್ ವಿಚ್ ಐ ಬಿಗೆಟ್ ವಿಲ್ ಹ್ಯಾವ್ ಮೈ ಬ್ಯೂಟಿ ಆ್ಯಂಡ್ ಯುವರ್ ಇಂಟೆಲಿಜೆನ್ಸ್. ಶಾ ಹೇಳಿದ, ಮೇಡಮ್, ವಾಟ್ ಇಫ್ ಇಟ್ ಹ್ಯಾಪನ್ಸ್ ಅದರ್ ವೇ ರೌಂಡ್.
ಐ ಆಮ್ ನಾಟ್ ಫಾರ್ ದಿಸ್. ಮೈ ಬ್ಯೂಟಿ ಆ್ಯಂಡ್ ಯುವರ್ ಇಂಟೆಲಿಜೆನ್ಸ್, ಐ ಆಮ್ ನಾಟ್ ಫಾರ್ ದಿಸ್ ಅಂತ. ಏಕೆಂದರೆ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಇಲ್ಲದೆ ಹೋದರೂ ಕೂಡ ಶಾ ವಾಸ್ ಬ್ರಿಲಿಯಂಟ್. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಇನ್ನೊಂದು ಘಟನೆ ಬರುತ್ತೆ. ಡಾಕ್ಟರ್ ಜಾನ್ಸನ್ ಅವನು ಮೆಟ್ಲನ್ನ ಇಳಿತಾ ಇದ್ದಂತೆ ಮೇಲ್ಗಡೆಯಿಂದ. ಇವನು ಮೆಟ್ಲು ಹತ್ತೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಒಂದೇ ಲೈಬ್ರರಿ, ಚಿಕ್ಕದಾಗಿರ್ತಕ್ಕಂಥ ಜಾಗ, ಒಬ್ಬರು ಪಕ್ಕ ಒಬ್ಬರು ಹೋಗೋಕ್ಕಾಗಲ್ಲ. ಡಾಕ್ಟರ್ ಜಾನ್ಸನ್ನು ಅಡ್ಡ ನಿಂತ್ಕೊಂಡು ಐ ಡೋಂಟ್ ಗಿವ್ ವೇ ಟು ಫೂಲ್ಸ್ ಅಂತ ಹೇಳಿದಂತೆ. ಶಾ ಪಕ್ಕಕ್ಕೆ ಬಂದು ಸರ್ ಐ ಡೂ, ಮುಗಿದಾಯ್ತು. ಸೊ ಹಾಗೆ ಆ ರೀತಿಯಾಗಿರ್ತಕ್ಕಂಥ ಬ್ರಿಲಿಯನ್ಸು. ಅದಕ್ಕೆ ಕುಮಾರ ಸಂಭವದಲ್ಲಿ ಕಾಳಿದಾಸ ಹೇಳ್ತಾನೆ, ವರ್ಣ ಪ್ರಕರ್ಷೇ ಸತಿ ಕರ್ಣಿಕಾರಂ ದುನೋತಿ ನಿರ್ಗಂಧತೆಯ ಸ್ಮಚೇತಃ ಪ್ರಾಯೇಣ ಸಾಮಗ್ರವಿದೋ ಗುಣಾನಾಂ ಪರಾಂಗುಖಿ ವಿಶ್ವಸೃಜ ಪ್ರವೃತ್ತಿ. ಕಣಿಗ್ಲೆ ಹೂವು ನೋಡೋಕ್ಕೆ ಒಳ್ಳೆ ಬಣ್ಣ ಇದೆ, ಆದರೆ ಸುಗಂಧ ಇಲ್ಲ. ಇನ್ನು ಕೆಲವು ಹೂಗಳು ಒಳ್ಳೆ ಸುಗಂಧ ಇರುತ್ತೆ, ಆದರೆ ಬಣ್ಣ ಇರಲ್ಲ. ಆ ದೃಷ್ಟಿಯಿಂದ ಒಂದಿದ್ರೆ ಒಂದಿರೋದಿಲ್ಲ. ನಾವು ಒಂದಿದ್ರೇ ನಮ್ಮನ್ನು ಹಿಡಿಯೋಕ್ಕಾಗಲ್ಲ. ಇನ್ನು ಎಲ್ಲ ಒಬ್ಬನಿಗೆ ಕೊಟ್ಬಿಟ್ರೆ ಯಾರೀ ಭಗವಂತ, ನಾನೇ ಭಗವಂತ ಅಂತ ಮಾತಾಡ್ತೀವಿ. ಅದಕ್ಕೆ ನೋಡಿ, ಶುಕನಾಸ ಎಂಥ ಆದರ್ಶ ಮಂತ್ರಿ ಅಂದರೆ, ಚಂದ್ರಾಪೀಡ ಗುರುಕುಲ ವಾಸ ಮಾಡಿಕೊಂಡು ಮನೆಗೆ ಬಂದು ನಾಳೆ ದಿವಸ ಪಟ್ಟಾಭಿಷೇಕ ಆಗಬೇಕು. ಆಗ ಅವನ ಹತ್ರ ಕರೆದು ಹೇಳ್ತಾನೆ, ನೋಡಪ್ಪ ಹುಷಾರಾಗಿರೋ ಜನಗಳ ಹತ್ರ. ಮನುಷ್ಯರು ನಿನ್ನ ಹೊಗಳಿ 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 ತಮ್ಮ ಸ್ವಾರ್ಥವನ್ನು ಸಾಧಿಸ್ಕೋತಾರೆ. ಒಂದಿದ್ರೆ ಸಾಕು ಮನುಷ್ಯನ ಹಾಳು ಮಾಡೋಕ್ಕೆ. ನಿನ್ನ 4 ಇದೆಯಲ್ಲಪ್ಪ, ಅದರಿಂದ ನೀನು ತುಂಬ ಹುಷಾರಾಗಿರು. ಆಗರ್ಭ ಶ್ರೀಮಂತತ್ವಂ, ಹುಟ್ಟಿದ ಕೂಡಲೇ ನೀನು ರಾಜನ ಮಗ, ಹಣಕ್ಕೇನು ಕಡಿಮೆ ಇಲ್ಲ. ಅಭಿನವ ಯೌವನತ್ವಂ, ಈಗ ತಾನೇ ಯೌವನಕ್ಕೆ ಕಾಲಿಟ್ಟಿದ್ಯಾ. ಅಮಾನುಷ ಶಕ್ತಿತ್ವಂ, ಸೂಪರ್ ಹ್ಯೂಮನ್ ಸ್ಟ್ರೆಂತ್ ಇದೆ. ಅಪ್ರತಿಮ ರೂಪತ್ವಂ, ನೋಡೋಕ್ಕೆ ಅದ್ಭುತವಾಗಿರ್ತಕ್ಕಂಥ ರೂಪ ಇದೆ. ಒಂದು ಸಾಕು ಮನುಷ್ಯನನ್ನು ಹಾಳು ಮಾಡೋಕ್ಕೆ. 4 ನಿನ್ನಲ್ಲಿದೆಯಪ್ಪ, ಹುಷಾರಾಗಿರು. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪಿ ಅನರ್ಥಾಯ ಕಿಮು ಯತ್ರ ಚತುಷ್ಟಯಂ. ಸುಭಾಷಿತಕಾರ ಅದಕ್ಕೆ ಹೇಳೋದು, ಯೌವನ, ಹಣ, ಪ್ರಭುತ್ವ, ಅವಿವೇಕ 4 ಒಬ್ಬರಲ್ಲೇ ಸೇರ್ಕೊಂಡ್ಬಿಟ್ರೆ ಏನು ಗತಿ. ಅದಕ್ಕೆ ಯಾವಾಗಲೂ ಕೂಡ ಹೊಗಳಿಕೆಗೆ ಮಾರು ಹೋಗೋದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಅಂದರೆ ಕಿಂಗ್ ಲಿಯರ್ ಕ್ಯಾರೆಕ್ಟರ್. You see, the first 2 daughters, Gonril and Regan, they praised and praised Lear that even after marriage, we extend the same kind of love to you. Poor Cordelia, who said, half the love I have to give it to my husband, only I can give you 50% of love. For that, she did not get anything. But who came to the rescue of Lear in the end? It was only Cordelia and not the first 2 daughters. ಆ ದೃಷ್ಟಿಯಿಂದ ಯಾವಾಗಲೂ ಹೊಗಳುವಿಕೆಗೆ ಮಾರು ಹೋಗ್ತಕ್ಕಂಥದ್ದು ಅದೊಂದು ವೀಕ್ನೆಸ್ಸು ಕೆಲವರಿಗೆ. ಆ ದೃಷ್ಟಿಯಿಂದನೇ ಯಾರಾದರೂ ಹಿರಿಯರು ಬೈದರೆ ಅದು ಆಶೀರ್ವಾದ, ಯಾರಾದರೂ ಹೊಗಳಿದ್ರೆ ಸ್ವಲ್ಪ ಭಯ ಆಗತ್ತೆ. ಯಾಕೆ ಅಂತ ಹೇಳಿದರೆ, ಯಾವಾಗಲೂ ಕೂಡ ಒಳ್ಳೆಯದಾಗಲಿ ಅನ್ನೋ ಮನಸ್ಸಿಂದ ಬೈತಾರೆ ಹೊರತು ಹಿರಿಯರು, ಚಿಕ್ಕವರು ಕೆಟ್ಟದಾಗಲಿ ಅಂತ ಖಂಡಿತವಾಗೂ ಅವ್ರ ಮನಸ್ಸಲ್ಲಿರಲ್ಲ. ಏನೋ ಸ್ವಲ್ಪ ಬುದ್ಧಿ ಇದೆಯಲ್ಲ, ಇನ್ನೂ ಚೆನ್ನಾಗಿ ಓದಲಿ ಅನ್ನೋ ದೃಷ್ಟಿಯಿಂದ ಬೈತಾರೆ ಹೊರತು ಇನ್ನೇನು ಅವರಿಗೆ ಅದ್ರ ಬೇರೆ ಯೋಚನೆ ಇರಲ್ಲ. ಅದಕ್ಕೆ ನಾನು ಒಬ್ಬರ ಹತ್ರ ಹೋಗಿ 1 ತಿಂಗಳಿಗೆ 1 ಸಲ ಬೈಸ್ಕೊಂಡು ಬರ್ತೀನಿ. ಅವ್ರು ಬೈದರೆ ನನಗೆ ಆಶೀರ್ವಾದ. ಬೈತಾರೆ, ಯಾವಾಗಲೂ ನೀನು ಓದೋದು ದಿನಕ್ಕೆ 16 ಗಂಟೆ ಓದಬೇಕು, 8 ಗಂಟೆ ಓದ್ತೀನಿ ಅಂತೀಯಲ್ಲೋ, 3/4 ವಯಸ್ಸು ಆಗೋಯ್ತು ಜೀವನದಲ್ಲಿ, ಇನ್ನು ಯಾವಾಗ ನೀನು ಓದೋದು? ಯು ಹ್ಯಾವ್ ಎ ಸ್ಪಾರ್ಕ್ ಐ ಸೇ, ಬಟ್ ಅನ್ನೆಸರಿಲಿ ಯು ಸಿ ದ ಪಾರ್ಕ್. ಸ್ಪಾರ್ಕ್ ಶುಡ್ ಬಿಕಮ್ ದ ಫ್ಲೇಮ್ ವಿಚ್ ಯು ಆರ್ ನಾಟ್ ಅಲೋಯಿಂಗ್. ಬೈತಾರೆ, ಏನು ಮಾಡೋದು? ನಾನು 8 ಗಂಟೆ ಓದೋದು ದಿನಕ್ಕೆ, ಆಗ್ತಾ ಇಲ್ಲ 16 ಗಂಟೆ ಓದೋಕ್ಕೆ, ಏನು ಮಾಡೋದು? ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಹಿರಿಯರು ಯಾರೇ ಬೈದರೂ ಕೂಡ ಅದೊಂದು ಆಶೀರ್ವಾದ ಅಂತ ನಾವು ತೆಗೆದುಕೋಬೇಕೇ ಹೊರತು ಅನ್ಯಥಾ ಅದನ್ನು ಭಾವಿಸಬಾರ್ದು. ಅದಕ್ಕೆ ನೋಡ್ತೀವಿ, ಮಾತೇವ ರಕ್ಷತಿ ಪಿತೇವ ಹಿತಂ ನಿಯುಂಕ್ತೆ ಕಾಂತೇವ ಚಾವಿರಮೇತ್ಯಪನೀಯ ಖೇದಂ ಕೀರ್ತಿಂಚ ದಿಕ್ಷು ವಿತನೋತಿ ದದಾತಿ ಲಕ್ಷ್ಮೀಂ ಕಿಂ ಕಿಂ ನ ಸಾಧಯತಿ ಕಲ್ಪಲತೇವ ವಿದ್ಯಾ. ವಿದ್ಯೆ ಒಂದು ಕಲ್ಪಲತೆ ತರಹ ಏನು ತಾನೇ ಕೊಡಲಾರ್ದು. ಚಾಣಕ್ಯ ನೀತಿನಲ್ಲಿ ಈ ಮಾತು ಬರುತ್ತೆ. ವಿದ್ಯೆ ತಾಯಿಯಂತೆ ನಮ್ಮನ್ನು ರಕ್ಷಿಸುತ್ತದೆ, ತಂದೆಯಂತೆ ಹಿತವನ್ನೇ ಉಂಟು ಮಾಡುತ್ತದೆ, ಪತ್ನಿಯಂತೆ ದುಃಖವನ್ನು ದೂರ ಮಾಡಿ ಮನಸ್ಸಿಗೆ ಪ್ರಸನ್ನತೆಯನ್ನು ಉಂಟು ಮಾಡುತ್ತದೆ, ದಿಗಂತದಲ್ಲಿ ಕೀರ್ತಿಯನ್ನು ಹರಡುತ್ತದೆ, ಐಶ್ವರ್ಯವನ್ನು ಉಂಟು ಮಾಡುತ್ತದೆ. ಕಲ್ಪಲತೆಯಂತೆ ವಿದ್ಯೆ ಏನನ್ನು ತಾನೇ ಮಾಡಲಾರದು. ನೋಡಿ, ಅದಕ್ಕೆ ವಿದ್ಯೆ ಅಂದರೆ ಕಲ್ಪಲತೆ ತರಹ ಇರೋದು. ನಿನಗೆ ಸುಖ ಬೇಕಾ? ವಿದ್ಯಾಭ್ಯಾಸ ಬಿಟ್ಬಿಡು. ವಿದ್ಯಾಭ್ಯಾಸ ಬೇಕಾ? ಸುಖ ಬಿಟ್ಬಿಡು. ಆ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಸುಖ ಇಲ್ಲ ಅನ್ನೋದು ಒಂದು ಸುಭಾಷಿತ. ಸುಖಾರ್ಥಿ ಚೇತ್ ತ್ಯಜೇತ್ ವಿದ್ಯಾ, ವಿದ್ಯಾರ್ಥಿ ಚೇತ್ ತ್ಯಜೇತ್ ಸುಖಂ, ಕುತಃ ವಿದ್ಯಾರ್ಥಿನ ಸುಖಂ. ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗೋದಾದರೆ,
ಇವತ್ತು ನಾನು ಓದದೇ ಹೋದರೆ ಪಾಠ ಮಾಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ವಿದ್ಯಾರ್ಥಿಗೆ ಸುಖ ಇಲ್ಲ ಅಂದರೆ ಮೇಷ್ಟ್ರಿಗೆ ಮೊದಲೇ ಸುಖ ಇಲ್ಲ ಅಂತ. ಅಂದರೆ ಏನು ಅರ್ಥ ಅಂದರೆ ಓದೋದೇ ಸುಖ ಅಂತ ಅಷ್ಟೇ, ಇನ್ನೇನು ಅದಕ್ಕಿಂತ ಬೇರೆ ಫಲ ಇಲ್ಲ, ಅದರಲ್ಲೇ ಅದಕ್ಕೆ ತೃಪ್ತಿ ಅಷ್ಟೇ. ಮುಖ್ಯವಾಗಿರ್ತಕ್ಕಂಥದ್ದು ನಾಲೆಡ್ಜ್ ಹ್ಯಾಸ್ ಇಟ್ಸ್ ಓನ್ ಎಂಡ್, ಇಟ್ ಡಸ್ ನಾಟ್ ಹ್ಯಾವ್ ಎನಿಥಿಂಗ್ ಎಲ್ಸ್ ಟು ಕ್ಲೈಮ್ ಫ್ರಮ್ ದ್ಯಾಟ್. ಆ ದೃಷ್ಟಿಯಿಂದಲೇ ಮುಖ್ಯವಾಗಿ ಜ್ಞಾನ ಅನ್ನೋದು ಸಂಪಾದನೆ ಮಾಡಬೇಕಾದ್ರೆ ಮನುಷ್ಯ ಕಷ್ಟಪಟ್ಟು ಆರ್ಜನೆ ಮಾಡಿರೋದ್ರಿಂದನೇ ಜ್ಞಾನ ಅನ್ನೋದು ದಕ್ಕೋದು, ಸುಲಭವಾಗಿ ಸಿಗೋದಿಲ್ಲ. ಅದಕ್ಕೆ ಸುಲಭವಾಗಿ ಏನಾದ್ರು ಸಿಕ್ಬಿಟ್ರೆ ನಮ್ಗೆ ಅದ್ರ ಬೆಲೆ ಗೊತ್ತಾಗಲ್ಲ. ಕಷ್ಟಪಟ್ಟು ನಾವು ಯಾವುದನ್ನು ಆರ್ಜನೆ ಮಾಡ್ತೀವೋ ಆವಾಗಲೇ ಅದಕ್ಕೆ ಜೀವನದಲ್ಲಿ ಒಂದು ನಿಜವಾಗಿರ್ತಕ್ಕಂಥ ನಿಲುವು ಎಂಬತಕ್ಕಂಥದ್ದು ಸಿಗ್ತಕ್ಕಂಥದ್ದು. ಈ ದೃಷ್ಟಿಯಿಂದ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಶ್ರೀರಾಮಚಂದ್ರ ಬಂದು ಹೇಳ್ತಾನೆ, ವಿದ್ಯಾ ಸಂಪಾದನೆ ಮಾಡಿದೆ, ತೀರ್ಥಯಾತ್ರೆಗಳ ಉದ್ದೇಶದಿಂದ ಭೂಮಿಯಲ್ಲಿ ಪರಿಭ್ರಮಣ ಮಾಡಿದೆ. ತೀರ್ಥಯಾತ್ರೆ ಅನ್ನೋ ಒಂದು ಮಾತಿದೆ ನೋಡಿ. ತೀರ್ಥ ಅನ್ನೋ ಪದಕ್ಕೆ ಎಂತಹ ಶ್ರೇಷ್ಠವಾಗಿರ್ತಕ್ಕಂಥ ಅರ್ಥ ಇದೆ ಅಂದರೆ, 18 ಪುರಾಣಗಳಲ್ಲಿ 260 ತೀರ್ಥಗಳಿಗೆ ರೆಫರೆನ್ಸ್ ಬರುತ್ತೆ. ಭಾರತದಲ್ಲಿ ಒಟ್ಟು 260 ಪವಿತ್ರವಾಗಿರ್ತಕ್ಕಂಥ ತೀರ್ಥಗಳಿದೆ ಅಂತ ಅಲ್ಲಿ ಉಲ್ಲೇಖ ಇದೆ. ಡಾಕ್ಟರ್ ರಾಮ್ ಪ್ರಸಾದ್ ಅಂತ ವಿಜಯ ಕಾಲೇಜಲ್ಲಿ ಸಮೃತ ಪ್ರಾಧ್ಯಾಪಕರಾಗಿದ್ದಾರೆ. ಇಸ್ಕಾನ್ ಮತ್ತು ಭಾರತೀಯ ವಿದ್ಯಾಭವನದವರು ಪುರಾಣದ ಬಗ್ಗೆ ಒಂದು ಸೆಮಿನಾರ್ ಹಮ್ಮಿಕೊಂಡಿದ್ರು. ಆ ಸಮಯದಲ್ಲಿ ಅವರ ಪೇಪರ್ ಪ್ರೆಸೆಂಟ್ ಮಾಡ್ತಾ ನಿರೂಪಣೆ ಮಾಡಿದರು, ಪುರಾಣಗಳಲ್ಲಿ ಇರತಕ್ಕಂಥ 260 ತೀರ್ಥಗಳ ವರ್ಣನೆ ಅಂತ. ಒಂದಲ್ಲ ಎರಡಲ್ಲ, ಎಷ್ಟು ರೀತಿಯಾಗಿರ್ತಕ್ಕಂಥ ತೀರ್ಥಗಳಿದೆ ಅಂದರೆ ನಾನು ಅದನ್ನೆಲ್ಲ ಓದಕ್ಕೆ ಹೋಗಲ್ಲ. ಸುಮ್ಮನೆ ನಿಮಗೆ ಸೂಚ್ಯವಾಗಿ ತೀರ್ಥ ಅನ್ನೋ ಶಬ್ದಕ್ಕಿರ್ತಕ್ಕಂಥ ಗೌರವವನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಹರ್ಷಿಗಳಿಂದ ಉಕ್ತವಾದ ತೀರ್ಥಗಳಿಂದ ಐಹಿಕ ಆಮುಷ್ಮಿಕ ಫಲ ಪ್ರಾಪ್ತಿಯಾಗುತ್ತದೆ. ಐಹಿಕ ಅಂದರೆ ಈ ಲೋಕದ್ದು, ಆಮುಷ್ಮಿಕ ಅಂದರೆ ಸ್ವರ್ಗ ಅನ್ನೋ ದೃಷ್ಟಿಯಿಂದ ತೀರ್ಥಗಳ ಕಲ್ಪನೆ, ಅದರ ಮಹತ್ವ ಎಲ್ಲ ಪುರಾಣಗಳಲ್ಲಿ ಉಕ್ತವಾಗಿದೆ. ವಿಶೇಷವಾಗಿ ಪದ್ಮಪುರಾಣದಲ್ಲಿ ತೀರ್ಥ ಎಂದರೆ ತೃ ತರಣ ಪ್ಲವನಯೋಹೋ ಎಂಬ ಧಾತುವಿಗೆ ಪಾತೃತುದೀವಚೀತ ಎಂಬ ಸೂತ್ರದಿಂದ ತತ್ಪ್ರತ್ಯಯದಿಂದ ಯೋಜನೆಯಿಂದ ತೀರ್ಥ ಶಬ್ದವಾಗಿ ಪಾಪವನ್ನು ಕಳೆಯುವುದು ಎಂಬ ಅರ್ಥದಲ್ಲಿ ತರತಿ ಪಾಪಾದಿಕಂ ಯಸ್ಮಾತ್ ಇತಿ ತೀರ್ಥಂ ಎಂಬುದಾಗಿ ತೀರ್ಥ ಶಬ್ದದ ನಿಷ್ಪತ್ತಿಯನ್ನು ಮಾಡುತ್ತಾರೆ. ಪ್ರಧಾನವಾಗಿ ತೀರ್ಥಗಳು 4 ವಿಧ: ಹಸ್ತಸ್ಥಿತಿ ತೀರ್ಥ, ಜಂಗಮ ತೀರ್ಥ, ಮಾನಸ ತೀರ್ಥ, ಸ್ಥಾವರ ತೀರ್ಥ ಎಂಬುದಾಗಿ 4 ವಿಭಾಗ ಆಗತ್ತೆ ತೀರ್ಥ ಅನ್ನೋದು. ತೀರ್ಥಂ ಶಾಸ್ತ್ರ ಅಧ್ವರ ಕ್ಷೇತ್ರ ಉಪಾಯ ನಾರಿ ರಜಸ್ಸು ಚ ಅವತಾರ ಋಷಿ ಅಷ್ಟಾಂಬು ಪಾತ್ರ ಉಪಾಧ್ಯಾಯ ಮಂತ್ರಿಷು ಅನ್ನೋ ಅರ್ಥದಿಂದ ಶಾಸ್ತ್ರದಲ್ಲಿ ಅಧ್ವರ ಅಂದರೆ ಯಾಗ ಅಂತ ಹೆಸರು. ಸವ, ಅಧ್ವರ, ಸಖ, ಯಜ್ಞ, ಯಾಗ, ಕ್ರತು ಎಲ್ಲ ಶಬ್ದಗಳಲ್ಲೂ ಕೂಡ ಯಜ್ಞ ಅನ್ನೋದಕ್ಕಿರ್ತಕ್ಕಂಥ ಪರ್ಯಾಯ ಪದಗಳು. ಕಾಳಿದಾಸ ನೋಡಿ ಕ್ರತು ಅನ್ನೋ ಶಬ್ದವನ್ನು ಉಪಯೋಗ ಮಾಡ್ತಾನೆ. ಮಾಲವಿಕಾಗ್ನಿ ಮಿತ್ರ ನಾಟಕದಲ್ಲಿ ನೃತ್ಯ ಎಂಬತಕ್ಕಂಥದ್ದು ಕಣ್ಣಿಂದ ಮಾಡ್ತಕ್ಕಂಥ ಯಜ್ಞ ಅಂತ ಹೇಳ್ತಾನೆ. ಚಾಕ್ಷುಷ ಯಜ್ಞ. ದೇವಾನಾಮಿದಮಾಮನಂತಿ ಮುನಯಃ ಕಾಂತಂ ಕ್ರತುಂ ಚಾಕ್ಷುಷಂ ರುದ್ರೇಣೇದ ಮುಮಾಕೃತವ್ಯತಿಕರೆ ಸ್ವಾಂಗೇ ವಿಭಕ್ತನ್ವಿದ ತ್ರೈಗುಣ್ಯೋದ್ಭವಮತ್ರ ಲೋಕಚರಿತಂ ನಾನಾರಸಂ ದೃಶ್ಯತೆ ನಾಟ್ಯಂ ಭಿನ್ನ ರುಚೇರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ. ಅಲ್ಲಿ ಕಣ್ಣಿಂದ ಮಾಡ್ತಕ್ಕಂಥ ಯಜ್ಞ ಎಂಬುದಾಗಿ ನಾಟ್ಯಕ್ಕೆ ವಿಶೇಷವನ್ನು ಕೊಟ್ಟಿದ್ದಾನೆ ನೋಡಿ. ಅನೇಕ ಗ್ರಂಥಗಳಲ್ಲಿ ಬೇರೆ ಬೇರೆ ಅರ್ಥಗಳಲ್ಲಿ ತೀರ್ಥ ಎಂಬತಕ್ಕಂಥ ಶಬ್ದ ಬಳಕೆಯಾಗುತ್ತದೆ. ತೀರ್ಥ ಅನ್ನೋದಕ್ಕೆ ಉಪಾಯ ಎಂಬುದಾಗಿಯೂ ಕೂಡ ಒಂದು ಅರ್ಥ ಇದೆ. ರಾಮಾಯಣದಲ್ಲಿ ವಾಲ್ಮೀಕಿಗಳು ತಮಸಾ ನದಿಯನ್ನು ಕಂಡು ತನ್ನ ಶಿಷ್ಯನಿಗೆ ಹೇಳುವಾಗ ತೀರ್ಥ ಶಬ್ದವನ್ನು ಋಷಿಜುಷ್ಟ ಎಂಬ ಅರ್ಥದಲ್ಲಿ ಉಪಯೋಗಿಸ್ತಾರೆ. ಅಕರ್ದಮಮಿದಂ ತೀರ್ಥಂ ಭರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ. ಎಂಥ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಆ ಇರ್ತಕ್ಕಂಥ ತೀರ್ಥ ತಿಳಿಯಾಗಿರ್ತಕ್ಕಂಥ ನೀರು ಹೇಗಿದೆ ಅಂದರೆ ಸತ್ಪುರುಷರ ಮನಸ್ತರಹ ಇದೆ ಅಂತ ವರ್ಣನೆ ಮಾಡ್ತಾನೆ ನೋಡಿ. ಸತ್ಪುರುಷರ ಮನಸ್ಸಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಲ್ಮಶಗಳಿರೋದಿಲ್ಲ. ದೇ ವಿಲ್ ಬಿ ಟ್ರಾನ್ಸ್ಪರೆಂಟ್. ಏನು ಹೇಳ್ತಾರೋ ಆ ರೀತಿ ಮಾಡ್ತಾರೆ, ಏನು ಮಾಡ್ತಾರೋ ಆ ರೀತಿಯಾಗಿ ನುಡಿತಾರೆ. ಆ ದೃಷ್ಟಿಯಿಂದಲೇ ತ್ರಿಕರಣ ಶುದ್ಧಿ ಅನ್ನೋದು ಸತ್ಪುರುಷರಿಗೆ ಇರ್ತಕ್ಕಂಥದ್ದು. ಮನಸ್ಸೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ. ಮನಸ್ಸಿ ಅನ್ಯತ್, ವಚಸಿ ಅನ್ಯತ್, ಕರ್ಮಣಿ ಅನ್ಯತ್ ದುರಾತ್ಮನಾಂ. ಅದಕ್ಕೆ ಮಾತು ಹೇಳ್ತಕ್ಕಂಥದ್ದು. ಸೊ ತ್ರಿಕರಣ ಶುದ್ಧಿಯಿಂದ ಇರತಕ್ಕಂಥದ್ದು ಒಳ್ಳೆಯ ತಿಳಿಯಾಗಿರ್ತಕ್ಕಂಥ ನೀರು ಸತ್ಪುರುಷರ ಮನಸ್ತರಹ ಇದೆ
ಅನ್ನೋ ಉದಾಹರಣೆಯನ್ನು ವಾಲ್ಮೀಕಿಗಳು ರಾಮಾಯಣದಲ್ಲಿ ಕೊಟ್ಟಿದ್ದಾರೆ. ಅದೇ ನೋಡಿ, ಕೈಕೇಯಿಯ ಮನಸ್ಸು ಮಂಥರೆ ಆವೇಶ ಆಗೋಕ್ಕೆ ಮುಂಚೆ ತಿಳಿಯಾಗಿರ್ತಕ್ಕಂಥ ಸರೋವರದ ತರಹ ನೀರಿತ್ತಂತೆ. ಮಂಥರೆ ಆವೇಶ ಆದಮೇಲೆ ಒಂದು ಕಾಡೆಮ್ಮೆ ನೀರಿಗಿಳಿದ್ರೆ ನೀರು ಹೇಗೆ ಅಲ್ಲೋಲ ಕಲ್ಲೋಲವಾಗಿಬಿಡುತ್ತೋ ಹಾಗೆ ಕೈಕೇಯಿ ಮನಸ್ಸು ಅಲ್ಲೋಲ ಕಲ್ಲೋಲವಾಗೋಯ್ತು ಅಂತ ಭೋಜರಾಜ ಚಂಪೂ ರಾಮಾಯಣದ ಅಯೋಧ್ಯಾಕಾಂಡದ 41ನೇ ಶ್ಲೋಕದಲ್ಲಿ ಅಪ್ಪಣೆ ಕೊಡಿಸ್ತಾನೆ. ಯಾಮೇವಾಹುರ್ನಿಶಚರಕುಲೋನ್ಮೂಲನೆ ಮೂಲಹೇತು ಯಸ್ಯಾಶ್ಚಿತ್ತಂ ಪ್ರಕೃತಿಕುಟಿಲಂ ಗಾತ್ರಮಿತ್ರಂ ಬಭೂವ ಅಂಬೋಜಿನ್ಯಾ ಶಿಶಿರಸರಿತ ಕಾಸರಿ ವಾಂಛಮಂಬಃ ಕೈಕೇಯಾಸ ಸದಯ ಹೃದಯಂ ಮಂಥರ ನಿರ್ಮಮಂಥ. ಮಂಥರೆ ಮಥನ ಮಾಡಿಬಿಟ್ಲು. ಸಮುದ್ರ ಮಥನ ನಮಗೆ ಗೊತ್ತಿದೆ, ಇದು ಮನಮಂಥನ. ಡಾಕ್ಟರ್ ಶಿವರಾಮ್ ಅವ್ರದ್ದು ಒಂದು ಸೈಕಲಾಜಿಕಲ್ ನಾವೆಲ್ ಇದೆ, ಮನೋನಂದನ ಮನಮಂಥನ ಅಂತ. ಸೊ ಸೈಕಲಾಜಿಕಲ್ ಆಗಿ ಅವರು ಇಂಟರ್ಪ್ರಿಟ್ ಮಾಡ್ತಾರೆ ಯೋಗದ ಬಗ್ಗೆ ಆ ಒಂದು ಗ್ರಂಥದಲ್ಲಿ. ದೋ ಹಿ ಈಸ್ ಬೇಸಿಕಲಿ ಎ ಡಾಕ್ಟರ್, ಸ್ಟಿಲ್ ಲುಕ್ ಅಟ್ ಹಿಸ್ ಪ್ರಾವೆಸ್ ಓವರ್ ಯೋಗ ಸಿಸ್ಟಮ್ ಆಫ್ ಫಿಲಾಸಫಿ. ಕಾಲಭೈರವಾಷ್ಟಕದಿಂದ ಎಂಡ್ ಮಾಡ್ತಾರೆ ಕಾಲ ಎಂಬತಕ್ಕಂಥ ಕೃತಿನಲ್ಲಿ. ಅದೆಲ್ಲ ಕೂಡ ಇಂಟರ್ ಡಿಸಿಪ್ಲಿನರಿ ವರ್ಕ್ಸು. ಹೌ ಎ ಡಾಕ್ಟರ್ ಲುಕ್ಸ್ ಅಟ್ ದ ಪ್ರೆಸೆಂಟ್ ಡೇ ಪ್ರಾಬ್ಲಮ್ಸ್ ವಿತ್ ದ ಬ್ಯಾಕ್ಗ್ರೌಂಡ್ ಆಫ್ ವೇದಾಂತ ಆ್ಯಂಡ್ ಯೋಗ ಅನ್ನೋದಕ್ಕೆ ಅದೊಂದು ಡಿಫ್ರೆಂಟ್ ಡೈಮೆನ್ಷನ್ ಆಲ್ಟುಗೆದರ್. ಈಗ ಆ ತರಹ ವೈದ್ಯರೇ ನಮಗೆ ಕಾಣಿಸ್ತಾ ಇಲ್ಲ. ಅಂಥವ್ರಿಗೆ ಎಂಥ ಹಾಸ್ಯ ಪ್ರವೃತ್ತಿ ಇತ್ತು ಅಂದರೆ, ನಾನೇ ಒಂದು ಸಲ ನೋಡಿದ್ದೀನಿ ಅವರ ಶಾಪಲ್ಲಿ ಒಬ್ಬಳು ತುಂಬ ಫ್ಯಾಷನಬಲ್ ಲೇಡಿ, ಯಾಕೋ ಡಾಕ್ಟ್ರೇ ನನಗಿವತ್ತು ಹೊಟ್ಟೆನೇ ಸರಿ ಇಲ್ಲ ಅಂದಳು. ಏನಮ್ಮ ಓಡಾಡೋ ತರಕಾರಿ ತಿಂದ್ಯಾ ಅಂತ ಕೇಳಿದ್ರು. ಕೋಳಿ ಗಿಳಿ ತಿನ್ಕೊಂಬಂದ್ಯಾ ಅಂತ. ಓಡಾಡೋ ತರಕಾರಿ ತಿಂದ್ಯಾ? ಈ ರೀತಿಯಾಗಿ ಅವ್ರಿಗಿದ್ದ ಕಷ್ಟ ಎಲ್ಲ ತಮಾಷೆ ಮಾಡಿ ನಗಿಸ್ಬಿಟ್ಟು ಕಳಿಸ್ಬಿಡೋರು. ದಟ್ಸ್ ಆಲ್ಸೋ ಎ ವೆರಿ ಗುಡ್ ಕ್ವಾಲಿಟಿ ಫಾರ್ ಎ ಡಾಕ್ಟರ್, ಸೆನ್ಸ್ ಆಫ್ ಹ್ಯೂಮರ್. ಸೆನ್ಸ್ ಆಫ್ ಹ್ಯೂಮರ್ ಇಲ್ಲದೆ ಹೋದರೆ ಡಾಕ್ಟರ್ ಪ್ರವೃತ್ತಿನ ಗುರ್ರಂತ ಅವ್ನು ಕೂತಿದ್ರೆ ಯಾರೂ ಬರೋದೇ ಇಲ್ಲ ಪೇಷಂಟ್ಸು. ದಟ್ಸ್ ಆಲ್ಸೋ ವಿಸ್ಡಮ್. ಹೇಗೆ ಮನುಷ್ಯರನ್ನು ಟ್ರೀಟ್ ಮಾಡಬೇಕು ಅನ್ನೋದಕ್ಕೆ ಇರೋದನ್ನು, ಅವರ ರೋಗವನ್ನು ಮರೆಮಾಚಬೇಕೇ ಹೊರತು ಇಲ್ಲದೇ ಇರೋ ರೋಗಗಳನ್ನು ಅವರು ಹುಟ್ಟಿಸಬಾರ್ದು, ಭಯ ಹುಟ್ಟಿಸಬಾರ್ದು ಯಾವತ್ತೂ ಕೂಡ. ಏನೋ ಒಂದು ನಂಬಿಕೆಯಿಂದ ಬರ್ತಾರೆ ವೈದ್ಯನ ಹತ್ರ. ಇಟ್ಸ್ ಎ ಫೇತ್ ಇನ್ ದಿ ಡಾಕ್ಟರ್ ವಿಚ್ ಕ್ಯೂರ್ಸ್ ದ ಪೇಷಂಟ್ ಮೋರ್ ದ್ಯಾನ್ ದಿ ಆ್ಯಕ್ಚುಯಲ್ ಮೆಡಿಸಿನ್ ವಿಚ್ ಇ ಪ್ರಿಸ್ಕ್ರೈಬ್ಸ್. ಅದಕ್ಕೆ ರಾಧಾಕೃಷ್ಣನ್ ಹೇಳೋದು, ವೈದ್ಯನಲ್ಲಿರ್ತಕ್ಕಂತಹ ನಂಬಿಕೆಯಿಂದ ರೋಗಿಗಳು ಬರ್ತಾರೆ ಹೊರತು ಬೇರೆ ವಿಷಯ ಅಲ್ಲ. ಅವನು ಕೊಡ್ತಕ್ಕಂಥ ಔಷಧಿಯಿಂದ ಅಲ್ಲ ಗುಣ ಆಗೋದು, ಅವನಲ್ಲಿರ್ತಕ್ಕಂಥ ನಂಬಿಕೆಯಿಂದನೇ ಗುಣ ಆಗುತ್ತೆ. ನಮ್ಮ ವೈದ್ಯರು ಕೊಟ್ಟ ಮೇಲೆ ಹಾಗೆ ಆಗತ್ತೆ ಎಂಬತಕ್ಕಂಥ ನಂಬಿಕೆ. ಅದಕ್ಕೆ ನಂಬಿಕೆ ಕಳ್ಕೋಬಾರ್ದು ಯಾವತ್ತೂ ಕೂಡ. ಮುಖ್ಯವಾಗಿ ಅಕರ್ದಮಮಿದಂ ತೀರ್ಥಂ ಭರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯತ. ಅಂಬು ಅಂದರೆ ನೀರು, ಅದಕ್ಕೇನೆ ಅಂಬುಜ ಆ ಮಾತು ಬಂದಿರತಕ್ಕಂಥ. ಅಂಬಸ್ಯ ಪಾರೇ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೇ ಮಹತೋ ಮಹೀಯಾನ್. ಅಂಬಸಿ ಅಂತಲೇ ಹೇಳ್ತಾರೆ. 4ನೇ ಪ್ರಶ್ನೆ ಮಹಾನಾರಾಯಣ ಉಪನಿಷತ್ ಪ್ರಾರಂಭ ಆಗೋದು, ತೈತರಿಯ ಉಪನಿಷತ್ ಮುಗಿದ ಮೇಲೆ. ಅದಕ್ಕೆ ನೀರು ಅನ್ನೋದಕ್ಕೆ 100 ಪರ್ಯಾಯ ಪದ ಇದೆ ನಿರುಕ್ತದಲ್ಲಿ. ವಾಟರ್ ಹ್ಯಾಸ್ ಗಾಟ್ 100 ಸಿನಾನಿಮ್ಸ್ ಇನ್ ನಿರುಕ್ತ. ಒನ್ ಆಫ್ ದೆಮ್ ಈಸ್ ಜೀವನಂ. ಜೀವನಂ ಅಂದರೆ ಲೈಫ್ ಅಂತ. ವಾಟರ್ ಇಸ್ ಲೈಫ್, ಲೈಫ್ ಇಸ್ ವಾಟರ್. ನೀರಿಲ್ಲದೆ ಹೋದರೆ ಬದುಕೋಕ್ಕಾಗಲ್ಲ ಮನುಷ್ಯ. ಊಟ ಇಲ್ಲದೆ ಹೋದರೆ ಬದುಕ್ಬೋದು 2-3 ದಿನ ಬರೀ ನೀರು ಕುಡ್ಕೊಂಡು. ನೀರು ಕಟ್ ಆಫ್ ಮಾಡಿಬಿಟ್ರೆ ಬಹಳ ಕಷ್ಟ ಬದುಕ್ತಕ್ಕಂಥ. ಈಗ ನಾಲ್ಗೆ ಮೇಲೆ ಜೊಲ್ಲು ನೋಡಿ, ಅದು ನೀರಿನ ರೂಪದಲ್ಲಿ ಬರೋದ್ರಿಂದನೇ ಶಬ್ದಗಳು ಹೊರಗಡೆ ಬರ್ತಾ ಇರೋದು, ನೀವು ಕೇಳೋಕ್ಕಾಗ್ತಾ ಇರೋದು. ಜೊಲ್ಲು ಬರದೇ ಹೋದರೆ ನಾಲ್ಗೆ ಮೇಲೆ ಶಬ್ದಗಳೇ ಆಚೆ ಬರಲ್ಲ. ಅದು ಕೂಡ ಒಂದು ನೀರಿನ ರೂಪವೇ. ಆ ದೃಷ್ಟಿಯಿಂದನೇ ನೀರಿಗೆ ಜೀವನಂ, ಉದಕಂ, ಉದಕ ಶಾಂತಿ ಅಂತ ನಾವು ಮಾಡ್ತೀವಿ ಮನೆಯಲ್ಲಿ. ಸೊ ಉದಕ ಅಂದರೆ ನೀರೇನೆ. ಉದಕ ತತ್ವ ಅಂತ KS ನಾರಾಯಣಾಚಾರ್ಯ ಅವರು 150 ಪುಟ ಬರೆದಿದ್ದಾರೆ. ವೇದ ಸಂಸ್ಕೃತಿ ಪರಿಚಯ ವಾಲ್ಯೂಮ್ 3, ಮಾಲೋಲ, ಕಲ್ಯಾಣ ನಗರ, ಗುಡ್ ಶೆಡ್ ಹಿಂಭಾಗ, ಧಾರವಾಡ 5808 1971 ಪಬ್ಲಿಕೇಶನ್. ಈಗ ರೀಪ್ರಿಂಟ್ ಆಗಿದೆ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀರು ಮೇಲೆ ಅವರು ಪೂರ್ತಿ ಬರೆದು ಬಿಟ್ಟಿದ್ದಾರೆ. ಒಂದು ಗ್ರಂಥನೇ ಬರೆದಿದ್ದಾರೆ, ಉದಕ ತತ್ವ ಅಂತದ್ರ ಹೆಸರು. 10 ವಾಲ್ಯೂಮ್ ಬರೆದಿದ್ದಾರೆ ವೇದ ಸಂಸ್ಕೃತಿ ಪರಿಚಯ ಅಂತ. ವೇದ ಸಂಸ್ಕೃತಿ ಅಗ್ನಿ ವೈಶ್ವಾನರ 4th ವಾಲ್ಯೂಮು, ಉದಕ ತತ್ವ 3rd ವಾಲ್ಯೂಮು, ಲಕ್ಷ್ಮೀನಾರಾಯಣ 9th ವಾಲ್ಯೂಮು. ಈ ರೀತಿಯಾಗಿ 10 ವಾಲ್ಯೂಮ್ಸ್ ಬರೆದಿದ್ದಾರೆ ಅವರು. ತೀರ್ಥಗಳಲ್ಲಿ ಮೊದಲನೆಯದು ಹಸ್ತಸ್ಥಿತ ತೀರ್ಥ ಹೇಳ್ತಾರೆ ನೋಡಿ. ಅಂಗುಲ್ಯಗ್ರೆ ದೈವಂ ತೀರ್ಥಂ ಸ್ವಾಂಗುಲ್ಯೋ ವೇದೇತಾಯಾಮ್ ಮಧ್ಯೆ ಅಂಗುಲ್ಯೋ ಪೈತ್ರಂ ಮೂಲೆ ಅಂಗುಷ್ಟಸ್ಯ ಬಾಹ್ಯಂ. ಬೆರಳುಗಳ ಕೊನೆಯಲ್ಲಿ ದೇವ ಸಂಬಂಧವಾದ ತೀರ್ಥವಿರುತ್ತದೆ. ಕಿರುಬೆರಳು ಪವಿತ್ರದ ಬೆರಳಿಗೂ, ಇದು ಪವಿತ್ರದ ಬೆರಳು ಅಂದರೆ ಪವಿತ್ರ ಉಂಗುರ. ತಂದೆ ಇಲ್ಲದೆ ಇರೋವಾಗ ಮನೆ ಕೆಲಸ ಮಾಡ್ಕೊಳ್ಳೋಕೆ ಹಾಕ್ಕೋಬೇಕಾಗಿರ್ತಕ್ಕಂಥ ಉಂಗುರ.
ನನಗೇನು ಇಷ್ಟ ಇರಲಿಲ್ಲ ಹಾಕ್ಕೋಬೇಕು ಅಂತ. ನಮ್ಮ ತಂದೆ ಹೇಳಿದರು ನೀನು ಹಾಕ್ಕೋಬೇಕು ಅಂತ. ನಾನು ಹೇಳಿದೆ ನೀವು ಇರೋವಾಗಂತೂ ನಾನು ಹಾಕ್ಕೊಳ್ಳೋಕ್ಕಾಗಲ್ಲ, ನಾನು ಹಾಕ್ಕೊಳ್ಳಲ್ಲ ಅಂತ. ನಾನು ಹೋದ್ಮೇಲಾದರೂ ಹಾಕೋ ಅಂದ್ರೆ ಅಂದ ಹಾಕ್ಕೊಂಡಿದ್ದೀನಿ. ಸೊ ಆ ದೃಷ್ಟಿಯಿಂದ ಇದಕ್ಕೆ ಪವಿತ್ರ ಉಂಗುರ ಅಂತ ಹೇಳ್ತಕ್ಕಂಥದ್ದು. ಪವಿತ್ರದ ಬೆರಳಿಗೂ ಮಧ್ಯೆ ಋಷಿ ತೀರ್ಥವಿರುತ್ತದೆ. ನೋಡಿ, ದೇಹದಲ್ಲೇ ತೀರ್ಥ ಅನ್ನೋದು ಹೇಗೆ ಬರುತ್ತೆ ಅನ್ನೋದಕ್ಕೆ, ಹೆಬ್ಬೆರಳಿಗೂ ತರ್ಜನಿಗೂ ಬೆರಳಿಗೂ ಮಧ್ಯದಲ್ಲಿರ್ತಕ್ಕಂಥದ್ದು ಪಿತೃತೀರ್ಥ, ಹೆಬ್ಬೆರಳಿನ ಮೂಲದಲ್ಲಿರ್ತಕ್ಕಂಥದ್ದು ಬ್ರಹ್ಮತೀರ್ಥ. ಮಾರ್ಕಂಡೇಯ ಪುರಾಣದಲ್ಲಿ ಇದರ ಉಲ್ಲೇಖವನ್ನು ನಾವು ಸ್ಪಷ್ಟವಾಗಿ ಕಾಣುತ್ತೇವೆ. ದೇವತೀರ್ಥ, ಋಷಿತೀರ್ಥ, ಬ್ರಹ್ಮತೀರ್ಥ, ಪಿತೃತೀರ್ಥ ಎಂಬುದಾಗಿ 4 ತೀರ್ಥಗಳು. ಈ ರೀತಿಯಾದ ಋಷಿಗಳ ಕಲ್ಪನೆ ಅತಿ ವಿಶಿಷ್ಟವಾದದ್ದು. ಆದ್ದರಿಂದ ಭಾರತೀಯ ಸಂಪ್ರದಾಯದಲ್ಲಿ ಬೆಳಗ್ಗೆ ಏಳುವಾಗ ಪ್ರಭಾತೆ ಕರದರ್ಶನಂ, ಅದಕ್ಕೋಸ್ಕರ ನಾವು ಕೈ ನೋಡಿಕೊಂಡು ಬೆಳಗ್ಗೆ ಹೇಳ್ತಕ್ಕಂಥದ್ದು. ಆದರೆ ಹೇಳುವಾಗ ಸ್ವಲ್ಪ ಅಲ್ಪಪ್ರಾಣ ಮಹಾಪ್ರಾಣದ ಕಡೆ ಗಮನ ಇರೋದು ವಾಸಿ. ಪ್ರಭಾತೆ ಕರದರ್ಶನಂ ಅನ್ನೋದು ಬದಲು ಪ್ರಭಾತೆ ಕರದರ್ಶನಂ ಅಂದ್ಬಿಟ್ರೆ ಬೆಳಿಗ್ಗೆ ಎದ್ದುಕೊಟ್ಟೆ ಕತ್ತೆ ದರ್ಶನ ಅಂತ ಆಗುತ್ತೆ. ನೋಡಿ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂದರೆ, ಒಂದು ಅಲ್ಪಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಆದರೆ ಪ್ರಾಣ ಹೋದಂಗೆ ಆಗುತ್ತೆ. ಅರ್ಥ ಗೊತ್ತಾದವ್ರಿಗೆ ಅಯ್ಯೋ ಹೀಗೆ ಹೇಳ್ತಾರಲ್ಲ ಅಂತ. ನಮ್ಮ ಕೈಯಲ್ಲೇ ಇರತಕ್ಕಂಥದ್ದು ಜಂಗಮ ತೀರ್ಥ. ಇನ್ನು ನೋಡಿ ಅದು ಹೇಗಿರುತ್ತೆ, ಬ್ರಾಹ್ಮಣ ಜಂಗಮಂ ತೀರ್ಥಂ ನಿರ್ಮಲಂ ಸಾರ್ವಕಾಯಿಕಂ ಯೇಷಾಂ ವಾಕ್ಯೋದಕೆ ನೈವ ಶುದ್ಧಂತಿ ಮಲಿನೋಪಮಾಹ. ಬ್ರಾಹ್ಮಣರು ಜಂಗಮ ತೀರ್ಥ, ಷಡಂಗ ಸಹಿತ ವೇದಾಧ್ಯಯನ ಮಾಡಿದವನು ಬ್ರಾಹ್ಮಣ. ಡಿಫೈನ್ ಮಾಡ್ತಾರೆ ನೋಡಿ. ಆ ರೀತಿ ಕ್ವೆಶ್ಚನ್ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಯಾರು ಬ್ರಾಹ್ಮಣರು ಅನ್ನೋದಕ್ಕೆ ಡೌಟ್ ಬರುತ್ತೆ. ಸೊ ಬ್ರಹ್ಮಜಾನಾತೀತಿ ಬ್ರಾಹ್ಮಣ, ಬ್ರಹ್ಮಜ್ಞಾನ ಇರತಕ್ಕಂಥವನು, ವೇದಾಂಗಗಳನ್ನು ಅಧ್ಯಯನ ಮಾಡಿರೋನು. ಅದಕ್ಕೆ ಹೇಳೋದು ಷಡಂಗ ವೇದಾಧ್ಯಾಯಿ. ಹಿಂದೆ ಅಲ್ಟಿಮೇಟ್ ಏನು ಅಂದರೆ ಘನಪಾಠಿಗಳು. ಸಲಕ್ಷಣ ಘನಪಾಠಿ ಅಂದರೆ ದಟ್ಸ್ ದ ಹೈಯೆಸ್ಟ್ ಡಿಗ್ರಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ ಎ ಟ್ರೆಡಿಷನಲ್ ಸ್ಕಾಲರ್. ಇವತ್ತು ಭಾರತದಲ್ಲಿ 53 ಜನ ಸಲಕ್ಷಣ ಘನಪಾಠಿಗಳಿದ್ದಾರೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ. ಅವ್ರ ತಲೆ ಏನಾದರೂ ಉರುಳು ಹೋದರೆ ಆಮೇಲೆ ಬರೀ ಟೇಪ್ ರೆಕಾರ್ಡಲ್ಲಿ ನೋಡ್ಕೋಬೇಕು. ವೇದ ಅಂದರೆ ಎದುರುಗಡೆ ಮನೆ ವೇದಾನೋ ಪಕ್ಕದ ಮನೆ ವೇದಾನೋ ಅಂತ ಅಷ್ಟೇ. ಆ ವೇದ ಎಲ್ಲೋ ಹೊಟ್ಟೋಯ್ತು, ಯಾವ ವೇದ? ಆ ರೀತಿ ಆಗಬಾರ್ದು ಯಾವಾಗಲೂ ಕೂಡ. ನೋಡಿ, ಅಜ್ಞಾನ ಎಂಬ ಕೊಳೆ ನಾಶವಾಗುತ್ತದೆ. ಆದ್ದರಿಂದ ಬ್ರಾಹ್ಮಣನು ಜಂಗಮ ತೀರ್ಥ ಎಂಬುದಾಗಿ ಹೇಳಲ್ಪಟ್ಟಿದ್ದಾನೆ. ಇನ್ನು ಮಾನಸ ತೀರ್ಥ ಇನ್ನೊಂದು, 3ನೇದಾಗಿರ್ತಕ್ಕಂಥ ಮಾನಸ ತೀರ್ಥ. ದೇವಿ ಭಾಗವತದಲ್ಲಿ ಮಾನಸ ತೀರ್ಥಗಳ ಬಗ್ಗೆ ಈ ರೀತಿಯಾಗಿ ಹೇಳುತ್ತಾರೆ. ಶೃಣು ತೀರ್ಥ ನಿಗದಿತೋ ಮಾನಸ ನಿಮಮಾನಗೆ ಯೇಷು ಸಮ್ಯಗ್ ನರಸ್ನಾತ್ವ ಪ್ರಯಾತಿ ಪರಮಾಂಗತಿಂ ಸತ್ಯಂ ತೀರ್ಥಂ ಕ್ಷಮಾ ತೀರ್ಥಂ ತೀರ್ಥಂ ಇಂದ್ರಿಯ ನಿಗ್ರಹ ಸರ್ವಭೂತ ದಯಾ ತೀರ್ಥಂ ಸರ್ವ ಪ್ರಾರ್ಥನಮೇವ ಚ ದಾನಂ ತೀರ್ಥಂ ದಮಸ್ತೀರ್ಥಂ ಸಂತೋಷಸ್ತೀರ್ಥಮುಚ್ಯತೆ ಬ್ರಹ್ಮಚರ್ಯಂ ಪರಂ ತೀರ್ಥಂ ತೀರ್ಥಂಚ ಪ್ರಿಯವಾದಿತ ಜ್ಞಾನತೀರ್ಥಂ ಧೃತಿಸ್ತೀರ್ಥಂ ಪುಣ್ಯತೀರ್ಥಂ ಉದಾಹೃತಂ ತೀರ್ಥಾನಾಂ ತತ್ತೀರ್ಥಂ ವಿಶುದ್ಧಿರ್ಮಾನಸಾ ಸದಾ. 14 ತೀರ್ಥಗಳು ಯಾವ್ಯಾವುದು? ಮೊದಲನೇ ನೋಡಿ, ಸತ್ಯಂ ತೀರ್ಥಂ. ಪ್ರತಿಯೊಬ್ಬರೂ ಕೂಡ ಇದನ್ನು ಆಚರಣೆಯಲ್ಲಿ ಇಟ್ಕೋಬೇಕು ಅಂತ ಹೇಳಿರ್ತಕ್ಕಂಥದ್ದು. ದೇಹವನ್ನೇ ತೀರ್ಥ ಅಂತ ನಾವು ಏನಾದರೂ ಕಲ್ಪಿಸ್ಕೊಂಡ್ರೆ ಮಾತಾಡ್ತಕ್ಕಂಥದ್ದು ಸತ್ಯಪೂತಂ ವದೇದ್ ವಾಕ್ಯಂ. ಅದಕ್ಕೆ ಶ್ರುತಿಯಲ್ಲಿ ಹೇಳೋದು ಸತ್ಯವನ್ನು ಇರ್ತಕ್ಕಂಥ ಮಾತನ್ನು ಮಾತ್ರ ನುಡಿಬೇಕು, ಅಸತ್ಯವನ್ನು ಹೇಳಬಾರ್ದು. ಯಾವಾಗಲೂ ಕೂಡ ಸತ್ಯಂ ವದ ಸತ್ಯಾನ್ನ ಪ್ರಮದಿತವ್ಯಂ. ಯಾತಕ ಮಾತು ಬಂದಿರತಕ್ಕಂಥದ್ದು ಸತ್ಯಮೇವ ಜಯತೆ, ನಮ್ಮ ರಾಷ್ಟ್ರ ಲಾಂಛನ. ಯಾವುದು ಜಯ ಗಳಿಸತ್ತೆ ಅಂದರೆ ಸತ್ಯವೇ ಹೊರತು ಅಸತ್ಯ ಅಲ್ಲ. ಪ್ರಾರಂಭದಲ್ಲಿ ಅಸತ್ಯ ಗೆಲ್ಲತ್ತೆ ನಿಜ, ಆದರೆ ಕೊನೆಗೆ ಯಾವುದು ನಿಲ್ಲತ್ತೆ ಅಂದರೆ ಅದು ಸತ್ಯವೇ ಹೊರತು ಅಸತ್ಯವಲ್ಲ. ಅದಕ್ಕೆ ಒಂದು ಮಾತಿದೆ ಇಂಗ್ಲೀಷಲ್ಲಿ, ಹೀ ಲಾವ್ಸ್ ಬೆಸ್ಟ್ ಹೂ ಲಾವ್ಸ್ ಲಾಸ್ಟ್ ಅಂತ. ಹೂ ಹ್ಯಾಸ್ ದ ಲಾಸ್ಟ್ ಲಾಫ್ ಅಂತ. ಲೆಟ್ ದೆಮ್ ಲಾಫ್ ಇನ್ ದ ಬಿಗಿನಿಂಗ್, ಐ ವಿಲ್ ಲಾಫ್ ಇನ್ ದ ಎಂಡ್. ಆಯಿತು, ಎಷ್ಟು ನಗ್ತಾನೆ ನಗಲಿ, ನನ್ನ ನೋಡಿ, ಕೊನೆಗೆ ನಾನು ನಗ್ತೀನಿ ನೋಡು, ಆವಾಗ ಅವನು ಹತ್ಕೊಂಡು ಮನೆಗೆ ಹೋಗ್ತಾನೆ ಅಂತ. ಹೂ ಹ್ಯಾಸ್ ದ ಲಾಸ್ಟ್ ಲಾಫ್ ಅಂತ. ಅದಕ್ಕೆ ಆ ಪ್ರಶ್ನೆ ಬಂದಿರತಕ್ಕಂಥದ್ದು. ಸತ್ಯಂ ತೀರ್ಥಂ. ಆಮೇಲೆ ಎರಡನೇದು ಕ್ಷಮಾ ತೀರ್ಥಂ. ನೋಡಿ, ಎಲ್ಲರನ್ನೂ ಕ್ಷಮಿಸ್ತಕ್ಕಂಥದ್ದು ಅದು ಬಹಳ ದೊಡ್ಡ ಗುಣ ಅದು. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಟು ಎರ್ ಈಸ್ ಹ್ಯೂಮನ್ ಬಟ್ ಟು ಫರ್ಗಿವ್ ಇಸ್ ಡಿವೈನ್. ತಪ್ಪು ಮಾಡೇ ನಾವೆಲ್ಲ ಹುಟ್ಟಿರ್ತಕ್ಕಂಥದ್ದು. ತಪ್ಪು ಮಾಡದೆ ಹೋದರೆ ಮುಕ್ತರಾಗಬೇಕಾಗಿತ್ತು. ಸ್ವಲ್ಪ ತಪ್ಪು ಮಾಡಿದ್ದೀವಿ, ಅದಕ್ಕೆ ಮಾನವ ಜನ್ಮ ಬಂದಿದೆ. ಬೇರೆಯವ್ರನ್ನ ಕ್ಷಮಿಸ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾಗಿರ್ತಕ್ಕಂತಹ ದೊಡ್ಡ ಗುಣ ಮನುಷ್ಯನಲ್ಲಿ. ತೀರ್ಥಂ ಇಂದ್ರಿಯ ನಿಗ್ರಹ. 3ನೇದು ಎಲ್ಲಕ್ಕಿಂತ ಕಷ್ಟ. ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಇಂದ್ರಿಯನನ್ನು ಬೇಕಾದರೂ ಹತೋಟಿಯಲ್ಲಿ ತರ್ಬೋದು, ಇಂದ್ರಿಯವನ್ನು ತರೋಕ್ಕಾಗಲ್ಲ. ಅದಕ್ಕೆ ಆ ಮಾತನ್ನು ಸೀತೆ ರಾವಣಾಸುರನಿಗೆ ಹೇಳ್ತಾಳೆ, ನಾನು ಇಂದ್ರನನ್ನೇ ಗೆದ್ದಂತಹ ಮಹಾನುಭಾವ. ಜಂಬ ಕೊಚ್ಕೋತಾನೆ ರಾವಣ. ಸೀತೆ ಹೇಳ್ತಾಳೆ, ಕಿಂ ಇಂದ್ರಜಿತ್ತೇನ ವಿನ ಇಂದ್ರಿಯಜಿತ್. ನೀನು ಇಂದ್ರಿಯವನ್ನೇ ನೀನು ಗೆಲ್ಲಿಲ್ವಲ್ಲಪ್ಪ, ನೀನು ಯಾಕೆ ನನ್ನ ಹತ್ರ ಬಂದೆ?
ನಿನ್ನ ಹೆಂಡತಿ ಮಂಡೋದರಿಯು ನನ್ನಷ್ಟೇ ಪತಿವ್ರತೆ. ಅಹಲ್ಯ ದ್ರೌಪದಿ ತಾರ ಸೀತಾ ಮಂಡೋದರಿ ತಥ ಪಂಚಕನ್ಯಾ ಸ್ಮರೆಯನ್ ನಿತ್ಯಂ ಮಹಾಪಾತಕ ನಾಶನಂ. ಅದಕ್ಕೆ ನೋಡಿ, ರಾವಣನ ಅಂತಃಪುರದಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಕ್ಕಂಥ ಮಂಡೋದರಿಯನ್ನೇ ಸೀತೆ ಅಂತ ಭ್ರಮಿಸಿಬಿಟ್ಟ ಹನುಮಂತ. ಅಷ್ಟು ಮಟ್ಟಿಗೆ ಆಕಾರ ಸಾಮ್ಯ ಇತ್ತು ಅಂತ. ಅಸ್ಫೋಟಯಾಮಾಸ ಚುಚುಂಬ ಪುಚ್ಚಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನರೋಹ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ. 11ನೇ ಅಧ್ಯಾಯ 120ನೇ ಶ್ಲೋಕ, ವಾಲ್ಮೀಕಿ ರಾಮಾಯಣ ಸುಂದರಕಾಂಡ. ಆಸ್ಫೋಟಯಾಮಾಸ, ಚುಚುಂಬ ಪುಚ್ಚಂ, ಮುತ್ತಿಟ್ಕೊಂಡ ಬಾಲವನ್ನು, ಪುಷ್ಪಕ ವ್ಯೋಮನ ಹೆತ್ತಿದ, ಜಿಗಿದ, ನೆಗೆದ, ಕುಣಿದ, ಕುಪ್ಪಳಿಸಿದ. ಸೀತೆ ಸಿಕ್ಕಿದ್ಲು. ಯಾರದು? ಮಂಡೋದರಿ. ಸೀತೆ ಅಲ್ವೇ ಅಲ್ಲ. ಸೊ ಎಷ್ಟು ಮಟ್ಟಿಗೆ ಸಾಮ್ಯ ಇತ್ತು ಅಂದರೆ ಮಂಡೋದರಿಗೂ ಸೀತೆಗೂ. ಒಂದು ರಾಮಾಯಣದ ಪ್ರಕಾರ ಮಂಡೋದರಿ ಸೀತೆಗೆ ಅಮ್ಮ. ಆ ರಾಮಾಯಣದ ಪ್ರಕಾರ ಅಯ್ಯೋ ಮಗಳು ಕಾಡಲ್ಲಿ ಒದ್ದಾಡ್ತಾ ಇದ್ದಾಳಲ್ಲ ಅಂತ ರಾವಣ ತಂದು ಇಟ್ಕೊಂಡಂತೆ ತನ್ನ ಮನೆಯಲ್ಲಿ. ಅದೊಂದು ಇಂಟರ್ಪ್ರಿಟೇಷನು ರಾಮಾಯಣದಲ್ಲಿ. 300 ರಾಮಾಯಣಾಸ್ ಅಂತ ಒಂದು ಎಸ್ಸೆ ಇದೆ ಎ ಕೆ ರಾಮಾನುಜನ್ ಅವರದು. ಸೊ ಅದರಲ್ಲಿ ಅವರು ಇಂಟರ್ಪ್ರಿಟ್ ಮಾಡ್ತಾರೆ, ಇದರ 300 ರಾಮಾಯಣಾಸ್, ನಾಟ್ ಜಸ್ಟ್ 3 ರಾಮಾಯಣಾಸ್ ಅಂತ. ಸೊ ಯಾತಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಓದಿರೋದು ಭಾಳ ಕಡಿಮೆ. ಆ ರೀತಿಯಾಗಿ ನೋಡ್ತಾ ಹೋದರೆ ಎಂತೆಂತಹ ವಿಚಿತ್ರವಾಗಿರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಅನ್ನೋದಕ್ಕೆ. ಆ ಅವಳಿ ಮಕ್ಕಳು ನೋಡಿ, ಕೆಲವರು ಒಂದೇ ತರಹ ಇರ್ತಾರೆ ಇಬ್ಬರೂ ಕೂಡ. ಸೊ ಯಾರು ಅಂತ ಕಂಡುಹಿಡಿಯೋದೇ ಕಷ್ಟ ಆಗುತ್ತೆ ಆ ಥರ ಇರುವಾಗ. ನೀವು ನೋಡಿರ್ತೀರ ಟಿ ವಿನಲ್ಲಿ ರೂಪಾ ದೀಪಾ ಅಂತ ಅವರಿಬ್ಬರು ಕೂಡ ಹಾಡುಗಾರಿಕೆ ಹಾಡ್ತಾರೆ, ಕಾಸರವಳ್ಳಿ ಸಿಸ್ಟರ್ಸ್ ಅಂತ. ಅವರಿಬ್ಬರೂ ಕೂಡ ಅವಳಿ ಮಕ್ಕಳು. 84ರಿಂದ 87ನೇ ಇಸ್ವಿ ತನಕ NMKRV ಕಾಲೇಜಲ್ಲಿ ಜರ್ನಲಿಸಮು, ಆಪ್ಷನಲ್ ಇಂಗ್ಲೀಷು, ಸೈಕಾಲಜಿ ತೆಗೆದುಕೊಂಡು, ಲ್ಯಾಂಗ್ವೇಜ್ ಸಂಸ್ಕೃತ ತೆಗೆದುಕೊಂಡು ಸ್ಟೂಡೆಂಟ್ಸ್ ಆಗಿದ್ದರು. ಆವಾಗ ಚೀನಾ ಮಂಗಳ ಅವರು ಪ್ರಿನ್ಸಿಪಾಲ್ ಆಗಿದ್ದವರು ಪ್ರತಿ ಕಾಲೇಜ್ ಫಂಕ್ಷನ್ಗೂ ಅವರಿಬ್ಬರ ಹತ್ರನೇ ಹಾಡಿಸ್ತಾ ಇದ್ದಿದ್ದು, ಆ ರೂಪಾದೀಪನ ಕರ್ಕೊಂಬಂದ್ಬಿಡಿ ಅಂತ. ಅವರು ಮದ್ರಾಸ್ಗೆ ಹೋಗಿ ಲಾಲ್ಗುಡಿ ಜಯರಾಮನ್ ಹತ್ರ ಅವರು ಪಿಟೀಲ್ ಕಲಿತು 1989ನೇ ಇಸ್ವಿ ಡಿಸೆಂಬರ್ 31ನೇ ತಾರೀಕು ಕ್ರೆಸೆಂಟ್ ರಸ್ತೆಯಲ್ಲಿ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಟ್ವಿನ್ಸ್ನ ಮದುವೆ ಆದರು. ಟ್ವಿನ್ಸ್ ಮ್ಯಾರಿಯಿಂಗ್ ಟ್ವಿನ್ಸ್. ಅದೊಂದು ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶ, ನನಗೆ ಮರೆಯೋಕ್ಕೆ ಆಗಲ್ಲ. ಈ ತರಹ ಸ್ಟೇಜ್ ಮೇಲಲ್ಲ ಇದ್ದಿದ್ದು. ಮದುವೆ ಹುಡುಗ ಮದುವೆ ಹುಡುಗಿ ದ್ವಾರಪಾಲಕರ ಥರ ಗೇಟಲ್ಲಿ ನಿಂತಿದ್ರು ಎಲ್ಲರನ್ನೂ ಬರಮಾಡ್ಕೊಳ್ಳೋಕ್ಕೆ. ಆ ಕಡೆ ಅವರಿಬ್ಬರು, ಈ ಕಡೆ ಇವರಿಬ್ಬರು. ನೋಡಿದವರೆಲ್ಲ ಅಂದ್ಕೊಂಡಿದ್ದೆ, ಯಾರ ಜೊತೆ ಹೋದರೂ ಯಾರಿಗೂ ಗೊತ್ತಾಗಲ್ವಲ್ರಿ, ಅವರು ಟ್ವಿನ್ಸು ಇವರು ಟ್ವಿನ್ಸು ಅಂತ. ದಟ್ಸ್ ಅ ರೇರ್ ಅಕೇಶನ್, ಟ್ವಿನ್ಸ್ ಮ್ಯಾರಿಯಿಂಗ್ ಟ್ವಿನ್ಸ್. ನೋಡಿ, ಹಾಗೆ ಮಲ್ಲೇಶ್ವರದಲ್ಲಿ 9ನೇ ಕ್ರಾಸು 8ನೇ ಮೇನ್ ರೋಡಲ್ಲಿ ಅಂತರಿಕ್ಷ ಅಪಾರ್ಟ್ಮೆಂಟ್ಸ್ ಅಂತೆ. ಅಲ್ಲಿ 312ನೇ ಡೋರ್ ನಂಬರಲ್ಲಿ 3 ಜನ ಇದ್ದಾರೆ, ಟ್ರಿಪ್ಲೆಟ್ಸು. ಸುರೇಶ್, ಮಹೇಶ್, ನರೇಶ್ ಅಂತ. 28 ವಯಸ್ಸು ಅವರಿಗೆ. 20 ವರ್ಷದ ಕೆಳಗೆ ಅಮರಕೋಶ ಹೇಳ್ಕೊಳ್ಳೋಕೆ ಹೋಗ್ತಾ ಇದ್ದೆ ಅವ್ರ ಮನೆಗೆ ನಾನು. ಅವ್ರ ತಂದೆ BL ಅಲ್ಲಿ ಆಫೀಸರ್ ಆಗಿದ್ದರು. ಸೊ ಹಾಗೆ ಸಾಮಾನ್ಯವಾಗಿ ಟ್ವಿನ್ಸೇ ಅಪರೂಪ. ಹಾಗಿರುವಾಗ ಅವರು ಟ್ರಿಪ್ಲೆಟ್ಸು 3 ಜನ ಇದ್ದರು, ಒಂದೇ ತರಹ. ನನಗಂತೂ ಗುರ್ತೇ ಸಿಗ್ತಾ ಇರಲಿಲ್ಲ, ಪ್ರಾಯಶಃ ಅವ್ರ ಅಮ್ಮನಿಗೆ ಗುರ್ತು ಗೊತ್ತಾಯ್ತೇನೋ ಅಷ್ಟೇ. ಸೊ ಆ ದೃಷ್ಟಿಯಿಂದ ಈ ತರಹ ಎಲ್ಲ ಕೆಲವು ವಿಚಿತ್ರವಾಗಿರುತ್ತೆ ನೋಡಿ. ಅದಕ್ಕೆ ಮಾನಸತೀರ್ಥ ಅನ್ನೋದಕ್ಕೆ ದಾನಂ ತೀರ್ಥಂ ಧರ್ಮಸ್ತೀರ್ಥಂ. ನೋಡಿ, ದಾನ ಅನ್ನೋದೇ ಒಂದು ತೀರ್ಥ, ಧರ್ಮಸ್ತೀರ್ಥಂ. ಸೊ ಧರ್ಮ ಅನ್ನೋದು ಕೂಡ ಒಂದು ತೀರ್ಥವೇ. ಸಂತೋಷ ತೀರ್ಥ ಮುಚ್ಚತೆ, ಸಂತೋಷಂ ಜನಯೇತ್ ಪ್ರಾಜ್ಞಃ. ನಮ್ಮಲ್ಲಿ ಅದಕ್ಕೆ ಮಾತಿರೋದು, 4 ಜನಕ್ಕೆ ನಾವು ಸಂತೋಷ ಕೊಡಬೇಕೆ ಹೊರತು ಯಾರಿಗೂ ದುಃಖ ಕೊಡೋ ಕೆಲಸ ಮಾಡಬಾರ್ದು. ಯಾವಾಗಲೂ ಕೂಡ ಆದಷ್ಟು ನಾನು ಹಂಚ್ಕೋಬೇಕು. ಒಳ್ಳೆ ಪದಾರ್ಥವನ್ನು 4 ಜೊತೆ ಹಂಚ್ಕೋಬೇಕು. ಸಿಹಿಯನ್ನು ಒಬ್ಬೊಬ್ಬರೇ ಊಟ ಮಾಡಬಾರ್ದು ಅಂತ ಅದಕ್ಕೆ ನಮ್ಮಲ್ಲಿರೋದು. ಏಕಃ ಸ್ವಾದು ನ ಭುಂಜೀತ, ಡೋಂಟ್ ಈಟ್ ಆಲ್ ಅಲೋನ್ ದ ಸ್ವೀಟ್. ಅದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಅಂದರೆ ಕಾಗೆಗಳು. ನೋಡಿ, ಕಾಗೆಗಳು ಕಾ 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 ಅಂತ ಕರ್ಕೊಂಬಂದು ಎಲ್ಲ ಕಾಗೆಗಳನ್ನೂ ಕರ್ಕೊಂಬಂದು ಊಟ ಮಾಡುತ್ತೆ. ಆದರೆ ಭಿಕ್ಷುಕ ಏನು ಮಾಡ್ತಾನೆ, ತನಗೆ ಮಾತ್ರ ಬಚ್ಚಿಟ್ಕೊಂಡು ಯಾರು ನೋಡಿಬಿಡ್ತಾರೋ ಅಂತ ಆ ರೀತಿ ಊಟ ಮಾಡ್ತಾನೆ. ಆದ್ದರಿಂದ ಭಿಕ್ಷುಕನಿಗಿಂತ ಕಾಗೆನೇ ವಾಸಿ ಅಂತ. ಕಾಕ ಆಹ್ವಯತೆ ಕಾಕಾನ್, ಯಾಚಕಃ ನತು ಯಾಚಕಾನ್. ಕಾಕ ಯಾಚಕಯೋರ ಮಧ್ಯೆ ವರಂ ಕಾಕಃ ನ ಯಾಚಕಃ. ಸುಭಾಷಿತಕಾರರು ಅದಕ್ಕೆ ಹೇಳೋದು, ಭಿಕ್ಷುಕನಿಗಿಂತ ಕಾಗೇನೇ ಒಳ್ಳೆಯದಾಯ್ತಲ್ಲಪ್ಪ ಅಂತ. ನಾವು ಹಾಗೆ ನೋಡ್ತಾ ಹೋದರೆ ಪ್ರಕೃತಿಯಿಂದ ನಾವು ಎಷ್ಟು ಪಾಠ ಕಲಿಯೋದಿದೆ, ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ ನೋಡಿ. ಈಗ ಗಾಳಿ ಸರ್ವ ಸಮಭಾವಕ್ಕೆ ಪ್ರತೀಕ. ಹೂದೋಟದ ಮೇಲೂ ಗಾಳಿ ಬೀಸತ್ತೆ, ಸ್ಮಶಾನದ ಮೇಲೂ ಗಾಳಿ ಬೀಸತ್ತೆ. ಇಲ್ಲಿ ಬೀಸಬೇಕು, ಇಲ್ಲಿ ಬೀಸಬಾರ್ದು ಅನ್ನೋದು ಇಲ್ಲವೇ ಇಲ್ಲ ಗಾಳಿಗೆ. ಆದ್ದರಿಂದ ಸರ್ವ ಸಮಭಾವವನ್ನು ನಾವು ಗಾಳಿಯಿಂದ ಪಾಠ ಕಲಿಬೇಕು. ಇರುವೆಗಳು ಯಾವತ್ತೂ ಕೂಡ ಕ್ಯೂ ಬ್ರೇಕ್ ಮಾಡಲ್ಲ ನೋಡಿ, ಒಂದರ ಹಿಂದೆಯೇ ಒಂದು ಹೋಗುತ್ತೆ ಇರುವೆ. ಹಾಗೆ ಇರುವೆಗಳಿಂದ ನಾವು ಸರದಿಯ ಸಾಲನ್ನು ಹೇಗೆ ನಡೀಬೇಕು ಅನ್ನೋದನ್ನು ಕರೀಬೋದು. ಸರದಿ ಸಾಲು ಅಂದರೆ ಜ್ಞಾಪಕ ಬರುತ್ತೆ, ಯಾವುದೋ ಒಂದು ಗ್ರಂಥ, ಯಾವುದೊಂದು ಮರೆತು ಬಿಟ್ಟಿದ್ದೀನಿ. ಭೈರಪ್ಪನವರು ಅರ್ಪಣೆ ಅಂತ ಹೇಳಿಬಿಟ್ಟು ಅಲ್ಲಿ ಬರೀತಾರೆ, ಸರದಿಯನ್ನು ನೀವು ಯಾಕೆ ಮುರಿದಿರಿ,
ಅಂದರೆ ನನಗಿಂತ ನೀನು ಚಿಕ್ಕವರಾಗಿರೋರು ನೀವು ಯಾಕೆ ನನಗಿಂತ ಮುಂಚೆ ನನ್ನ ಬಿಟ್ಟು ಸತ್ರಿ ಅನ್ನೋದಕ್ಕೆ, ಸರದಿಯನ್ನು ನೀವು ಯಾಕೆ ಮುರಿದಿರಿ ಅಂತ ಬರೀತಾರೆ. ಯಾವುದೋ ಒಂದು ಗ್ರಂಥ, ಯಾವುದೋ ಒಂದು ಭಾಳ ಹಿಂದೆ ಮರ್ತೋಗಿದೆ. ಸೊ ಹಾಗೆ ಯಾವಾಗಲೂ ಕೂಡ ಸರದಿಯ ಸಾಲೋರು ಇರುವೆ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ಲು. ಅದೇ ರೀತಿಯಾಗಿ ದುಂಬಿ ನೋಡಿ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹೋಗಿ ಮಕರಂದವನ್ನು ಸ್ವೀಕರಿಸಿ ಹೂವಿಗೆ ತೊಂದರೆ ಕೊಡದೇ ಇರೋ ಹಾಗೆ ಹೇಗೋಗುತ್ತೋ, ರಾಜನಾಗಿರುವನು ಪ್ರಜೆಗಳಿಂದ ತೆರಿಗೆಯನ್ನು ಆ ರೀತಿ ವಸೂಲಿ ಮಾಡಬೇಕು ಅಂತ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ. ತೆರಿಗೆ ವಸೂಲಿ ಮಾಡೋದನ್ನ ದುಂಬಿಯಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ಪಾಠ. ಹೆಬ್ಬಾವು ತನ್ನ ಹತ್ರ ಬಂದಿರೋ ಪ್ರಾಣಿಯನ್ನು ಮಾತ್ರ ತಿನ್ನತ್ತೆ ಹೊರತು ಆಹಾರ ಹುಡ್ಕೊಂಡು ಯಾವತ್ತೂ ಹೆಬ್ಬಾವು ಹೋಗಲ್ಲ. ಆ ದೃಷ್ಟಿಯಿಂದ ನನಗಿರೋದರಲ್ಲಿ ನಾನು ತೃಪ್ತನಾಗಿರಬೇಕು ಅನ್ನೋದನ್ನು ಹೆಬ್ಬಾವಿಂದ ನಾವು ಕಲಿಬೇಕಾಗಿರ್ತಕ್ಕಂತಹ ಒಂದು ಪಾಠ. ಇನ್ನು ಪ್ರಕಾಶ, ತೇಜಸ್ಸು ಅನ್ನೋದಕ್ಕೆ ಅಗ್ನಿನೇ ಉದಾಹರಣೆ. ಅಗ್ನಿರ್ಮಾಣವಕಃ, ಅದಕ್ಕೆ ಮಾತು ಹೇಳ್ತಾರೆ, ಅಗ್ನಿ ತರಹ ಪ್ರಜ್ವಲಿತವಾಗಿರ್ತಕ್ಕಂತಹ ಒಂದು ಮಾತು ಅನ್ನೋ ದೃಷ್ಟಿಯಿಂದ. ಇಲ್ಲೇ ನಮ್ಮ DVG ಅವರ ಹತ್ರ ಪಾಠ ಕಲಿಯೋದಕ್ಕೆ ಬರ್ತಾಯಿದ್ರು, TN ಪದ್ಮನಾಭನ್ ಅಂತ. TN ಪದ್ಮನಾಭನ್ ಅವರ ಮೊಮ್ಮಗನ ಉಪನಯನ 27ನೇ ತಾರೀಕು ಈ ತಿಂಗಳಿದೆ, ಪ್ರಶಾಂತನಗರ ವಿಜಯನಗರದಲ್ಲಿ. ಆ ಮಗುಗೆ 7 ದಾಟಿದೆ, 8 ಆಗಿಲ್ಲ. ಗರ್ಭಾಷ್ಟಮದಲ್ಲಿ ಉಪನಯನ ಮಾಡಬೇಕು ಅಂತ ಅವರ ತಂದೆ ತಾಯಿ ಶೃಂಗೇರಿ ಸ್ವಾಮಿಗಳ ಹತ್ರ ಗುರುಬಲ ಇದೆಯಾ ಇಲ್ವಾ ಅಂತ ಕೇಳೋಕೆ ಹೋಗಿದ್ರಂತೆ. ನಾನು ಹೇಳಿದ್ದೀನಿ ಮಾಡಿ ಅಂತ ಹೇಳಿದ್ರಂತೆ ಸ್ವಾಮಿಗಳು. ಗುರುಬಲ ಇದೆಯಾ ಇಲ್ವಾ ಅಂತ ನಾನು ಹೇಳಲ್ಲ, ನಾನು ಗುರುವಾಗಿ ಹೇಳ್ತಾ ಇದ್ದೀನಿ ಮಾಡಿ ಆ ಮಗುಗೆ ಉಪನಯನ ಅಂತ. ಸೊ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಮುಖ್ಯವಾಗಿ ನಾವಿಗೆ ಆ ವಯಸ್ಸಲ್ಲಿ ಏನಾದರೂ ಉಪನೀತನಾದರೆ ಒಟ್ಟು ಅಗ್ನಿರ್ಮಾಣವಕಃ, ಅಗ್ನಿ ಪ್ರಜ್ವಲಿಸೋ ಹಾಗೆ ಆ ಮಗುನಲ್ಲಿ ವರ್ಚಸ್ಸು ಎಂಬತಕ್ಕಂಥದ್ದು ಬರುತ್ತೆ ಅನ್ನೋ ದೃಷ್ಟಿಯಿಂದನೇ. ಆ ದೃಷ್ಟಿಯಿಂದ ವರ್ಚಸ್ಸಿಗೆ ಅಗ್ನಿಯೇ ಉದಾಹರಣೆ. ಇನ್ನು ಪಾವಿತ್ರತೆಗೆ ನೀರೇ ಉದಾಹರಣೆ. ನೀರು ಸಮಾನ ಪವಿತ್ರವಾಗಿರ್ತಕ್ಕಂಥದ್ದು ಇನ್ನೊಂದು ಇಲ್ಲವೇ ಇಲ್ಲ. ಪ್ರಪಂಚದಲ್ಲಿ ಪ್ರಥಮ ಸೃಷ್ಟಿ ಅಂದರೆ ನೀರು. ಕಾಳಿದಾಸ ವರ್ಣನೆ ಮಾಡ್ತಾನೆ, ಯಾ ಸೃಷ್ಟಿ ಸೃಷ್ಟುರಾದ್ಯ ವಹತಿ ವಿಧಿಹುತಂ ಯಾ ಹವಿರ್ಯಾ ಚ ಹೋತ್ರಿ ಯೇ ದ್ವೇ ಕಾಲಂ ವಿದತ್ತ ಶ್ರುತಿ ವಿಷಯ ಗುಣ ಯಾ ಸ್ಥಿತ ವ್ಯಾಪ್ಯ ವಿಶ್ವಂ ಯಾ ಮಾಹು ಸರ್ವಬೀಜ ಪ್ರಕೃತಿರಿತಿಯ ಪ್ರಾಣಿನ ಪ್ರಾಣವಂತಹ ಪ್ರತ್ಯಕ್ಷಾಭಿ ಪ್ರಪನ್ನಸ್ತನುಭಿರವತವಸ್ತಾಭಿರಷ್ಟಾಭಿರೀಶಃ. ಮೊದಲನೇ ಸೃಷ್ಟಿ ಅಂದರೆ ನೀರು. ಆಪೋವ ಇದಗಂ ಸರ್ವಂ ವಿಶ್ವಭೂತಾನ್ಯಾಪ ಸಮ್ರಾಡಾಪೋ ವಿರಾಡಾಪೋ ಜ್ಯೋತಿ ಗುಷ್ಯಾಪೋ ಯಜೋ ಗುಷ್ಯಾಪೋ. ಯಾತಕ ಮಂತ್ರ ಬಂದಿರೋದು? ಆಪಾನಾರ ಇತಿ ಪ್ರೋಕ್ತ ಆಪೋ ವೈ ನರಸೂನವಃ ಅಂತ ಮನುಸ್ಮೃತಿ. ಅದಕ್ಕೇನೆ ಆಪಹ ಅಂದರೆ ನೀರು. ಆಪಸೂಕ್ತ ಅಂತಲೇ ಒಂದು ಸೂಕ್ತ ಇದೆ ಋಗ್ವೇದದಲ್ಲಿ, ನೀರಿನ ಮೇಲೆ ಒಂದು ಸೂಕ್ತ. ತಾ ಆಪೋ ದೇವಿ ರಿಹಮಾಮವಂತು ಅಂತ ಪಲ್ಲವಿ ಥರ ರಿಪೀಟ್ ಆಗುತ್ತೆ ಪ್ರತಿ ಒಂದು ಶ್ಲೋಕದ ಕೊನೆಗೂ ಕೂಡ. ದಟ್ಸ್ ದ ಕಾನ್ಸ್ಟೆಂಟ್ ರೆಫ್ರೈನ್. ತಾ ಆಪಹ ದೇವಿ ಇಹಮಾಂ ಅವಂತು. ಈ ದೇವಿ ನನ್ನನ್ನು ಇಲ್ಲಿ ಕಾಪಾಡಲಿ ಎಂಬತಕ್ಕಂಥ ದೃಷ್ಟಾಂತದಿಂದ. ಸೊ ಈ ಮಂತ್ರ ಒಂದು ತರಹ ನನಗೆ ಹೇಳಬೇಕೋ ಇಲ್ವೋ ಗೊತ್ತಿಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ 1987ನೇ ಇಸ್ವಿನಲ್ಲಿ BP ವಾಡಿಯಾ ಮೆಮೋರಿಯಲ್ ಲೆಕ್ಚರ್ಸ್ ಕೊಡೋ ಸಂದರ್ಭದಲ್ಲಿ ಋಗ್ವೇದದಲ್ಲಿರ್ತಕ್ಕಂಥ ಮಂತ್ರಗಳು ಮತ್ತು ದೇವತೆಗಳು ಅಂತ ನಾನು ಮಾತಾಡಿದಾಗ ಮರುದಿವಸ ಬೆಳಗ್ಗೆ 6 ಗಂಟೆಗೆ BR ಶೇಷಾಚಾರ್, ಟಾಪ್ ರ್ಯಾಂಕಿಂಗ್ ಝುವಾಲಜಿಸ್ಟ್ ಬಂದು ಬೆಲ್ ಹೊಡೆದ್ರು. ನೀನು ನೆನ್ನೆ ಮಾತಾಡಿದಿಲ್ಲ ವರ್ಲ್ಡ್ ಕಲ್ಚರ್ಲಿ, ಆ ಸ್ಕ್ರಿಪ್ಟ್ ಕೊಡು ನನಗೆ ಅಂತ. ಹೇಳೋಕ್ಕಾಗಲ್ಲ ಯಾರಿಗೆ ಯಾವ ಮಂತ್ರ ಹ್ಯಾಗೆ ಪರಿಣಾಮ ಆಗುತ್ತೋ ನಾವು ಅದನ್ನು ಹೇಳೋಕ್ಕಾಗಲ್ಲ ಯಾವತ್ತೂ ಕೂಡ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ 30 ವರ್ಷದಿಂದ ನನ್ನ ವಯಸ್ಸೇನು ಅವ್ರ ವಯಸ್ಸೇನು. BR ಶೇಷಾಚಾರ್ದು ಟಾಪ್ ರ್ಯಾಂಕಿಂಗ್ ಝುವಾಲಜಿಸ್ಟ್ ಅವರು. 8th ಮೈನ್ ರೋಡು MES ಕಾಲೇಜ್ ಪಕ್ಕ ಸುದರ್ಶನ್ ಅಂತ ಅವರ ಮನೆ ಹೆಸರು ಇದ್ದಿದ್ದು, ಅಲ್ಲಿದ್ದಿದ್ದು BR ಶೇಷಾಚಾರ್. ನಾವು ಹೇಳೋಕ್ಕಾಗಲ್ಲ. ಅವರಿಗೆ ಮೆಂಟಲ್ ವೇವ್ ಲೆಂತ್ ಏನೋ ಫ್ಲ್ಯಾಶ್ ಆಗುತ್ತೆ ಅವರಿಗೆ ಯಾವುದೋ ಒಂದು ಪಾಯಿಂಟು ತೆಗೆದುಕೊಂಡಾಗ. ಅದಕ್ಕೆ ಯಾರನ್ನು ಕೂಡ ನಾವು ಆಡಿಯನ್ಸಲ್ಲಿ ಕಡೆಗಾಣಿಸಬಾರ್ದು ಅಂತ ಅದಕ್ಕೆ ಹೇಳಿ. ಈವನ್ ಎ ವರ್ಮ್ ಟರ್ನ್ಸ್, ಡೋಂಟ್ ನೆಗ್ಲೆಕ್ಟ್ ಎ ವರ್ಮ್. ಎಷ್ಟೋ ಸಲ ಆಡಿಯನ್ಸ್ಗೆ ಸ್ಪೀಕರ್ಗಿಂತ ಜಾಸ್ತಿ ಗೊತ್ತಿರುತ್ತೆ. ಪ್ರಾಮಾಣಿಕವಾಗಿ ಒಪ್ಕೋಬೇಕು. ನನಗೆ ಗೊತ್ತಿಲ್ಲ ಅಂತ ಹೇಳೋದ್ರಲ್ಲಿ ಏನೂ ಅವಮಾನ ಇಲ್ಲ. ನಿಮ್ಮಲ್ಲೇ ಎಷ್ಟೋ ಜನ ನನಗಿಂತ ಚೆನ್ನಾಗಿ ಮಾತಾಡ್ಬೋದು. ಏನೋ ನಿಮ್ಮ ದುರದೃಷ್ಟದಿಂದ ನೀವು ಅಲ್ಲಿ ಕೂತಿದ್ದೀರ, ನಾನು ಇಲ್ಲಿ ನಿಂತಿದ್ದೇನೆ ಹೊರತು, ಇಲ್ಲದೆ ಹೋದರೆ ನಾನೇ ಅಲ್ಲಿ ಕೂತ್ಕೊಂಡು ಕೇಳ್ಬೋದು. ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಯಾಕೆಂದರೆ ವಿದ್ಯಾಭ್ಯಾಸ ಅನ್ನೋದಕ್ಕೆ ಕೊನೆ ಅನ್ನೋದೇ ಇಲ್ಲ, ಎಷ್ಟು ಕಲ್ತರೂ ಕಡಿಮೆನೇ. ಬ್ರಹ್ಮಚರ್ಯಂ ಪರಂ ತೀರ್ಥಂ, ನಿಜವಾಗಿರ್ತಕ್ಕಂಥ ತೀರ್ಥ ಅಂದ್ರೇನೋ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ ಮತ್ತೆ ಇಂದ್ರಿಯ ನಿಗ್ರಹಕ್ಕೆ ಬರುತ್ತೆ ಅದು. ತೀರ್ಥಂಚ ಪ್ರಿಯವಾದಿತ, ಒಳ್ಳೆ ಮಾತನ್ನು ಆಡೋದು ರಾಮನಿಗೆ ಇದ್ದಂತಹ ಒಂದು ಗುಣ ಅದು. ಸ್ಮಿತ ಪೂರ್ವಾಭಿಭಾಷಿಣಂ, ವಾಲ್ಮೀಕಿ ವಿಶೇಷಣ ಕೊಡ್ತಾನೆ ರಾಮನಿಗೆ. ಯಾವಾಗ ನಗ್ತಾ ನಗ್ತಾ ಪ್ರಿಯವಾಗಿ ಮಾತಾಡಿಸ್ತಾ ಇದ್ದ ಪ್ರಜೆಗಳನ್ನು ಅಂತ.
ಪ್ರಜೆಗಳು ಮಾತಾಡಿಸ್ಲಿ ಅಂತ ಎಕ್ಸ್ಪೆಕ್ಟೇ ಮಾಡ್ತಾ ಇರಲಿವಂತೆ. ತಾನೇ ಒಂದು ಹೆಜ್ಜೆ ಮುಂದೆ ಹೋಗಿ ಏನಪ್ಪ ಎಲ್ಲ ಚೆನ್ನಾಗಿದ್ದಿರ್ತಾನೆ, ನನ್ನ ರಾಜ್ಯದಲ್ಲಿ ಯಾರಿಗೂ ತೊಂದರೆ ಇಲ್ಲ ತಾನೇ ವಿಚಾರಿಸ್ತಾ ಇದ್ದ ಅಂತ. ಪ್ರಿಯವಾದಿತ ಜ್ಞಾನಂ ತೀರ್ಥಂ ಧೃತಿಸ್ತೀರ್ಥಂ ಪುಣ್ಯಂ ತೀರ್ಥಂ ಉದಾಹೃತಂ ತೀರ್ಥಾನಾಮಪಿ ತತ್ತೀರ್ಥಂ ವಿಶುದ್ಧಿ ಮನಸಾಪರ. ಶುದ್ಧವಾಗಿರ್ತಕ್ಕಂಥ ಮನಸ್ಸು ಎಲ್ಲಕ್ಕಿಂತ ದೊಡ್ಡ ತೀರ್ಥ ಎಂಬುದಾಗಿ ಹೇಳ್ತಾರೆ. ಇನ್ನು ಮುಂದೆ ಸ್ಥಾವರ ತೀರ್ಥಗಳು ಅಂದರೆ ಏನು ಅಂತ ಕೇಳಿದ್ರೆ ಇದರ ಸಂಖ್ಯೆ ಅನಂತ. ವಾಯುಪುರಾಣದ ಪ್ರಕಾರ ಭೂಮಂಡಲದ ಪ್ರದಕ್ಷಿಣಾಕಾರವಾಗಿ ತೀರ್ಥಗಳ ವರ್ಣನೆ ಎಂಬತಕ್ಕಂಥದ್ದು ಉಂಟಾಗುತ್ತದೆ. ಗೋಕರ್ಣದಲ್ಲಿ ನೀವು ನೋಡಿರ್ಬೋದು ಕೋಟಿ ತೀರ್ಥ ಅಂತಿದೆ. ಸೊ ಹೀಗೆ ಆ ತೀರ್ಥ ಅನ್ನೋದಕ್ಕೂ 260 ಕಡೆ ಬರುತ್ತೆ ಅನ್ನೋದನ್ನು ಉಲ್ಲೇಖ ಮಾಡ್ತಾರೆ ಅವರು, ರಾಮ್ ಪ್ರಸಾದ್ ಅವರು ಅವರ ಲೇಖನದಲ್ಲಿ. ಅದನ್ನಷ್ಟಕ್ಕೆ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀನಿ. ತೀರ್ಥಯಾತ್ರೆಗಳ ಉದ್ದೇಶದಿಂದ ಭೂಮಿಯಲ್ಲಿ ಪರಿಭ್ರಮಣ ಮಾಡಿದನು. ತೀರ್ಥಯಾತ್ರೆಗಳ ಪ್ರಭಾವದಿಂದ ನನ್ನ ಮನಸ್ಸು ವಿವೇಕವಂದ ಕೂಪುಡಿತು. ನೋಡಿ, ಮನುಷ್ಯನಿಗೆ ವಿವೇಕ ಇಲ್ಲದೆ ಹೋದರೆ ಪ್ರಾಣಿಗಳಿಗಿಂತಲೂ ಯಾವ ರೀತಿಯಲ್ಲೂ ಅವನು ವ್ಯತ್ಯಾಸ ಅಲ್ಲ. ಮನುಷ್ಯನನ್ನಾಗಿ ಮಾಡೋದೇ ವಿವೇಕ. ಅದಕ್ಕೇ ವಿವೇಕ ಹೇಗೆ ಹುಟ್ಟತ್ತೆ? ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ, ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜಿತೇನ ಸತ್ಸಂಗಮಂಚ ಲಭತೆ ಪುರುಷೋ ಯದಾ ವೈ ಅಜ್ಞಾನ ಹೇತುಕೃತ ಮೋಹ ಮದಾಂಧಕಾರ ನಾಶಂ ವಿದಾಯ ತದ ಉದಯತೆ ವಿವೇಕ. ವಿವೇಕ ಹುಟ್ಟಬೇಕಾದ್ರೆ ಇಷ್ಟು ಬ್ಯಾಕ್ಗ್ರೌಂಡ್ ಬೇಕು ಅಂತ ಭಾಗವತದಲ್ಲಿ ಹೇಳ್ತಾರೆ. ಭಾಗ್ಯೋದಯೇನ ಜನ್ಮಾಂತರಗಳ ವಿಶೇಷದಿಂದ ಸತ್ಸಂಗಮಂಚ ಲಭತೆ, ಇಂತಹ ಒಂದು ಸತ್ಸಂಗ ಅನ್ನೋದು ಏರ್ಪಾಡಾಗತ್ತೆ. ಆಗ ಅಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂತಹ ಮೋಹ ಮದ ಅಂಧಕಾರ ಎಲ್ಲವೂ ನಾಶವಾದಾಗ ವಿವೇಕ ಎಂಬತಕ್ಕಂಥದ್ದು ಆವಿರ್ಭವಿಸುತ್ತೆ ಅನ್ನೋ ಮಾತು ಸ್ಪಷ್ಟವಾಗಿ ಬರುತ್ತೆ. ಅದಕ್ಕೆ ನೋಡಿ, ವಿವೇಕ ಚೂಡಾಮಣಿ ಅಂತಲೇ ಆಚಾರ್ಯ ಶಂಕರರು ಒಂದು ಗ್ರಂಥವನ್ನೇ ಲೋಕಕ್ಕೆ ಕೊಟ್ಟಿದ್ದಾರೆ. ಅದನ್ನು ಕ್ರೆಸ್ಟ್ ಜೂಯಲ್ ಆಫ್ ಡಿಸ್ಕ್ರಿಮಿನೇಷನ್ ಅಂತ ಕ್ರಿಸ್ಟಫರ್ ಐಶರ್ವುಡ್, ಸ್ವಾಮಿ ಪ್ರಭವಾನಂದ ಅಮೇರಿಕಾದಲ್ಲಿ ಜಾಯಿಂಟ್ ಆಗಿ ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ. ಸೊ ವಿವೇಕ ಚೂಡಾಮಣಿ, ಬರೀ ವಿವೇಕ ಮಾತ್ರ ಅಲ್ಲ, ಜೊತೆಗೆ ಆ ಚೂಡಾಮಣಿ ಅನ್ನೋದು ಕೂಡ ಅಲ್ಲಿ ಕೂತ್ಕೊಂಡಿದೆ, ಅನ್ವರ್ಥವಾಗಿರ್ತಕ್ಕಂತಹ ಒಂದು ಹೆಸರು. ವಿವೇಕ ವ್ಯಾಕಾಶೇ ವಿಕಸತಿ ಶಮೇ ಶಾಮ್ಯತಿ ತೃಷಾ. ಮನುಷ್ಯನಿಗೆ ನಿಜವಾದ ಅರ್ಥದಲ್ಲಿ ತೃಷಾ ಅಂದರೆ ಆಸೆ ಎಲ್ಲಿ ಕೊನೆಯಾಗತ್ತೆ ಅಂದರೆ ಆ ವಿವೇಕ ಎಂಬತಕ್ಕಂಥದ್ದು ಹುಟ್ಟಿದಾಗ ಮಾತ್ರವೇ ಅವನಿಗೆ ಅದು ಬರತಕ್ಕಂಥದ್ದು. ವಿಸ್ಡಮ್ ಈಸ್ ದ ಡಾಟರ್ ಆಫ್ ಎಕ್ಸ್ಪೀರಿಯನ್ಸ್, ಪ್ರಾವರ್ಬ್ ಮುಖ್ಯವಾಗಿ ಇದು ವೆಸ್ಟಲ್ಲಿ ಇರ್ತಕ್ಕಂಥದ್ದು. ವಿಸ್ಡಮ್ ಈಸ್ ಟು ದ ಸೋಲ್ ವಾಟ್ ಹೆಲ್ತ್ ಈಸ್ ಟು ದ ಬಾಡಿ. ಮುಖ್ಯವಾಗಿ ಮನಸ್ಸಿಗೆ ಬೇಕಾಗಿರ್ತಕ್ಕಂಥದ್ದು ವಿವೇಕ, ದೇಹಕ್ಕೆ ಇರತಕ್ಕಂತಹ ಆರೋಗ್ಯ ತರಹ. ವಿಸ್ಡಮ್ ಈಸ್ ಫೌಂಡ್ ಓನ್ಲಿ ಇನ್ ಟ್ರೂತ್. ಗೈಟೆ ಹೇಳ್ತಾನೆ, ಬರೀ ಸತ್ಯದಲ್ಲಿ ಮಾತ್ರವೇ ನಿಮಗೆ ಈ ವಿವೇಕ ಎಂಬತಕ್ಕಂಥದ್ದು ಉಂಟಾಗೋದು. ಇನ್ ಯೂತ್ ಆ್ಯಂಡ್ ಬ್ಯೂಟಿ ವಿಸ್ಡಮ್ ಈಸ್ ಬಟ್ ರೇರ್. ಹೋಮರ್ ಆ ಮಾತನ್ನು ಹೇಳ್ತಾನೆ. ಮುಖ್ಯವಾಗಿ ನಾಲೆಡ್ಜ್ ಕಮ್ಸ್ ಬಟ್ ವಿಸ್ಡಮ್ ಲಿಂಗರ್ಸ್. ಆಲ್ಫ್ರೆಡ್ ಟೆನಿಸನ್ ಹೇಳ್ತಕ್ಕಂಥ ಮಾತು, ನಾಲೆಡ್ಜ್ ಕಮ್ಸ್, ಯಾವುದು ಬರುತ್ತೋ ಅದು ಹೋಗುತ್ತೆ, ಬಟ್ ವಿಸ್ಡಮ್ ಲಿಂಗರ್ಸ್. ಯಾವಾಗಲೂ ನಮ್ಮನ್ನು ಮುನ್ನಡೆಸ್ತಕ್ಕಂಥದ್ದು ಯಾವುದು ಅಂದರೆ ಅದೇ ವಿಸ್ಡಮ್ ಎಂಬತಕ್ಕಂಥದ್ದು. ಕಾಮನ್ ಸೆನ್ಸ್ ಇನ್ ಅನ್ಕಾಮನ್ ಡಿಗ್ರಿ ಈಸ್ ನೋನ್ ಆಸ್ ವಿಸ್ಡಮ್. ಕೋಲ್ರಿಡ್ಜ್ ಡಿಫೈನ್ ಮಾಡ್ತಾನೆ, ವಿಸ್ಡಮ್ ಅಂದ್ರೇನು, ಕಾಮನ್ ಸೆನ್ಸ್ ಇನ್ ಅನ್ಕಾಮನ್ ಡಿಗ್ರಿ, ದಟ್ ಈಸ್ ವಿಸ್ಡಮ್ ಅನ್ನೋ ದೃಷ್ಟಿಯಿಂದ. We can be knowledgeable with other men's knowledge, but we cannot be wise with other men's wisdom. ಬೇರೆಯವರಿಂದ ನಾವು ಜ್ಞಾನ ಪಡ್ಕೋಬೋದು, ಆದರೆ ಬೇರೆಯವರಿಂದ ವಿವೇಕ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ. ವಿವೇಕ ಅನ್ನೋದು ಮನುಷ್ಯ ತಾನು ಗಳಿಸ್ಕೋಬೇಕಾಗಿರ್ತಕ್ಕಂಥದ್ದು ತನ್ನ ಸ್ವಂತ ಶ್ರಮದಿಂದ. ವಿಸ್ಡಮ್ ಕೆನಾಟ್ ಬಿ ಬಾಟ್. ಇಟ್ ಈಸ್ ನ್ಯಾಚುರಲ್, ಸ್ಪಾಂಟೇನಿಯಸ್ ಆ್ಯಂಡ್ ಫ್ರೀ. ಇಟ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎಂಡ್ಯೂರಿಂಗ್ ವ್ಯಾಲ್ಯೂಸ್ ಆ್ಯಂಡ್ ದ ಲಿವಿಂಗ್ ಆಫ್ ದೋಸ್ ವ್ಯಾಲ್ಯೂಸ್. ಜೆ ಕೃಷ್ಣಮೂರ್ತಿ, ಅಡಿಯಾರ್ ಲೆಕ್ಚರ್ಸ್, 1934. ಸೊ ಎಂಥ ಮಾತನ್ನು ಹೇಳಿದ್ದಾರೆ ನೋಡಿ, ಲಿವಿಂಗ್ ಆಫ್ ದಿ ವ್ಯಾಲ್ಯೂಸ್ ಇಸ್ ವಿಸ್ಡಮ್. ಮಾಡರ್ನ್ ಮ್ಯಾನ್ ನೋಸ್ ದ ಪ್ರೈಸ್ ಆಫ್ ಎವ್ರಿ ಕಮಾಡಿಟಿ ಬಟ್ ವ್ಯಾಲ್ಯೂ ಆಫ್ ನನ್. ನಮಗೆಲ್ರಿಗೂ ಅದರ ಬೆಲೆ ಎಷ್ಟು ಅಂತ ಹೇಳ್ತೀವೇ ಹೊರತು ಅದರ ವ್ಯಾಲ್ಯೂ ಯಾರಿಗೂ ಗೊತ್ತಿಲ್ಲ. ವ್ಯಾಲ್ಯೂ ಅದನ್ನು ಅಳಿಯೋಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಕೂಡ. ವ್ಯಾಲ್ಯೂಸ್ ಆರ್ ಇಮ್ಮೆಷರಬಲ್. ಅದಕ್ಕೆ ರಾಧಾಕೃಷ್ಣನು ಹಿಂದೂ ವ್ಯೂ ಆಫ್ ಲೈಫ್ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅಲ್ಲಿ ಹೇಳ್ತಾರೆ, with the oncoming values are those which are to be transferred from generation to generation with its pristine purity ಅಂತ. ಯಾವಾಗಲೂ ಕೂಡ ನಾವು ವ್ಯಾಲ್ಯೂಸ್ನ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಇರೋ ಹಾಗೇ ಸಾಗಿಸ್ತಕ್ಕಂಥದ್ದಾಗಬೇಕು. ಆವಾಗಲೇ ಆ ವ್ಯಾಲ್ಯೂಸ್ಗೆ ಬೆಲೆ ಬರ್ತಕ್ಕಂಥದ್ದು. ನಿಜವಾದ ಅರ್ಥದಲ್ಲಿ
ವ್ಯಾಲ್ಯೂ ಅನ್ನೋದಕ್ಕೆ ವ್ಯಾಲ್ಯೂ ಹೋಗಿಬಿಟ್ಟಿದೆ ಈಗಿನ ಕಾಲದಲ್ಲಿ. ಅದು ಬಂದಿರತಕ್ಕಂಥ ದೊಡ್ಡ ಒಂದು ತೊಂದರೆ. 1968ರಲ್ಲಿ ರಾಧಾಕೃಷ್ಣನ್ ಡೈರೆಕ್ಟ್ ಸ್ಟೂಡೆಂಟ್ ಆಗಿದ್ದಂಥ ಪಿ ನಾಗರಾಜರಾವ್ ಅವರು ವರ್ಲ್ಡ್ ಕಲ್ಚರಲ್ಲಿ ವ್ಯಾಲ್ಯೂಸ್ ಇನ್ ದ ಚೇಂಜಿಂಗ್ ವರ್ಲ್ಡ್ ಅಂತ ಒಂದು ಲೆಕ್ಚರ್ ಕೊಟ್ಟಿದ್ದರು. 1968. ಟ್ರಾನ್ಸಾಕ್ಷನ್ ನಂಬರ್ 37, ₹1.5 ಬೆಲೆ. ಇವತ್ತಿಗೂ ಸಿಗತ್ತೆ. 37 ಪುಟ ಇದೆ. ಇವತ್ತು ₹1.5 ನಮಗೆ ಒಂದು ಕಪ್ ಕಾಫಿ ಕೂಡ ಸಿಗಲ್ಲ. ಸೊ ಆ ಪುಸ್ತಕ ನೀವು ನೋಡಿದರೆ ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದು ವ್ಯಾಲ್ಯೂಸ್ ಇನ್ ದ ಚೇಂಜಿಂಗ್ ವರ್ಲ್ಡ್. ಹೇಗೆ ಪ್ರಪಂಚ ವ್ಯತ್ಯಾಸ ಆಗ್ತಾ ಇದ್ರೂ ಕೂಡ ವ್ಯಾಲ್ಯೂಸ್ ಒಂದೇ ಥರ ಇದೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ವರ್ಣನೆ ಮಾಡ್ತಾರೆ. ಸ್ವಾಮಿ ರಂಗನಾಥಾನಂದ ಅವರು 4 ವಾಲ್ಯೂಮ್ ಬರೆದಿದ್ದಾರೆ, ಎಟರ್ನಲ್ ವ್ಯಾಲ್ಯೂಸ್ ಫಾರ್ ಚೇಂಜಿಂಗ್ ಸೊಸೈಟಿ ಅಂತ. ಭಾರತೀಯ ವಿದ್ಯಾಭವನ್ ಪಬ್ಲಿಕೇಶನ್ನು. 4 ವಾಲ್ಯೂಮು, 400 ಪುಟ ಇದೆ ಅದು. ಪ್ರಾಬಬ್ಲಿ ಆಫ್ಟರ್ ಸ್ವಾಮಿ ವಿವೇಕಾನಂದ, ದ ಮೋಸ್ಟ್ ಎಫೆಕ್ಟಿವ್ ಸ್ಪೀಕರ್ ಇನ್ ದಿ ರಾಮಕೃಷ್ಣ ಆರ್ಡರ್ ಈಸ್ ಸ್ವಾಮಿ ರಂಗನಾಥಾನಂದ. 60 ಸಲ ಅವರು ವಿಶ್ವ ಪರ್ಯಟನ ಮಾಡಿ ಜೂಲಿಯನ್ ಹಕ್ಸ್ಲಿ ಮಾಲಿಕ್ಯುಲರ್ ಬಯಾಲಜಿಸ್ಟ್ಗೆ ಕನ್ವಿನ್ಸ್ ಮಾಡಿ ಅವನ ಲ್ಯಾಬ್ರೇಟರಿ ಮೇಲೆ ತತ್ವಮಸಿ ಅನ್ನೋ ವಾಕ್ಯನ ಬರ್ಸಿಸ್ಬಿಟ್ಟು ವಾಪಸ್ ಇಂಡಿಯಾಗೆ ಬಂದಿರತಕ್ಕಂಥ ಕೀರ್ತಿ. ದಟ್ ಈಸ್ ಸ್ವಾಮಿ ರಂಗನಾಥಾನಂದ. ಯು ಸಿ, ಹಿ ಕುಡ್ ಕನ್ವರ್ಟ್ ಎ ಟಾಪ್ ರ್ಯಾಂಕಿಂಗ್ ಮಾಲಿಕ್ಯುಲರ್ ಬಯಾಲಜಿಸ್ಟ್ ಇನ್ ದ ವೆಸ್ಟ್ ಆ್ಯಂಡ್ ಮೇಡ್ ಹಿಮ್ ರೈಟ್ ತತ್ವಮಸಿ ಆನ್ ಟಾಪ್ ಆಫ್ ದ ಲ್ಯಾಬ್ರೇಟರಿ. ದಟ್ ಈಸ್ ಸಮಥಿಂಗ್. ನೋಡಿ, ಆ ತರಹದ್ದು ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ಎಂತಹ ಒಂದು ಕೊಡುಗೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ವ್ಯಾಲ್ಯೂಸ್ ಫಾರ್ ಮ್ಯಾನೇಜ್ಮೆಂಟ್ ಅಂತ ಎಸ್.ಕೆ. ರಾಮಚಂದ್ರ ರಾಯರು ಒಂದು ಪುಸ್ತಕ ಬರೆದಿದ್ದಾರೆ. ₹20 ಆ ಗ್ರಂಥ. ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ವ್ಯಾಲ್ಯೂಸ್ ಆ್ಯಂಡ್ ಸೈನ್ಸ್, ಭಾರತೀಯ ವಿದ್ಯಾಭವನ ಪಬ್ಲಿಕೇಶನ್, 1998. ಇವತ್ತು ಆ ಗ್ರಂಥ ಸಿಗತ್ತೆ. ₹20 ಆ ಗ್ರಂಥ ನಮಗೆ ಸಿಗತ್ತೆ. ವ್ಯಾಲ್ಯೂಸ್ ಮೇಲೆ ಇರತಕ್ಕಂಥದ್ದು. ಮೌಲ್ಯಗಳ ಮೌಲ್ಯ ಅಂದ್ಬಿಟ್ಟು ಕನ್ನಡದಲ್ಲಿ ಒಂದು ಪುಸ್ತಕ ಇದೆ, ಮೌಲ್ಯಗಳ ಮೇಲೆ ಇರತಕ್ಕಂಥದ್ದು. ಆ ರೀತಿಯಾಗಿ ಈ ವ್ಯಾಲ್ಯೂಸ್ನ ನಾವು ಹೇಗೆ ಹಿಡ್ಕೋಬೇಕು ಅನ್ನೋದಕ್ಕೆ ನೋಡಿ, ಮುಖ್ಯವಾಗಿ ವಿವೇಕ ಎಂಬತಕ್ಕಂಥದ್ದು ಸಂಯಮದಿಂದ ಉಂಟಾಗತ್ತೆ. ನಿರ್ಣಯ ಬುದ್ಧಿ ಎಂಬ ಕುದುರೆಗೆ ಇಂತಿಷ್ಟು ನಿಯಮಗಳನ್ನು, ಕಣ್ಣು ಕುಲಾಯಿಗಳನ್ನು ಹಾಕಿದರೆ ಸಾಲದು. ಸದಾ ಜಾಗೃತವಾಗಿರ್ತಕ್ಕಂಥ ವಿವೇಕ ಎಂಬ ಕಡಿವಾಣ ಅದಕ್ಕೆ ಅವಶ್ಯಕವಾಗಿ ಬೇಕು. ವಿನಾಯಕ ಕೃಷ್ಣ ಗೋಕಾಕ್, ಪ್ರಬಂಧಗಳು, ಪುಟ 46, ಅಲ್ಲಿ ಹೇಳ್ತಕ್ಕಂಥ ಮಾತು ನೋಡಿ. ನಿರ್ಣಯ ಬುದ್ಧಿ ಎಂಬ ಕುದುರೆಗೆ, ಸೊ ಕುದುರೆ ನಿರ್ಣಯಾತ್ಮಕವಾಗಿ ಇಲ್ಲದೆ ಹೋದರೆ ಎಲ್ಲೆಲ್ಲ ಓಡುತ್ತೆ. ದುಷ್ಟಾಶ್ವಾಯುವ ಸಾರಥೇ, ಕಠೋಪನಿಷತ್ತಲ್ಲಿ ಕೊಡ್ತಕ್ಕಂಥ ಒಂದು ನಿಲುವು. ನಮ್ಮ ಅಧೀನದಲ್ಲಿ ಲಗಾಮ್ ಇದ್ದರೆ ನಾವು ಹೋಗೋ ಕಡೆ ಕುದುರೆ ಬರುತ್ತೆ, ಲಗಾಮ್ ಸಡಿಲ ಆದರೆ ಕುದುರೆ ಹೋಗೋ ಕಡೆ ನಾವು ಬರಬೇಕು. ಎಸ್ಪೆಷಲಿ ಈ ಥರ ಏನಾದರೂ ಮಳೆ ಬರ್ತಾ ಇದ್ದರೆ ಆಟೋವಾಲಾಗಳ ಹಬ್ಬ. ಏನಪ್ಪ ಜಯನಗರಕ್ಕೆ ಬರ್ತೀಯಾ, ವಿಜಯನಗರಕ್ಕೆ ಬರ್ತೀನಿ ಸ್ವಾಮಿ, ಅದು ದುಷ್ಟಾಶ್ವಾಯುವ ಸಾರಥೇ. ನೀವು ಕೊಡೋ ದುಡ್ಡು ಕೊಟ್ಟು ಅವನು ಹೋಗೋ ಕಡೆ ಹೋಗಬೇಕು. ನೀವು ಕರೆದ ಕಡೆ ಬಂದುಬಿಟ್ರೆ ಸದಶ್ವಾಯುವ ಸಾರಥೇ ಅಷ್ಟೇ. ಆವಾಗ ನಿಮ್ಮ ಅಧೀನದಲ್ಲಿ ಆ ಲಗಾಮಿದೆ ಕುದುರೆದು ಅನ್ನೋ ದೃಷ್ಟಿಯಿಂದ. ಕುದುರೆ ಅಂದರೆ ಜ್ಞಾಪಕ ಬರುತ್ತೆ, ಜೊನಾಥನ್ ಸ್ವಿಫ್ಟ್ 4 ವಾಲ್ಯೂಮ್ ಬರೆದಿದ್ದಾನೆ. ಗಲಿವರ್ಸ್ ಟ್ರಾವೆಲ್ಸು, ಲಿಲಿಪುಟಿಯನ್ಸು, ಬ್ರಾಬ್ಡಿಂಗ್ ನ್ಯಾಕ್ಸು, ಸೈಂಟಿಸ್ಟು, ಹ್ಯೂಮನಿಮ್ಸು, 4 ವಾಲ್ಯೂಮ್ಸ್. ಅವು ಕೊನೆ 2 ವಾಲ್ಯೂಮ್ ಯಾರು ಓದೋಕ್ಕೆ ಹೋಗಲ್ಲ. ಮ್ಯಾಕ್ಸಿಮಮ್ ಅಂದರೆ ಲಿಲಿಪುಟಿಯನ್ಸು, ಬ್ರಾಬ್ಡಿಂಗ್ ನ್ಯಾಕ್ಸು 2 ಓದ್ತಾರಷ್ಟೇ. ಕೊನೆ ವಾಲ್ಯೂಮ್ ನೋಡಬೇಕು. ಹ್ಯೂಮನಿಮ್ಸಲ್ಲಿ ಆರ್ಗ್ಯೂ ಮಾಡ್ತಾನೆ, ಹಾರ್ಸಸ್ ಹ್ಯಾವ್ ಗಾಟ್ ಬೆಟರ್ ಇಂಟೆಲೆಕ್ಟ್ ದ್ಯಾನ್ ಹ್ಯೂಮನ್ ಬೀಯಿಂಗ್ಸ್. Horses are more loyal than human beings. Therefore, you always trust a horse and not a man ಅನ್ನೋ ದೃಷ್ಟಿಯಿಂದ. ಸೊ ಯಾತಕ್ಕೆ ಅಂದರೆ ಮೇ ಬಿ ಅವನ ಸ್ವಾನುಭವ ಇರ್ಬೋದು. ಯಾಕೆಂದರೆ ನಮ್ಗೆ ಎಷ್ಟು ಓದಿದ್ರೂ ಕೂಡ ಕಂಪ್ಯಾರಿಟಿವ್ ಸೆನ್ಸಲ್ಲಿ ಕಡಿಮೆನೇ. ಯಾವುದೋ ರಿಲೇಟ್ ಆಗಿ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಥಾಟು. ಹಾಗಾಗಿ ಸಾಮಾನ್ಯವಾಗಿ ಆ ರೀತಿಯಾಗಿರ್ತಕ್ಕಂಥ ಮನಸ್ಸಲ್ಲಿ ಕಾನ್ಸೆಪ್ಚುಯಲ್ ಆಗಿ ವರ್ಕೌಟ್ ಮಾಡಬೇಕು. ಪರ್ಸೆಪ್ಚುಯಲ್ ಆಗಿ ಅಲ್ಲ ಮಾತಾಡೋದು, ಕಾನ್ಸೆಪ್ಚುಯಲ್ ಆಗಿ ಮಾತಾಡ್ತಕ್ಕಂಥದ್ದನ್ನು ಪ್ರಯತ್ನ ಮಾಡಿದ್ರೆ ಒಂದೊಂದು ಪದದ ಮೇಲೆ 3 ಗಂಟೆ ಸಿ.ಕೆ. ವೆಂಕಟರಾಮಯ್ಯನವರು ಮಾತಾಡ್ತಾ ಇದ್ರು. 1 ವರ್ಡ್ ವಿತೌಟ್ ಎ ಪೇಪರ್ 3 hours ನಾನ್ ಸ್ಟಾಪ್ ಮಾತಾಡೋರು. ಬೈ ಪ್ರೊಫೆಷನ್ ಹಿ ವಾಸ್ ಎ ಲಾಯರ್. ಹಿ ವಾಸ್ ನಾಟ್ ಎ ಸಾಂಸ್ಕ್ರಿಟ್ ಸ್ಕಾಲರ್ ಬೈ ಪ್ರೊಫೆಷನ್. ಹಿ ವಾಸ್ ನಾಟ್ ಎ ಪ್ರೊಫೆಸರ್ ಆಫ್ ಸಾಂಸ್ಕ್ರಿಟ್. ಆದರೂ ಕೂಡ ಕಾಳಿದಾಸ, ಭಾಸ, ಭವಭೂತಿ 3 ಕೃತಿ ಬರೆದಿರೋದು. 3ಕ್ಕೂ 3 PhD ಕೊಟ್ಟರು ಕಡಿಮೆನೆ. ಅಂತಹ ಉದ್ಗ್ರಂಥಗಳನ್ನು ಬರೆದಿದ್ದಾರೆ ಅವರು ಮಹನೀಯರು. ಕರ್ನಾಟಕಕ್ಕೆ, ಆಗಿನ ಮೈಸೂರಿಗೆ ಪ್ರಪ್ರಥಮ ಪದ್ಮಶ್ರೀ ಪುರಸ್ಕಾರ ಪಡೆದವರು ಸಿ.ಕೆ. ವೆಂಕಟರಾಮಯ್ಯನವರು. ಅವ್ರ ಮಗನೇ ಸಿ.ವಿ. ವಿಶ್ವೇಶ್ವರ, ರೀಸೆಂಟಾಗಿ ಹೋಗ್ಬಿಟ್ರು, ಪ್ಲಾನೆಟೋರಿಯಂ ಡೈರೆಕ್ಟರ್ ಆಗಿದ್ದವರು. ಸೊ ಆ ದೃಷ್ಟಿಯಿಂದ ಆ ವಿವೇಕ ಎಂಬತಕ್ಕಂಥದ್ದನ್ನು ಮನುಷ್ಯ ಹೇಗೆ ಹಿಡ್ಕೋಬೇಕು ಅನ್ನೋದಕ್ಕೆ ಮುಖ್ಯವಾಗಿ ಇಲ್ಲಿ ಹೇಳ್ತಾರೆ ನೋಡಿ. ನಾನು ತೀರ್ಥಯಾತ್ರೆಗಳ ಪ್ರಭಾವದಿಂದ ಮನಸ್ಸು ವಿವೇಕಪೂರ್ಣವಾಯಿತು. ನನ್ನ ಬುದ್ಧಿಯು ಸುಖ ಉಪಭೋಗಗಳ ಬಗ್ಗೆ ವಿರಕ್ತವಾಗಿದೆ. ಈಗ ವೈರಾಗ್ಯ ಎಂಬತಕ್ಕಂಥದ ಕಡೆಗೆ ನನ್ನ ಮನಸ್ಸು ಎಂಬತಕ್ಕಂಥದ್ದು ತಿರುಗ್ತಾ ಇದೆ ಅನ್ನೋದಾಗಿ ಆ ಮಾತನ್ನು ಹೇಳ್ಕೊತಾನೆ. ವೈರಾಗ್ಯ ಅಂದ್ರೇನಪ್ಪ? ವಿರಕ್ತಿ. ರಕ್ತಿ ಅಂದರೆ ಆಸೆ, ವಿರಕ್ತಿ ಅಂದರೆ ಯಾರ ಆಸೆಗಳು ದೂರ ಹೋಗಿದೆಯೋ, ವಿರಕ್ತಸ್ಯ ಭಾವ ವೈರಾಗ್ಯಂ. ಅದಕ್ಕೆ
ಇಹ ಅಮೂತ್ರ ಫಲಭೋಗ ವಿರಾಗ. ಎರಡನೇ ಸಾಧನ ಚತುಷ್ಟಯ. ಇಹಭೋಗ ವಿರಾಗ, ಈ ಲೋಕದ ಆಸೆ ಹೋಗಿರೋದು ಮಾತ್ರ ಅಲ್ಲ, ಅಮೂತ್ರ ಭೋಗ ವಿರಾಗ, ಸ್ವರ್ಗದ ಆಸೆಯೂ ಕೂಡ ಹೋಗಿರಬೇಕು ಅವನಿಗೆ ಅನ್ನೋದಕ್ಕೆ. ಇಲ್ಲದೆ ಹೋದರೆ ನಿಜವಾದ ಅರ್ಥದಲ್ಲಿ ವೈರಾಗ್ಯ ಅಲ್ಲ. ಅದಕ್ಕೆ ನಮ್ಮಲ್ಲಿರೋದು ಅಭಾವ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಇದೆಲ್ಲವೂ ಕೂಡ ಆಗಿನ ಟೈಮಲ್ಲಿ ನಮಗೆ ವೈರಾಗ್ಯ ಇದ್ದಂಗೆ ಇರುತ್ತೆ, ಮತ್ತೆ ಅದು ಆಸೆಗಳಿಗೆ ಈಡೇರುತ್ತೆ. ಅದಕ್ಕೆ ಯಾವಾಗಲೂ ಕೂಡ ನಿಜವಾಗಿರ್ತಕ್ಕಂಥ ವೈರಾಗ್ಯ ಬಂದರೆ ಆವಾಗ ಮತ್ತೆ ಆಸೆಗಳು ಅನ್ನೋದು ಚಿಗುರೋದಿಲ್ಲ. ಅದು ಶಾಶ್ವತವಾಗಿರ್ತಕ್ಕಂಥ ವೈರಾಗ್ಯ. ಅದು ಸ್ವರ್ಗ ಸುಖವೂ ಕೂಡ ನಶ್ವರ ಎಂಬುದಾಗಿ ಮನಸ್ಸಲ್ಲಿ ಆಳವಾಗಿ ಅನುಭವದಲ್ಲಿ ಕೂತ್ಕೊಂಡಿರ್ತಕ್ಕಂಥ ನಚಿಕೇತನಿಗೆ ಮಾತ್ರ ಸಾಧ್ಯ. ನಚಿಕೇತನಿಗೆ ಏನೆಲ್ಲ ಪ್ರಲೋಭನೆಗಳು ಮಾಡ್ದ ಯಮ, ಕುದುರೆ ತೆಗೆದುಕೊಂಡು ಹೋಗು, ಒಂಟೆ ತೆಗೆದುಕೊಂಡು ಹೋಗು, ಆನೆ ತೆಗೆದುಕೊಂಡು ಹೋಗು, ಅಪ್ಸರೆಯರನ್ನೆಲ್ಲ ಕರ್ಕೊಂಡು ಹೋಗು. ಅವನೇನು ಹೇಳ್ದ? ಅದೆಲ್ಲ ನೀನೇ ಇಟ್ಕೊಪ್ಪ, ಅದು ಯಾವುದೂ ನನಗೆ ಬೇಕಾಗಿಲ್ಲ, ನನಗೆ ಬೇಕಾದ್ರೂ ಆತ್ಮಜ್ಞಾನ. ನೀನು 3 ವರ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ, ನಾನು ಬಂದು ಬೇಡಲಿಲ್ಲ ನಿನ್ನ ಹತ್ರ 3 ವರ ಕೊಡು ಅಂತ. ನಿನಗೆ ಆತ್ಮವಿದ್ಯೆ ಗೊತ್ತಿದೆ ಅನ್ನೋ ನನಗೆ ಗೊತ್ತಿದೆ, ಅದನ್ನು ನನಗೆ ಗೊತ್ತಿಲ್ಲ ಅಂತ ಹೇಳಿ ನೀನು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. 3ನೇದಾಗಿ ಜಿಜ್ಞಾಸುವಾಗಿ ತಿಳಿಬೇಕು ಎನ್ನೋ ಹಂಬಲದಿಂದ ಯಾರಾದರೂ ಬಂದು ಕೇಳಿದರೆ ಕೊಡದೆ ಹೋದರೆ ನಿನಗೆ ಪಾಪ ಬರುತ್ತೆ, ಕೊಡು. ನೋಡಿ, ಯಮಲೋಕಕ್ಕೆ ಹೋಗಿ ಯಮನನ್ನು 3 ಕಡೆ ಕಟ್ಟಾಕ್ಬಿಟ್ಟು ಆತ್ಮವಿದ್ಯೆಯನ್ನು ಪಡ್ಕೊಂಡು ಅದೇ ಶರೀರದಿಂದ ಭೂಲೋಕಕ್ಕೆ ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಚಿಕೇತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳೋದು, ಗಿವ್ ಮಿ 5 ನಚಿಕೇತಾಸ್, ಐ ವಿಲ್ ಟ್ರಾನ್ಸ್ಫಾರ್ಮ್ ದಿಸ್ ಕಲಿಯುಗ ಬ್ಯಾಕ್ ಟು ಕೃತಯುಗ ಅಂತ. ವೇರ್ ಟು ಫೈಂಡ್ 5 ನಚಿಕೇತಾಸ್? ವಿವೇಕಾನಂದ ಹಿಮ್ಸೆಲ್ಫ್ ಶುಡ್ ಬಿ ರೀಬಾರ್ನ್ ಅಗೇನ್ ಅಷ್ಟೇ. ಎಲ್ಲಿ ಸಿಗ್ತಾರೆ ನಚಿಕೇತನ ತರಹ ಶಿಷ್ಯರು? ನಾಚಿಕೇತಮುಪಾಖ್ಯಾನಂ ಮೃತ್ಯು ಪ್ರೋಕ್ತಂ ಸನಾತನಂ ಉಕ್ತ್ವಾ ಶ್ರುತ್ವಾ ಚ ಮೇಧಾವಿ ಬ್ರಹ್ಮಲೋಕೆ ಮಹೀಯತೆ. ಕಠೋಪನಿಷತ್ಗಿರ್ತಕ್ಕಂಥ ಕೊನೆ ಶ್ಲೋಕ ಇದು. ನಾಚಿಕೇತಮುಪಾಖ್ಯಾನಂ, ನಚಿಕೇತ ಉಪಾಖ್ಯಾನವನ್ನು ಯಾರು ಓದ್ತಾರೋ, ಯಾರು ಕೇಳ್ತಾರೋ ಅಂಥವರಿಗೆ ಮೃತ್ಯುಲೋಕ ಎಂಬತಕ್ಕಂಥದ್ದು ಸಿಗೋದಿಲ್ಲ. ಅವರು ಅಮರರಾಗ್ತಾರೆ, ಅವರಿಗೆ ಪುಣ್ಯ ಎಂಬತಕ್ಕಂಥದ್ದು ಪರಾಕಾಷ್ಠತೆ ಲಭಿಸುತ್ತೆ ಅನ್ನೋ ದೃಷ್ಟಿಯಿಂದ ಕಠೋಪನಿಷತ್ತಿಗಿರ್ತಕ್ಕಂಥ ಕೊನೆಯ ವಾಕ್ಯ ಆ ಮಂತ್ರ. ಅದಕ್ಕೆ ಯಾವಾಗಲೂ ಕೂಡ ನಾವು ತಮಸೋಮ ಜ್ಯೋತಿರ್ಗಮಯ ಇರೋ ಹಾಗೇನೆ ಮೃತ್ಯೋರ್ಮ ಅಮೃತಂಗಮಯ, ಮೃತ್ಯುವಿನಿಂದ ಅಮೃತದ ಕಡೆ ಯಾವಾಗಲೂ ಕೂಡ ಪ್ರಾಪ್ತವಾಗಬೇಕು. ಶೃಣ್ವಂತ ಸರ್ವೇ ಅಮೃತಸ್ಯ ಪುತ್ರಾಃ, ಅದು ಮುಖ್ಯವಾಗಿ ಶ್ವೇತಾಶ್ವತರ ಉಪನಿಷತ್ತಲ್ಲಿ ಹೇಳಿರ್ತಕ್ಕಂಥದ್ದು. ಅದಕ್ಕೇನೆ ವಿರಾಗ ಇಂದ ವೈರಾಗ್ಯ ಎಂಬತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು. ಆ ವಿರಕ್ತವಾಗಿರ್ತಕ್ಕಂಥ ಮನುಷ್ಯರಿಗೆ ಹೆಂಗಿರ್ತಾರೆ ಜೀವನದಲ್ಲಿ ಅಂತ ಹೇಳಿದ್ರೆ, ಚಿನ್ನವೂ ಒಂದೇ, ಮಣ್ಣಿನ ಹೆಂಟಿಯೂ ಒಂದೇ, ಎರಡು ಒಂದೇ ತರಹ ಇರುತ್ತೆ ಅವರಿಗೆ. ಯಾಕೆಂದರೆ ಸಮಸರ್ವೇಷು ಭೂತೇಶು, ಎಲ್ಲನೂ ಒಂದೇ ತರಹ ಕಾಣ್ತಕ್ಕಂಥ ಪ್ರವೃತ್ತಿ. ರಾಮಕೃಷ್ಣ ಪರಮಹಂಸರಿಗೆ ಒಂದಿನ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ವಂತೆ. ದಿಂಬು ಕೆಳಗಡೆ ಯಾರ್ದೋ ಒಂದು ನಾಣ್ಯ ಇದೆಯಲ್ಲ, ನಂದಲ್ವಲ್ಲ. ಈಗಿನ ಕಾಲದವರಾದರೆ ಮಾಸೊಮ್ಮು ಮಾಸೊಮ್ಮೆ ಮೀಸೊಮ್ಮು ಮಾಸೊಮ್ಮೆ ಅಂತ ಮಂದಿ ಮೀದಿ ಮಂದೇಲೆಂಡಿ, ಮಾದು ಮಾತ್ರ ಮೀದಾಗಲ್ಲ, ಮಾದಿ ಮಾದೆ ಮೀದಿ ಮಾದೆ. ಎಂಥ ಮಾತು ನೋಡಿ. ಸೊ ಈ ತರಹ ಏಕಭಾವನೆ ಹೊರತು ನಮ್ಮದು ನಿಜವಾದ ಅರ್ಥದಲ್ಲಿ ಜ್ಞಾನಿಗಳಿಗಿರ್ತಕ್ಕಂಥದ್ದು ಅದು. ಅದಕ್ಕೆ ಅವರು ಹೆಂಡತಿ ಆಗಿರ್ತಕ್ಕಂಥ ಶಾರದಾಮಣಿ ದೇವಿಗೇನೆ ಮಂಗಳಾರತಿ ಮಾಡ್ತಾ ಇದ್ದಿದ್ದು. ನೋಡಿದ್ರೆ ಏನಕ್ಕೆ ಹುಚ್ಚಾರಿ ಹೆಂಡತಿಗೆ ಮಂಗಳಾರತಿ ಮಾಡ್ತಾನಲ್ರಿ, ವೈ ನಾಟ್? ಶಾರದಾಮಣಿಯ ದೇವಿಯಲ್ಲೇ ಭಗವತಿ ಶಾರದೇನವ್ರು ಕಾಣೋ ಹಾಗಿದ್ರೆ ಯಾಕೆ ಮಾಡಬಾರ್ದು? ನನಗದು ಕಾಣಲ್ಲ ಅಂತ ಹೇಳಿಬಿಟ್ಟು ಯಾರಿಗೂ ಕಾಣಲ್ಲ ಅಂತ ಮಾತ್ರ ಹೇಳಬಾರ್ದು. ಯಾವಾಗಲೂ ಕೂಡ ನನ್ನ ಪರಿಧಿ ಇಷ್ಟೇ, ನನ್ನ ಲಿಮಿಟೇಷನ್ ಇಷ್ಟೇ, ಅದನ್ನು ನಾನು ಅರ್ಥ ಮಾಡ್ಕೋಬೇಕು. ಆಲ್ ಜನರಲೈಸೇಷನ್ಸ್ ಆರ್ ಓಡಿಯಸ್. ಅದಕ್ಕೆ ಮಾತಿರ್ತಕ್ಕಂಥದ್ದು ಮಾತೃವತ್ ಪರದಾರೇಶು, ಎಲ್ಲರನ್ನೂ ಕೂಡ ಎಲ್ಲ ಹೆಣ್ಣುಮಕ್ಕಳನ್ನು ತಾಯಿ ತರಹ ಕಾಣ್ತಕ್ಕಂಥ ಸ್ವಭಾವ. ಪರದ್ರವ್ಯೇಶು ಲೋಷ್ಟವತ್, ಬೇರೆಯವರ ಹಣ ಮಣ್ಣಿನ ಹೆಂಟೆಯಷ್ಟೇ ನಿಸ್ಸಾರ. ಆತ್ಮವತ್ ಸರ್ವಭೂತೇಶು, ಎಲ್ಲರನ್ನೂ ತನ್ನ ಕಾಣ್ತಕ್ಕಂಥವ್ರು. ನನಗೆ ನಾನೇ ಯಾವತ್ತಾರು ಹೊಡ್ಕೋತೀನೇನು? ಅದೇ ರೀತಿಯಾಗಿ ಬೇರೆಯವರು ಕೂಡ ನಿನ್ನ ಬಗ್ಗೆ ಬೇರೆಯವರು ನಿನಗೆ ಏನು ಹೇಳಬೇಕು ಅಂತ ನೀನು ಬಯಸ್ತೀಯೋ ಅದನ್ನೇ ನೀನು ಬೇರೆಯವರಿಗೆ ಹೇಳಬೇಕು ಅಂತ ಅದಕ್ಕೆ ಹೇಳೋದು. ಬೇರೆಯವ್ರ ಮಾತ್ರ ನಾನು ಹೊಗಳ್ತಾ ಇರಬೇಕು, ನಾನು ಮಾತ್ರ ತೆಗೊಳ್ಬೋದಾ ಬೇರೆಯವ್ರನ್ನ? ಆ ದೃಷ್ಟಿಯಿಂದ ಮುಖ್ಯವಾಗಿ ಎಲ್ಲರನ್ನೂ ಒಂದೇ ರೀತಿಯಾಗಿ ಕಾಣ್ತಕ್ಕಂಥ ಪ್ರವೃತ್ತಿ ಇದೆ ನೋಡಿ. ಶ್ರೀಧರ ಸ್ವಾಮಿಗಳು ಒಂದು ಕೈಯಲ್ಲಿ ಬೆಳ್ಳಿ ನಾಣ್ಯ, ಒಂದು ಕೈಯಲ್ಲಿ ಮಣ್ಣಿನ ಹೆಂಟೆ ತಗೊಂಡು ನದಿಗೆ ಎಸೀತಾ ಇದ್ರಂತೆ. ಎರಡೂ ಕೂಡ ಒಂದೇ ಅನ್ನೋ ದೃಷ್ಟಿಯಿಂದ ನಿತ್ಯ ಜೀವನದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಅನುಭವಕ್ಕೆ ಬಂದಿರತಕ್ಕಂತಹ ಮಹನೀಯರವರು. ಅದು ಬರೀ ಪುಸ್ತಕ ಪಾಠ ಅಲ್ಲ, ಅನುಭವದಿಂದ ಗಳಿಸ್ಕೊಂಡಿರ್ತಕ್ಕಂಥದ್ದು. ಅದು ನಿಜವಾದ ಅರ್ಥದಲ್ಲಿ ವೈರಾಗ್ಯ ಎಂಬತಕ್ಕಂಥದ್ದಕ್ಕೆ ಅರ್ಥವಾಗುತ್ತೆ. ವಿವೇಕ ಮತ್ತು ವೈರಾಗ್ಯ ಎಂಬತಕ್ಕಂತಹ ಎರಡು ಅಲುಗುಗಳಿರ್ತಕ್ಕಂಥ ಕತ್ತಿ ತೆಗೆದುಕೊಂಡು ಹೊಡೆದಾಗ ಮಾತ್ರ ಮೋಹ ಎಂಬತಕ್ಕಂಥದ್ದು ಕಳಚಿ ಬೀಳುತ್ತೆ ಅಂತ ವಿವೇಕ ಚೂಡಾಮಣಿಯಲ್ಲಿ ಒಂದು ಶ್ಲೋಕ ಬರುತ್ತೆ. ಅದಕ್ಕೆ ವಿವೇಕ ಮತ್ತು ವೈರಾಗ್ಯ ಅನ್ನೋದು ಎರಡೂ ತುಂಬ ಮುಖ್ಯವಾಗಿರೋದು. ವಿವೇಕ ಅಂದ್ರೇನು? ನಿತ್ಯ ಅನಿತ್ಯ ವಸ್ತು ವಿವೇಕ.
ವೈರಾಗ್ಯ ಅಂದ್ರೇನೋ ಇಹ ಅಮೂತ್ರ ಫಲಭೋಗ ವಿರಾಗ. 4 ಸಾಧನೆಗಳಲ್ಲಿ ಮೊದಲನೇ 2 ಸಾಧನೆಗಳಿದು. ಅದೆರಡು ಇಟ್ಕೊಂಡಾಗ್ಲೇ ಮುಂದೆ ಮನುಷ್ಯನಿಗೆ ಶಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವದ ಕಡೆಗೆ ಮನಸ್ಸೋಗೋದು. ಈ ದೃಷ್ಟಿಯಿಂದ ವಿವೇಕ ಮತ್ತು ವೈರಾಗ್ಯವನ್ನು ಮನುಷ್ಯ ಇಟ್ಕೊಂಡಾಗ ಸಂಸಾರದಲ್ಲಿ ಯಾವ ಸೌಖ್ಯವಿದೆ, ಇದು ಕ್ಷಣಭಂಗುರ ಎಂಬುದಾಗಿ ಅವನಿಗೆ ಮನಸ್ಸಿಗೆ ಬರುತ್ತೆ. ಸಂಸಾರ ಅಂದ್ರೇನು, ಸಂಸಾರ ಸುಖ ಅಂದ್ರೇನು ಅನ್ನೋದನ್ನು ವಿವರಣೆ ಕೊಡಬೇಕಾಗತ್ತೆ. ಮುಂದಿನ ತಿಂಗಳ ಮುಂದಿನ ಉಪನ್ಯಾಸದಲ್ಲಿ ಮುಂದುವರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಂಡು ಇಂದಿನ ತಿಂಗಳ ಈ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ವಸಿಷ್ಠ ಸಮರ್ಪಣಮಸ್ತು, ಶ್ರೀ DVG ಸಮರ್ಪಣಮಸ್ತು. ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ